ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಕ್ಲಾಸ್. ಇದು ಬೇಸಿಕ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್. ನೀವೇನಾದರೂ ಇಂಗ್ಲೀಷ್ನ ಈಗ ಕಲಿತಾ ಇದ್ದರೆ, ನಿಮ್ಗೆ ಇಂಗ್ಲೀಷ್ನಲ್ಲಿ ಏನೂ ಬರೋದಿಲ್ಲ, ನನಗೆ ಏನೂ ಸೆಂಟೆನ್ಸೇ ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ, ನನಗೆ ಗ್ರಾಮರ್ ಇಲ್ಲದೆ ನಾನು ಇಂಗ್ಲೀಷ್ ಕಲಿಬೋದಾ ಅನ್ನೋ ಹಾಗಿದ್ದರೆ ಈ ವಿಡಿಯೋ ಪರ್ಫೆಕ್ಟ್ ಇದೆ ನಿಮಗೆ. ಇಲ್ಲಿ ನಾನು ನಿಮಗೆ ಬೇಸಿಕ್ ಇಂಗ್ಲೀಷ್ನ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಸೆಂಟೆನ್ಸ್ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಪಾಸ್ಟ್ನಲ್ಲಿ, ಪ್ರೆಸೆಂಟ್, ಫ್ಯೂಚರ್ನಲ್ಲಿ ಅನ್ನೋದನ್ನು ಪೂರ್ತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಗ್ರಾಮರ್ನ ಡೀಪಾಗಿ ಏನೂ ಹೇಳ್ಕೊಡ್ತಾ ಇಲ್ಲ, ಬಟ್ ನಿಮಗೆ ಪೂರ್ತಿಯಾಗಿ ಬೇಸಿಕ್ ಇಂಗ್ಲೀಷ್ ಕಲಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ. ನಾನು ಎಲ್ಲೆಲ್ಲಿ ನೋಟ್ಸ್ ಮಾಡ್ಕೊಳ್ಳಿ ಅಂತೀನೋ ಅದೆಲ್ಲ ನೋಟ್ಸ್ ಮಾಡಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ನಾನು ಏನು ಟಿಪ್ಸ್ ಹೇಳ್ತೀನೋ ಅದನ್ನೆಲ್ಲ 100% ನೀವು ಫಾಲೋ ಮಾಡಿದರೆ ಪೂರ್ತಿಯಾಗಿ ಇಂಗ್ಲೀಷ್ ಕಲಿಬೋದು. ರೈಟ್? ಸೊ ಲೆಟ್ ಸ್ಟಾರ್ಟ್. ಓಕೆ, ನಾನೀಗ ನಿಮಗೆ ಫಸ್ಟ್ ಕೆಲವು ಕನ್ನಡ ಸೆಂಟೆನ್ಸ್ಗಳನ್ನ ತೋರಿಸ್ತೀನಿ, ಓದಿ ಅರ್ಥ ಮಾಡ್ಕೊಳ್ಳಿ ಅದರಲ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ ಅಂತ. ನಾನೀಗ ಮನೇಲಿದ್ದೀನಿ, ಅವನು ಕಾಲೇಜ್ನಲ್ಲಿದ್ದಾನೆ, ಅವಳು ಟೀಚರ್ ಆಗಿದ್ದಾಳೆ, ನಾವು ಸುಸ್ತಾಗಿದ್ದೆವು, ನಾಳೆ ಅವನು ಮೈಸೂರಿನಲ್ಲಿರ್ತಾನೆ, ಅವನ ತಾಯಿ ಸಿಟ್ಟಾಗಿದ್ದರು, ಅದು 6 ಅಡಿ ಇತ್ತು, ಚಳಿ ಇತ್ತು, ಅಹಂಕಾರಿಯಾಗಿದ್ದ, 6 ಗಂಟೆ ಆಗಿತ್ತು, 12 ವರ್ಷದವಳಾಗಿರ್ತಾಳೆ. ಸೊ ಈ ಎಲ್ಲ ಸೆಂಟೆನ್ಸ್ನಲ್ಲೂ ಸಬ್ಜೆಕ್ಟ್ ಇದೆ. ನಾನು, ಅವನು, ಅವಳು, ನಾವು, ಅದು, ಇದು. ರೈಟ್? ಸೊ ಆ ಸಬ್ಜೆಕ್ಟ್ ಏನು ಕೆಲಸ ಮಾಡ್ತಾ ಇದೆ? ಏನೂ ಕೆಲಸ ಮಾಡ್ತಾ ಇಲ್ಲ. ಬಟ್ ನಾವೆಲ್ಲ ಸೆಂಟೆನ್ಸ್ನಲ್ಲಿ ಏನು ಹೇಳ್ತಾ ಇದ್ದೀವಿ? ಸೊ ಎಲ್ಲ ಸೆಂಟೆನ್ಸನ್ನು ನೋಡಿದ್ರೆ ನಿಮಗೊಂದು ಕಾಮನ್ ವರ್ಡ್ ಕಾಣುತ್ತೆ, ಇರು ಅನ್ನೋದು ಅಲ್ವಾ? ಇದೀನಿ, ಇದಾನೆ, ಇದಾಳೆ, ಇತ್ತೀನಿ, ಇರ್ತೀವಿ, ಇತ್ತು ಅನ್ನೋದು. ಸೊ ಇರು ಅನ್ನೋ ವರ್ಡ್ ಎಲ್ಲದರಲ್ಲೂ ಕಾಣಿಸ್ತಿದೆ ಅಲ್ವಾ? ಈ ಥರ ಸೆಂಟೆನ್ಸ್ನ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ನಮಗೆ ಈ ವರ್ಡ್ಗಳಿಂದನೇ ಹೇಳಬೇಕು. ಆ್ಯಮ್ ಯಾರ ಜೊತೆ ಯೂಸ್ ಮಾಡ್ತೀವಿ? ಐ ಜೊತೆ. ಆ್ಯಮ್ ಅಂದರೆ ಇದೀನಿ, ಇದ್ದೇನೆ. ಐ ಆ್ಯಮ್, ನಾನಿದ್ದೇನೆ. ಅವನು ಈಸ್ ಹಾಕಬೇಕು, ಅವನಿದ್ದಾನೆ ಅಂದರೆ ಹಿ ಈಸ್. ಅದೇ ಥರ ವರ್ ಅಂದರೆ ಪಾಸ್ಟ್ನಲ್ಲಿ ಇದ್ದೆವು ಅನ್ನೋದು, ನಾವು ಜೊತೆಗೆ ಯೂಸ್ ಮಾಡ್ತೀವಿ, ಅದನ್ನು ವಿ ಜೊತೆಗೆ ಯೂಸ್ ಮಾಡ್ತೀವಿ. ಸೊ ಅದೇ ಥರ ಈ ವರ್ಡ್ಗಳಿಂದ ಮಾತ್ರನೇ ನಾವು ಈ ಸೆಂಟೆನ್ಸ್ಗಳನ್ನ ಹೇಳೋದಕ್ಕೆ ಬರೋದು. ರೈಟ್? ಆ್ಯಮ್, ಈಸ್, ಆರ್, ವರ್, ವಾಸ್, ಈ ವರ್ಡ್ಗಳನ್ನ ಯೂಸ್ ಮಾಡಿಕೊಂಡೇ ಇರ್ತೀನಿ, ಇದೀನಿ, ಇದ್ದೆ, ಇರ್ತೀವಿ, ಇದ್ದೆವು, ಇದೀವಿ ಅನ್ನೋ ಸೆಂಟೆನ್ಸ್ಗಳನ್ನ ನಮಗೆ ಕ್ರಿಯೇಟ್ ಮಾಡೋಕ್ಕೆ ಬರುತ್ತೆ. ಸೊ ಆ್ಯಮ್, ಈಸ್, ಆರ್ ಇವೆಲ್ಲ ಏನು ಹೇಳ್ತಿದೆ? ಬಿ ಹೇಳ್ತಾ ಇದೆ. ಸೊ ಇವೆಲ್ಲವೂ ಬಿನ ಡಿಫ್ರೆಂಟ್ ಫಾರ್ಮ್ಸ್. ಬಿ ಅಂದರೆ ಏನು? ಇರು. ಸೊ ಇದು ಒಂದು ವರ್ಬ್ ಅಲ್ವಾ? ಸೊ ಈ ವರ್ಬ್ಗೆ ಇಷ್ಟು ಡಿಫ್ರೆಂಟ್ ಫಾರ್ಮ್ಸ್ ಇದೆ. ಸೊ ಬಿ ಅಂದರೆ ಇರು ಅಂತ ಗೊತ್ತಾಯ್ತಲ್ವಾ? ಇದರ ಡಿಫ್ರೆಂಟ್ ಫಾರ್ಮ್ಸ್ ಏನು? ಈಸ್, ಆ್ಯಮ್, ಆರ್, ವಾಸ್, ವರ್, ಬೀನ್, ಬೀಯಿಂಗ್. ಅರ್ಥ ಆಯ್ತಲ್ವಾ? ಬಿ ಅನ್ನೋದನ್ನು ನಾವು ಅಲೋನ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಸಮ್ ಕೇಸ್ಗಳಲ್ಲಿ ಮಾಡ್ತೀವಿ, ನಾನು ಅದನ್ನು ಕೂಡ ಮುಂದೆ ಹೇಳ್ಕೊಡ್ತೀನಿ. ಈಗ ನೆನಪಿಟ್ಕೊಳ್ಳಿ, ಬಿನ ನಾವು ಅಲೋನ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ, ಅದ್ರ ಫಾರ್ಮ್ಸ್ನ ಸಬ್ಜೆಕ್ಟ್ ಜೊತೆ ಯೂಸ್ ಮಾಡ್ಕೋಬೇಕು. ರೈಟ್? ಈಸ್, ಆ್ಯಮ್, ಆರ್, ವಾಸ್, ವರ್ ಇವೆಲ್ಲದರ ಮೀನಿಂಗ್ ಕೂಡ ಇರು ಅಂತಾನೇ ಆಗಿರಬೇಕು. ಬಿನ ಫಾರ್ಮ್ಗೂ ಕೂಡ ಅದೇ ಮೀನಿಂಗೇ ಇರಬೇಕಲ್ವಾ? ಆಗಿದ್ಮೇಲೆ ಈಸ್, ಆ್ಯಮ್, ಆರ್, ವಾಸ್, ವರ್ ಇವು ಕೂಡ ವರ್ಬ್ಗಳೇ ಆಗಿರಬೇಕಲ್ವಾ? ಎಸ್, ಇದು ಎಂಥ ವರ್ಬ್ ಅಂದರೆ ಇರು ಅನ್ನೋದನ್ನು ಹೇಳೋ ವರ್ಬ್ಗಳಿವೆಲ್ಲ. ಅರ್ಥ ಆಯ್ತಲ್ವಾ? ಮತ್ತು ಇದು ವರ್ಬ್ ಆದಮೇಲೆ ಇದಕ್ಕೂ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಇರಬೇಕಲ್ವಾ? ಎಸ್, ಇರುತ್ತೆ. ಇಲ್ಲಿ ನೋಡಿ. ಸೊ ಈಸ್, ಆ್ಯಮ್, ಆರ್ನ ನಾವು ಪ್ರೆಸೆಂಟ್ನಲ್ಲಿ ಮಾತ್ರನೇ ಯೂಸ್ ಮಾಡ್ತೀವಿ, ವಾಸ್, ವರ್ನ ಪಾಸ್ಟ್ನಲ್ಲಿ ಯೂಸ್ ಮಾಡ್ತೀವಿ. ಬೀನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಯಾವುದರ ಪಾಸ್ಟ್ ಪಾರ್ಟಿಸಿಪಲ್? ಬಿನ ಪಾಸ್ಟ್ ಪಾರ್ಟಿಸಿಪಲ್. ಆ್ಯಂಡ್ ಬೀಯಿಂಗ್ ಅನ್ನೋದು ಕಂಟಿನ್ಯೂಯಸ್ ಫಾರ್ಮ್ ಅಥವಾ ಪ್ರೋಗ್ರೆಸಿವ್ ಫಾರ್ಮ್. ಕಂಟಿನ್ಯೂಯಸ್ ಟೆನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ ಅಥವಾ ಪ್ರೋಗ್ರೆಸಿವ್ ಟೆನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ, ಎರಡೂ ಒಂದೇ. ಸೊ ಇಷ್ಟು ನೆನಪಿಟ್ಕೊಳ್ಳಿ. ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೇನೋ ನಾನು ಮುಂದೆ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಜಸ್ಟ್ ಈಗ ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ ಅದನ್ನು ನೀವು ಫಾಲೋ ಮಾಡ್ತಾ ಇರಿ. ಈಗ ಕ್ಲಿಯರ್ ಆಗುತ್ತೆ ಇಲ್ಲಿ ನೋಡಿ. ಸೊ ಇವೆಲ್ಲದನ್ನು ನೀವು ಬಿ ಅಂತ ನೆನ್ಪಿಟ್ಕೊಳ್ಳಿ. ಸೊ ಬಿ ಮಾತ್ರ ಇದ್ದರೆ ಸಾಕ? ಸಬ್ಜೆಕ್ಟ್ ಕೂಡ ಇರಬೇಕಲ್ವ ಅದ್ರ ಜೊತೆಗೆ? ಸಬ್ಜೆಕ್ಟ್ ಪ್ಲಸ್ ಬಿ ಸೇರಿದ್ರೆ ಒಂದು ಸೆಂಟೆನ್ಸ್ನ ಫ್ರ್ಯಾಗ್ಮೆಂಟ್ ಆಗುತ್ತೆ. ಅಂದರೆ ನಾವು ಆಲ್ಮೋಸ್ಟ್ ಒಂದು ಸೆಂಟೆನ್ಸ್ ಮಾಡಿದ ಹಾಗೆ ಆಗುತ್ತೆ. ಸಬ್ಜೆಕ್ಟೇ ಇಲ್ಲ ಅಂದರೆ ಸೆಂಟೆನ್ಸ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಸಬ್ಜೆಕ್ಟ್ ಪ್ಲಸ್ ಬಿ ಇರಬೇಕು. ಅಂದರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನಲ್ಲಿ ಏನಾಗುತ್ತೆ? ಇಲ್ಲಿ ನೋಡಿ. ಪ್ರೆಸೆಂಟ್ನಲ್ಲಿ ಸಬ್ಜೆಕ್ಟ್ ಪ್ಲಸ್ ಬಿ ಈ ಥರ ಕಾಣುತ್ತೆ. ಐ ಇದ್ದರೆ ನಾವು ಆ್ಯಮ್ ಹಾಕಬೇಕು. ಪ್ರೆಸೆಂಟ್ನಲ್ಲಿ ಐ ಜೊತೆ ಆ್ಯಮ್ ಹಾಕಬೇಕು. ಆವಾಗೇನಾಗುತ್ತೆ? ಐ ಆ್ಯಮ್ ಆಗುತ್ತೆ. ಅಂದರೆ ಅರ್ಥ ನಾನು ಇದೀನಿ. ಯು, ವಿ, ದೇ ಪ್ಲೂರಲ್ ಇದ್ದರೆ ಅದಕ್ಕೆ ನಾವು ಆರ್ ಹಾಕಬೇಕು. ಪ್ಲೂರಲ್ ನೌನ್ ಗೊತ್ತಾಗಿದೆ ಅಲ್ವಾ ನಿಮ್ಗೀಗ ಆಲ್ರೆಡಿ? ಯು ಆರ್, ವಿ ಆರ್, ದೇ ಆರ್, ಅವರ್ ಫ್ರೆಂಡ್ಸ್ ಆರ್, ಟೀಚರ್ಸ್ ಆರ್, ಯು ಅಂಡ್ ಐ ಆರ್. ರೈಟ್? ಹಿ, ಶಿ, ಇಟ್ ಅಥವಾ ಒಬ್ಬ ಸಿಂಗಲ್ ಪರ್ಸನ್ ನೇಮ್ ಇದ್ದರೆ
ಇಸ್ ಹಾಕಬೇಕು. ಈಗ ನೀವು ಜೊತೆಗೆ ಓದಿ ಹಿ ಈಸ್, ಶಿ ಈಸ್, ಇಟ್ ಈಸ್, ಕಿರಣ್ ಈಸ್. ಸೊ ನಿಮ್ಗೆ ಏನಾದ್ರು ಅನಿಸಿರಾ ನನಗೆ ಇದೆಲ್ಲ ಗೊತ್ತು, ಇದೆಲ್ಲ ತುಂಬ ಸಿಂಪಲ್ ಇದೆ, ನನಗಿದೆಲ್ಲ ಮಾಡ್ತೀನಿ ಅಂದರೂ ಕೂಡ ನೀವು ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ತುಂಬ ವಿಷಯಗಳಿಗೆ ಕಲಿಯೋಕ್ಕೆ ಸಿಗುತ್ತೆ. ಇನ್ನು ಈ ಎಲ್ಲ ಸಬ್ಜೆಕ್ಟ್ಗಳು ಪಾಸ್ಟ್ನಲ್ಲೂ ಬರುತ್ತಲ್ವಾ, ಪಾಸ್ಟ್ನಲ್ಲೂ ನಾವು ಐ ಯು ವಿ ದೇ ಯೂಸ್ ಮಾಡ್ತೀವಿ. ಎಸ್, ಆಗ ನಾವು ವರ್ ಯೂಸ್ ಮಾಡಬೇಕು. ಯು ವರ್, ಯು ವಾಸ್ ಅಲ್ಲ, ಯು ವರ್, ವಿ ವರ್, ದೇ ವರ್, ಫ್ರೆಂಡ್ಸ್ ವರ್, ರೈಟ್. ಐ, ಹಿ, ಶಿ, ಇಟ್, ಕಿರಣ್ ಈ ಥರ ಬಂದಾಗ ವಾಸ್ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಸೊ ಗ್ರೂಪ್ ಮಾಡಿ ಇಟ್ಕೊಳ್ಳಿ. ಐ ವಾಸ್ ಅನ್ಬೇಕು, ಐ ವರ್ ಅಲ್ಲ. ಹಿ ವಾಸ್, ಶಿ ವಾಸ್, ಇಟ್ ವಾಸ್, ಕಿರಣ್ ವಾಸ್. ಫ್ಯೂಚರ್ನಲ್ಲಿ ಸಬ್ಜೆಕ್ಟ್ ಏನೇ ಇದ್ರೂ ನೀವು ವಿಲ್ ಬಿ ಹಾಕಬೇಕು. ಫ್ಯೂಚರ್ನಲ್ಲಿ ಎನಿ ಸಬ್ಜೆಕ್ಟ್ ಬರಲಿ ಅದ್ರ ಜೊತೆಗೆ ವಿಲ್ ಬಿನೇ ಹಾಕಬೇಕು. ಓಕೆ, ಇವು ಹಾಕಿದಾಗ ಏನು ಮೀನಿಂಗ್ ಕೊಡುತ್ತೆ ಕನ್ನಡದಲ್ಲೂ ನಮ್ಗೆ ಅರ್ಥ ಆಗಬೇಕಲ್ವ ಈಗ. ಸೊ ಇಲ್ಲಿ ನೋಡಿ, ಪ್ರೆಸೆಂಟ್ನಲ್ಲಿ ನಾನು ಹೇಳಿದೆ ಐ ಆಮ್ ಅಂತ. ಐ ಆಮ್ ಅಂದರೆ ನಾನು ಇದ್ದೇನೆ. ನೋಡಿ, ಇಲ್ಲೇ ಒಂದು ಸೆಂಟೆನ್ಸೇ ಕ್ರಿಯೇಟ್ ಆಗೋಯ್ತು. ಐ ಆಮ್ ನಾವು ಯಾವಾಗ ಹೇಳ್ತೀವಿ? ಈಗ ಯಾರೋ ನಿಮಗೆ ಫೋನ್ ಮಾಡಿ ಕೇಳಿದ್ರು, ಆರ್ ಯು ಅಟ್ ಹೋಮ್, ನೀನೀಗ ಮನೇಲಿದೆಯಾ ಅಂತ ಅವ್ರು ನಿಮಗೆ ಕೇಳಿದ್ರು. ನೀವಾಗ ಏನಂತ ಹೇಳ್ತೀರಾ ಆನ್ಸರ್? ಹಾಂ, ಇದ್ದೀನಿ. ಅವಾಗ ಹೇಳಿ ಎಸ್ ಐ ಆಮ್ ಅಂತ ಪೂರ್ತಿ ಹೇಳಬೇಕು, ಜಸ್ಟ್ ಆಮ್ ಅಲ್ಲ, ಎಸ್ ಐ ಆಮ್. ಸೊ ಫುಲ್ ಸೆಂಟೆನ್ಸ್ ಬಂತಲ್ವ ಇಲ್ಲಿ. ಐ ಜೊತೆ ಆಮ್ ಸೇರ್ಕೊಂಡಾಗಲೇ ಪ್ರೆಸೆಂಟ್ನಲ್ಲಿ ನಾನು ಇದ್ದೀನಿ ಅನ್ನೋ ಮೀನಿಂಗ್ ಕೊಡುತ್ತೆ. ನಾನು ಇದ್ದೆ ಅಂತ ಹೇಳಬೇಕು, ಐ ವಾಸ್. ನಾನು ಇರ್ತೀನಿ, ಐ ವಿಲ್ ಬಿ. ನೋಡಿ, ಇಷ್ಟೇ. ಇಲ್ಲಿ ಆಲ್ಮೋಸ್ಟ್ ಒಂದು ಕಂಪ್ಲೀಟ್ ಸೆಂಟೆನ್ಸೇ ಇದೆ ನಿಮ್ಮ ಮುಂದೆ. ಐ ವಾಸ್ ಅಂತ ಹೇಳಿದ್ರೂ ಪೂರ್ತಿ ಮೀನಿಂಗ್ ಕೊಡ್ತಾ ಇದೆ, ನಾನು ಇದ್ದೆ ಅಂತ. ಐ ವಿಲ್ ಬಿ ಅಂದರೆ ಪೂರ್ತಿ ಕಂಪ್ಲೀಟ್ ಒಂದು ಮೀನಿಂಗ್ ಕೊಡ್ತಾ ಇದೆ. ಅಲ್ಲೊಂದು ಸೆಂಟೆನ್ಸೇ ಇದೆ, ಐ ವಿಲ್ ಬಿ ಅನ್ನೋದು. ಅಂದರೆ ನಾನು ನಾಳೆ ಅಲ್ಲಿರ್ತೀನಿ ಅನ್ನೋದು. ಮುಂದೆ ಕಾಂಪ್ಲಿಮೆಂಟ್ ಏನೋ ಒಂದು ಇರಲೇಬೇಕು. ನಾನು ಆಮೇಲೆ ಹೇಳ್ಕೊಡ್ತೀನಿ. ಕಾಂಪ್ಲಿಮೆಂಟ್ ಇಲ್ಲದೇನೆ ಕಂಪ್ಲೀಟ್ ಆಗುತ್ತಾ ಸೆಂಟೆನ್ಸ್? ಇಲ್ಲ, ತುಂಬ ಸರಿ ಆಗಲ್ಲ. ಏನೇನು ಕಾಂಪ್ಲಿಮೆಂಟ್ ಹಾಕಬಹುದು? 15 ಡಿಫ್ರೆಂಟ್ ಕಾಂಪ್ಲಿಮೆಂಟ್ಸ್ನ ನೀವು ಹಾಕ್ಬೋದು. ಅಂದ್ರೇನು, ಆ್ಯಮ್ ಮುಂದೆ, ವಾಸ್ ಮುಂದೆ ಯಾವ್ಯಾವ ವರ್ಡ್ಸ್ನೆಲ್ಲ ಹಾಕ್ಬೋದು, ಆಮೇಲೆ ನಾನು ಹೇಳ್ಕೊಡ್ತೀನಿ. 15 ಡಿಫ್ರೆಂಟ್ ಟೈಪ್ಸ್ ವರ್ಡ್ಸ್ ಹಾಕ್ಬೋದು ನೀವು. ಇಲ್ಲಿ ಬೇಸಿಕ್ಸ್ ನೋಡಿ, ಓದಿ ಈಗ ನನ್ನ ಜೊತೆ. ಐ ಆಮ್ ನಾನಿದ್ದೀನಿ, ಐ ವಾಸ್ ನಾನಿದ್ದೆ, ಐ ವಿಲ್ ಬಿ ನಾನಿರ್ತೀನಿ. ಅದೇ ಥರ ಯುಗೇನು ಹೇಳಬೇಕು? ಯು ಆರ್, ನೀನಿದೀಯಾ. ನಾನೇ ಹೇಳ್ತಾ ಇದ್ದೀನಿ, ಯು ಆರ್ ಅಂದರೆ ನೀನಿದ್ದೀಯಾ ಇಲ್ಲಿ. ನೀನಿದ್ದೆ, ಯು ವರ್. ಯು ವಿಲ್ ಬಿ, ನೀನಿರ್ತೀಯ, ರೈಟ್. ಸೊ ಫ್ಯೂಚರ್ನಲ್ಲಿ ಐ ಇದ್ರು, ಯು ಇದ್ರು, ವಿಲ್ ಬಿನೇ ಹಾಕಬೇಕು. ಸೊ ಜಸ್ಟ್ ಬಿ ಅಂತ ಹೇಳಕ್ಕೆ ಬರಲ್ಲ, ಯು ವಿಲ್ ಬಿ ಅಂತಲೇ ಹೇಳಬೇಕು. ವಿ ವರ್, ನಾವಿದ್ದೇವೆ. ನಾವು ಸ್ಪೋಕನಲ್ಲಿ ಏನು ಹೇಳ್ತೀವಿ? ನಾವಿದ್ದೀವಿ ಅಂತೀವಲ್ವಾ, ಆ ಥರನೇ ನೀವು ಬರ್ಕೊಳ್ಳಿ. ನೀವು ಮನೇಲಿ ಮಾತಾಡೋ ಥರನೇ ಬರ್ಕೊಳ್ಳಿ. ಇಲ್ಲಿ ನಾವಿದ್ದೀವಿ ಆ ಥರ ಕನ್ನಡನೇ ಬರ್ಕೊಳ್ಳಿ. ನಾವಿದ್ವಿ, ವಿ ವರ್ ಅನ್ಬೇಕು. ನಾನು ಆಗಲೇ ನಿಮಗೆ ಚಾರ್ಟ್ ತೋರಿಸಿದೆ, ಪಾಸ್ಟ್ನಲ್ಲಿ ವಿ ಬಂದರೆ ವರ್ ಬರುತ್ತೆ. ಆ ಚಾರ್ಟ್ನ ಒಂದ್ಸರಿ ಬೈಹಾರ್ಟ್ ಮಾಡ್ಕೊಂಬಿಡಿ. ಆ ಚಾರ್ಟ್ನ ಎಲ್ಲಾದರೂ ಬರೆದು ನೀವು ಸ್ಟಿಕ್ ಮಾಡ್ಕೊಳ್ಳಿ, ಅದನ್ನ ತಲೆ ಒಳಗೆ ಇಟ್ಕೋಬೇಕು ನೀವು. ವಿ ವಿಲ್ ಬಿ, ನಾವಿರ್ತೀವಿ. ದೇ ಆರ್, ಅವರಿದ್ದಾರೆ. ದೇ ವರ್, ಅವರಿದ್ರು. ದೇ ವಿಲ್ ಬಿ, ಅವರಿರ್ತಾರೆ. ಸೊ ಪಾಸ್ಟ್ ಅಂದ ತಕ್ಷಣ ಇಲ್ಲಿ ಯಾವುದಾದ್ರೂ ಪಾಸ್ಟ್ ಬರುತ್ತೆ. 1 ಮಿನಿಟ್ ಹಿಂದೆನೂ ಆಗಿರ್ಬೋದು, ನೆನ್ನೆನೂ ಆಗಿರ್ಬೋದು, 10 ಇಯರ್ಸ್ ಹಿಂದೆನೂ ಆಗಿರ್ಬೋದು, ನೀವು ಹುಟ್ಟಿದಾಗ ಕೂಡ ಆಗಿರ್ಬೋದು. ಈ ಹಿಂದಿನ ಯಾವುದೇ ಟೈಮ್ನ ನೀವು ಪಾಸ್ಟ್ ಅಂತ ಹೇಳ್ಬೋದು, ಆ ಸೆಂಟೆನ್ಸ್ನ ಯೂಸ್ ಮಾಡ್ಬೋದು. 1 ಮಿನಿಟ್ ಎಗೋ ಐ ವಾಸ್, ಎಸ್ಟರ್ಡೇ ಐ ವಾಸ್, 10 ಇಯರ್ಸ್ ಎಗೋ ಐ ವಾಸ್, ವೆನ್ ಐ ವಾಸ್ ಬಾರ್ನ್ ಐ ವಾಸ್ ಹೇಳಬಹುದು. ಪಾಸ್ಟ್ನ ಯಾವುದೇ ಟೈಮ್ನಲ್ಲಾದರೂ ಈ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಿ. ಅದೇ ಥರ ಫ್ಯೂಚರ್ನ ಯಾವುದೇ ಟೈಮಲ್ಲಾದರೂ ಆ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಿ. ಫ್ರೆಂಡ್ಸ್ ಆರ್, ಫ್ರೆಂಡ್ಸ್ ಇದ್ದಾರೆ. ಫ್ರೆಂಡ್ಸ್ ವರ್, ಇದ್ರು. ಫ್ರೆಂಡ್ಸ್ ವಿಲ್ ಬಿ, ಇರ್ತಾರೆ. ಸೊ ಈ ಸೆಂಟೆನ್ಸ್ ಫ್ರ್ಯಾಗ್ಮೆಂಟ್ ಅಷ್ಟೇ. ಇದ್ರ ಮುಂದೆ ನಾವು ಒಂದು ಕಾಂಪ್ಲಿಮೆಂಟ್ ಹಾಕಬೇಕು, ಆಗಲೇ ಫುಲ್ ಮೀನಿಂಗ್ ಕೊಡುತ್ತೆ, ಫುಲ್ ಇನ್ಫಾರ್ಮೇಷನ್ ಕೊಡುತ್ತೆ. ಆಮೇಲೆ ನಾನು ಹೇಳ್ಕೊಡ್ತೀನಿ ಅದನ್ನು. ಹಿ ಈಸ್, ಅವನಿದ್ದಾನೆ. ಹಿ ವಾಸ್, ಅವನಿದ್ದ. ಹಿ ವಿಲ್ ಬಿ, ಅವನಿರ್ತಾನೆ. ಸೊ ನೋಡಿ, ಹಿ ಶೀಟ್ ಬಂದರೆ ಈಸ್ ಹಾಕಬೇಕು ಪ್ರೆಸೆಂಟ್ನಲ್ಲಿ. ಶಿ ಈಸ್, ಅವಳಿದ್ದಾಳೆ. ಶಿ ವಾಸ್, ಅವಳಿದ್ಲು. ಶಿ ವಿಲ್ ಬಿ, ಅವಳಿರ್ತಾಳೆ. ಇಟ್ ಈಸ್, ಅದು ಅಥವಾ ಇದು ಇದೆ. ಪಾಸ್ಟ್, ಇಟ್ ವಾಸ್, ಇತ್ತು. ಇಟ್ ವಿಲ್ ಬಿ, ಇರುತ್ತೆ. ಕಿರಣ್ ಈಸ್, ಕಿರಣ್ ಇದ್ದಾನೆ. ಕಿರಣ್ ವಾಸ್, ಇದ್ದ. ಕಿರಣ್ ವಿಲ್ ಬಿ, ಇರ್ತಾನೆ. ಡಾಗ್ ಈಸ್, ಇದೆ. ಡಾಗ್ ವಾಸ್, ಇತ್ತು. ಡಾಗ್ ವಿಲ್ ಬಿ, ಇರುತ್ತೆ. ರೈಟ್. ಸೊ ಈಗ ನೀವೇನು ಮಾಡಬೇಕು? ಸೊ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಿರೋ ಈ ಸ್ಲೈಡ್ನ ನೀವು ಚೆನ್ನಾಗಿ ಓದಿ ಬೈ ಹಾರ್ಟ್ ಮಾಡ್ಕೊಂಡು ನೆನ್ಪಿಟ್ಕೊಂಬೇಡಿ. ಇದು ನಿಮ್ಮ ಪೂರ್ತಿ ಸ್ಪೋಕನ್ ಇಂಗ್ಲೀಷ್ನ ಫೌಂಡೇಶನ್ ಇಲ್ಲಿದೆ.
ಅರ್ಥ ಆಗ್ತಿದೆ ಅಲ್ವಾ? ಇಲ್ಲೇ ನಿಮಗೆ ಒಂದು 30% ಅಷ್ಟು ಇಂಗ್ಲೀಷ್ ಕವರ್ ಆಗ್ತಿದೆ ಮಾತಾಡೋದಕ್ಕೆ. ಯಾರ್ಯಾರು ನೀವು ಹೇಳ್ತಾ ಇದ್ರಿ ನನಗೆ ಸ್ವಂತ ಸೆಂಟೆನ್ಸ್ ಮಾಡೋಕ್ಕೆ ಬರಲ್ಲ, ನಮಗೆ ಭಯ ಆಗ್ತಿರುತ್ತೆ ಮಾತಾಡೋಕ್ಕೆ, ಈ ಸ್ಲೈಡ್ ಏನು ಕಾಣಿಸ್ತಿದೆ ಈ ಸ್ಲೈಡ್ನ ಪಾಸ್ ಮಾಡಿ ಬರ್ಕೊಂಬಿಡಿ ಚೆನ್ನಾಗಿ. 10 ಸರಿ ಓದಿ, 20 ಸರಿ ಓದಿದ್ನೇ ಓದಿ ನಿಮ್ಮನ್ನ ನಿದ್ದೆಯಿಂದ ಎಬ್ಬಿಸಿ ಕೇಳಿಸಿದ್ರು ಕೂಡ ಈ ಸೆಂಟೆನ್ಸ್ನ ಹೇಳಕ್ಕೆ ಬರಬೇಕು. ಇಂಗ್ಲೀಷ್ ಕನ್ನಡ. ಐ ಆಮ್ ನಾನಿದ್ದೀನಿ, ಐ ವಾಸ್ ನಾನಿದ್ದೆ, ಐ ವಿಲ್ ಬಿ ನಾನಿರ್ತೀನಿ. ಯು ಆರ್ ನೀನಿದೆಯಾ, ಯು ವರ್ ನೀನಿದ್ದೆ, ಯು ವಿಲ್ ಬಿ ನೀನಿರ್ತೀಯ. ಈ ಥರ ಬೈ ಹಾರ್ಟ್ ಮಾಡಬೇಡಿ ಇದನ್ನು. ಗೊತ್ತಾಗ್ತಿದೆ ಅಲ್ವಾ? ಯಾರಿಗೆ ಸೆಂಟೆನ್ಸ್ ಮಾಡೋದು ಕಷ್ಟ ಅಂತ ನೀವು ಹೇಳ್ತಿದ್ರಿ, ನೀವು ಇದನ್ನು ಚೆನ್ನಾಗಿ ಬರ್ಕೊಂಡು ಬೈ ಹಾರ್ಟ್ ಮಾಡಿ. ಇದೇ ನಿಮ್ಮ ಇವತ್ತಿನ ಹೋಮ್ವರ್ಕ್. ಇದನ್ನು ಮಾಡಿಬಿಟ್ರೆ ಮುಂದೆ ಬರೋ ಕ್ಲಾಸ್ಗಳನ್ನ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ನಿಮ್ಗೆ ಯಾವ ಕ್ಲಾಸು ಅರ್ಥ ಆಗೋದಿಲ್ಲ. ಏನಕ್ಕೆ ಇಲ್ಲಿ ಈಸಿ ಆಗ್ತಿದ್ದೀರಾ, ಯಾಕೆ ವಾಸ್ ಬಂತು, ಸೇಮ್ ಅಗೇನ್ ಕ್ವಶನ್ಸ್ ಬರುತ್ತೆ. ಓಕೆ, ನಾನು ಹೇಳದ್ನಲ್ಲ, ಸಬ್ಜೆಕ್ಟ್ ಪ್ಲಸ್ ಬಿ ಇದ್ದರೆ ಸಾಕಾಗಲ್ಲ. ಐ ವಾಸ್, ಐ ಆಮ್, ಎಸ್, ಅಲ್ಲಿ ನಿಮಗೆ ಒಂದು ಮೀನಿಂಗ್ ಕೊಡ್ತಿದೆ. ಬಟ್ ಒಂದು ಕಾಂಪ್ಲಿಮೆಂಟ್ ಬಂದಾಗ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗುತ್ತೆ, ಪೂರ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಯಾವಾಗ ಅಂದರೆ ಬಿ ಮುಂದೆ ನೀವು ಒಂದು ಕಾಂಪ್ಲಿಮೆಂಟ್ ಹಾಕಬೇಕು. ಕಾಂಪ್ಲಿಮೆಂಟ್ ಅಂದ್ರೇನು ನೋಡಿ, ಇಲ್ಲಿ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಯೂಸಿಂಗ್ ಬಿ. ಸಬ್ಜೆಕ್ಟ್ ಬಿ ಪ್ಲಸ್ ಆಕ್ಯುಪೇಷನ್ ಹಾಕಬಹುದು. ಯಾವಾಗ ಅಂದರೆ ನಾವು ಒಬ್ಬರ ಕೆಲಸದ ಬಗ್ಗೆ ಮಾತಾಡೋವಾಗ. ಆಕ್ಯುಪೇಷನಲ್ಲಿ ಏನೇನು ಹಾಕ್ಬೋದು? ಡಾಕ್ಟರ್, ಲಾಯರ್, ಕಾರ್ಪೆಂಟರ್. ಗೊತ್ತಾಗ್ತಿದೆ ಅಲ್ವಾ? ಇದನ್ನೆಲ್ಲ ಆಕ್ಯುಪೇಷನ್ ಅಂತೀವಲ್ವಾ. ಟೀಚರ್, ಸ್ಟೂಡೆಂಟ್, ಇದು ಕೂಡ ಬರುತ್ತೆ. ಸೊ ಇದನ್ನು ಹೇಳಿದಾಗಲೇ ಅಲ್ವಾ ಯಾರು ಏನಾಗಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಕನ್ವೆ ಆಗುತ್ತೆ. ಸೊ ಇಲ್ಲಿ ನಾವು ಆಕ್ಯುಪೇಷನ್ ಹಾಕ್ಬೋದು. ಸೊ ನೆಕ್ಸ್ಟ್ ಕ್ಲಾಸ್ ಇದರ ಮೇಲೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಸೊ ಈಗ ನೀವು ಅನ್ಕೊಂಡ್ಬಿಡ್ಬೋದು, ಹಾಂ ನನಗೆ ಬಂತು, ಆಕ್ಯುಪೇಷನ್ ತಾನೇ ಹಾಕೋದು. ಬಟ್ ಅದರಲ್ಲೂ ಕೂಡ ನೀವು ತುಂಬ ಜನ ಮಿಸ್ಟೇಕ್ ಮಾಡ್ತೀರಾ. ಆಕ್ಯುಪೇಷನ್ ಹಾಕೋವಾಗ ಯಾವಾಗ ಆರ್ಟಿಕಲ್ಸ್ ಯೂಸ್ ಮಾಡಬೇಕು, ಎಲ್ಲ ಆರ್ಟಿಕಲ್ಸ್ ಯೂಸ್ ಮಾಡಬಾರ್ದು, ಸಿಂಗ್ಯುಲರ್ ಪ್ಲೂರಲ್ಗೆ ಏನು ರೂಲ್ ಇದೆ ಅನ್ನೋದನ್ನು ನಾನು ಸೆಪ್ರೇಟ್ ವಿಡಿಯೋ ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ನೀವು ನೋಡಬೇಕು. ಸೊ ಇಲ್ಲಿ ಆಕ್ಯುಪೇಷನ್ ಹಾಕಿದ್ರೆ ಆ ವರ್ಡ್ನ ನಾವು ಕಾಂಪ್ಲಿಮೆಂಟ್ ಅಂತೀವಿ. ಅದೇ ಥರ ನೀವು ಪರ್ಸ್ನಾಲಿಟಿ ಹಾಕಬಹುದು. ಯಾವಾಗ ಹಾಕಬೇಕು? ಒಬ್ಬರ ಪರ್ಸ್ನಾಲಿಟಿ ಬಗ್ಗೆ ಮಾತಾಡೋದಕ್ಕೆ. ಈಗ ನಾನು ಎಂಥವನು, ಅವ್ರು ಎಂಥವರು, ಅವನು ಎಂಥವನು ಹೇಳಬೇಕಂದ್ರೆ ಒಂದು ಪರ್ಸನಾಲಿಟಿ ತೋರಿಸುವಂತಹ ಒಂದು ವರ್ಡ್ನ ಹಾಕಬೇಕಲ್ವ ಅಲ್ಲಿ. ಸೊ ಯಾವ್ಯಾವ ವರ್ಡ್ ಪರ್ಸ್ನಾಲಿಟಿ ತೋರಿಸುತ್ತೆ, ಯಾವ್ಯಾವುದನ್ನೆಲ್ಲ ಹಾಕಬಹುದು ನಾವಿಲ್ಲಿ, ಇದ್ರ ಮೇಲೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀವಿ. ಈಗ ನೆಕ್ಸ್ಟ್ ಬರೋ ವೀಡಿಯೋಸ್ ಎಲ್ಲ ಈ ಕಾಂಪ್ಲಿಮೆಂಟ್ ಮೇಲೆ ಇರುತ್ತೆ ಸಪ್ರೇಟಾಗಿ. ಒಂದೊಂದು ಕ್ಲಾಸ್ನಲ್ಲೂ ನಾವು ಒಂದೊಂದು ಕಾಂಪ್ಲಿಮೆಂಟ್ನ ಹೇಳ್ಕೊಡ್ತೀನಿ. ಮತ್ತೇನು ಹಾಕ್ಬೋದು ಇಲ್ಲಿ? ಬಿ ಆದಮೇಲೆ ಪ್ಲೇಸ್ ಹಾಕ್ಬೋದು ಅಲ್ವಾ. ಯಾರು ಎಲ್ಲಿದ್ದಾರೆ ಅಂತ ಹೇಳಬೇಕಂದ್ರೆ ನಾವು ಪ್ಲೇಸ್ ಹಾಕಲೇಬೇಕಲ್ವಾ. ಆ್ಯಂಡ್ ಪ್ಲೇಸ್ ಹಾಕೋವಾಗ ಹಿಂದೆ ಆ್ಯಟ್ ಹಾಕಬೇಕಾಗುತ್ತೆ, ಇನ್ ಹಾಕಬೇಕಾಗುತ್ತೆ, ಆನ್ ಹಾಕಬೇಕಾಗುತ್ತೆ. ಈ ಥರ ಪ್ರಿಪೋಸಿಷನ್ಸ್ ಕೂಡ ಬರುತ್ತೆ. ಅದನ್ನು ನೀವು ಕಲಿಯಬೇಕಲ್ವಾ. ಎಲ್ಲಿ ಆ್ಯಟ್ ಹಾಕಬೇಕು, ಎಲ್ಲಿ ಇನ್, ಎಲ್ಲಿ ಆನ್, ಇನ್ಸೈಡ್, ಔಟ್ಸೈಡ್, ಯಾವ್ಯಾವುದನ್ನು ಎಲ್ಲೆಲ್ಲಿ ಹಾಕಬೇಕು. ಸೊ ಇದ್ರ ಮೇಲೂ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಆದರೆ ನೀವು ಯಾವುದನ್ನು ಮಿಸ್ ಮಾಡಬಾರ್ದು. ಮತ್ತೇನು ಹಾಕ್ಬೋದು? ರಿಲೇಷನ್ಶಿಪ್ ಹಾಕ್ಬೋದು. ಯಾರು ಯಾರಿಗೆ ಏನಾಗಿದ್ದಾರೆ, ಎಲ್ಲ ರಿಲೇಷನ್ಶಿಪ್ ವರ್ಡ್ಸ್ನ ನೀವು ಕಲಿಬೇಕಲ್ವಾ. ಅದೇ ಥರ ಒಂದು ಕಾಮನ್ ನೌನ್ ಹಾಕ್ಬೋದು. ಸೊ ಸಬ್ಜೆಕ್ಟ್ ಹೇಗಿದೆ ಅಂತ ಹೇಳೋದಕ್ಕೆ, ರೈಟ್. ಸೊ ನಿಮ್ಗೇನಾದರೂ ನಾನು ಫಾಸ್ಟ್ ಹೇಳ್ತಿದ್ದೀನಿ ಅನಿಸಿದ್ರೆ ವಿಡಿಯೋ ಎಲ್ಲ ಮುಗಿದ್ಮೇಲೆ ಇನ್ನೊಂದು ಸರಿ ನೋಡಿ, ನಿಧಾನವಾಗಿ ನೋಡಿ. ಅರ್ಥ ಆಗ್ತಿಲ್ಲ, ಏನು ಟೆನ್ಷನ್ ಆಗಬೇಡಿ, ನಂಗೆ ಅರ್ಥ ಆಗ್ತಿಲ್ಲ, ಎಲ್ಲನೂ ಅರ್ಥ ಆಗುತ್ತೆ. ನೀವು ಪೇಷನ್ಸಿಂದ ನೋಡಬೇಕು. ನಿಮ್ಗೆ ಅರ್ಜೆಂಟ್ ಕೆಲಸಗಳನ್ನ ಇಟ್ಕೊಂಡು ವಿಡಿಯೋ ನೋಡೋದು, ಪ್ರಾಕ್ಟೀಸ್ ಮಾಡೋದು ಮಾಡಬೇಡಿ. ನಾನು ಹೇಳಿದ್ನಲ್ವ, ಯಾವಾಗಲೂ ನಿಮಗೆ ಎಲ್ಲ ಕೆಲಸ ಮುಗಿದ್ಮೇಲೆ ನೀವು ಶಾಂತಿಯಿಂದ ಕೂತ್ಕೊಂಡು ಇಯರ್ಫೋನ್ಸ್ ಹಾಕ್ಕೊಂಡು ನನ್ನ ಕ್ಲಾಸ್ನ ಪ್ರಾಕ್ಟೀಸ್ ಮಾಡಿ. ನೀವು ಯಾವತ್ತೂ ಹೆದರ್ಕೋಬೇಡಿ, ನನಗೆ ಮಾತಾಡೋಕ್ಕೆ ಬರ್ತಿಲ್ಲ ನಾನು ಅದನ್ನೆಲ್ಲ ಹೇಳ್ಕೊಡ್ತೀನಿ. ಡಿಸಿಪ್ಲಿನಾಗಿ ಅವತ್ತಿನ ಕ್ಲಾಸ್ ಅವತ್ತೇ ನೋಡಿ, ವರ್ಕ್ ಮಾಡಿ ಅಷ್ಟೇ. ಸೊ 5 ಟೈಪ್ಸ್ ಗೊತ್ತಾಯಿತು. ಮತ್ತೆ ನೋಡಿ ಏನೇನು ಹಾಕ್ಬೋದು? ಬಿ ಮುಂದೆ ಅಡ್ಜೆಕ್ಟಿವ್ ಯೂಸ್ ಮಾಡ್ಬೋದು. ನಿಮ್ಗೆ ಗೊತ್ತಿದೆ ರೆಗ್ಯುಲರ್ ಅಡ್ಜೆಕ್ಟಿವ್. ಅದನ್ನು ಹಾಕೋದ್ರಿಂದ ನಾವು ಎಮೋಷನ್ಸ್, ಯಾರು ಹೇಗಿದ್ದಾರೆ, ಹೇಗೆ ಕಾಣಿಸ್ತಿದ್ದಾರೆ, ಅವರ ಎಮೋಷನ್ಸ್ ಏನು ಅನ್ನೋದನ್ನು ಮಾತಾಡ್ಬೋದು. ಸೊ ಯಾವ್ಯಾವ್ದನ್ನೆಲ್ಲ ಹಾಕ್ಬೋದು ನಾವು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಅದು ಕೂಡ ಬೇಸಿಕ್ಸಿಂದ ಹೇಳ್ಕೊಡ್ತೀನಿ. ಅದೇ ಥರ ಇ ಡಿ ಎಂಡಿಂಗ್ ಅಡ್ಜೆಕ್ಟಿವ್ ಹಾಕ್ಬೋದು. ಅಂದರೆ ಕೆಲವು ಅಡ್ಜೆಕ್ಟಿವ್ಗಳು ಇ ಡಿ ಸ್ಪೆಲ್ಲಿಂಗಿಂದ ಎಂಡ್ ಆಗಿರುತ್ತೆ. ಸೊ ಅವನ್ನ ಹಾಕಿದಾಗ ಏನು ಮೀನಿಂಗ್ ಕೊಡುತ್ತೆ, ಏನೇನೆಲ್ಲ ಹಾಕ್ಬೋದು ಹೇಳ್ಕೊಡ್ತೀನಿ. ಅದೇ ಥರ ING ಸ್ಪೆಲ್ಲಿಂಗಿಂದ ಎಂಡ್ ಆಗೋವಂಥ ಅಡ್ಜೆಕ್ಟಿವ್ಸ್ನ ನಾನು ಹೇಳ್ಕೊಡ್ತೀನಿ. ಆಮೇಲೆ ಬಿ ಪ್ಲಸ್ ಬೀಯಿಂಗ್ ಕೂಡ ಹಾಕ್ತೀವಿ. ಇಲ್ಲಿ ನೋಡಿ, ಬಿನ 2 ಫಾರ್ಮು ಬರ್ತಿದೆ. ಬಿ ಕೂಡ ಬರುತ್ತೆ, ಬೀಯಿಂಗ್ ಬರುತ್ತೆ, ಮುಂದೆ ಅಡ್ಜೆಕ್ಟಿವ್ ಬರುತ್ತೆ. ಸೊ ಆಗ ನಾವು ಬಿಹೇವಿಯರ್ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ಲಿಸ್ಟ್ ಕೊಡ್ತೀನಿ ನಾನು ಏನೇನೆಲ್ಲ ನೀವು ಹಾಕ್ಬೋದು ಅಂತ. ಅದೇ ಥರ ಏಬಲ್ ಟು ಹಾಕ್ಬೋದು. ನೀವು ಏಬಲ್ ಟು ಹಾಕಿ ಪ್ಲಸ್ ಒಂದು ವರ್ಬ್ ಹಾಕ್ಬೋದು, ಆ್ಯಕ್ಷನ್ ವರ್ಬ್. ಆಗ ನೀವು ಒಬ್ಬರ ಕೆಲಸ ಮಾಡೋ ಸಾಮರ್ಥ್ಯದ ಬಗ್ಗೆ ಮಾತಾಡಬಹುದು. ಆ್ಯಂಡ್ ಸೇಮ್ ಮೀನಿಂಗ್ ಸೆಂಟೆನ್ಸ್ಗಳು ಕ್ಯಾನ್, ಕ್ಯಾನಾಟ್ ಇಂದನೂ ಹೇಳ್ತೀವಿ. ಆ ವಿಡಿಯೋ ನನಗೆ ಸಪ್ರೇಟಾಗಿ ಮಾಡ್ತೀನಿ, ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ 10 ಡಿಫ್ರೆಂಟ್ ಕಾಂಪ್ಲಿಮೆಂಟ್ಸ್ ಹಾಕೋದು ಗೊತ್ತಾಯ್ತಲ್ವಾ. ಸೊ ಕಾಂಪ್ಲಿಮೆಂಟ್ಸ್ ಅಂದರೆ ಏನು? ಸಬ್ಜೆಕ್ಟ್ ಪ್ಲಸ್ ಬಿ ಮುಂದೆ ಬರುವಂತಹ ಒಂದು ವರ್ಡ್. ಬಿನಲ್ಲಿ ಏನು ಬರುತ್ತೆ? ಸಬ್ಜೆಕ್ಟ್ಗೆ ತಕ್ಕಂತಹ ಒಂದು ಫಾರ್ಮ್, ಬಿ ಫಾರ್ಮ್ ಬರುತ್ತೆ. ಆಮ್, ಈಸ್, ಆರ್
ನಾನು ಆಗಲೇ ನಿಮಗೆ ಸ್ಲೈಡ್ನಲ್ಲಿ ತೋರಿಸ್ಕೊಟ್ಟೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ನಲ್ಲಿ ಏನೇನು ಬರುತ್ತೆ ಬಿ ಅಂತ, ಹೋಗಿ ನೋಡಿ. ನೆಕ್ಸ್ಟ್ ನ್ಯಾಷನಾಲಿಟಿ ಹಾಕ್ಬೋದು, ಅಂದರೆ ಯಾರು ಯಾವ ದೇಶಕ್ಕೆ ಸೇರಿದವರು ಅಂತ ಹೇಳಬೇಕು. ಸಬ್ಜೆಕ್ಟ್ನ ನ್ಯಾಷನಾಲಿಟಿ ಹೇಳಬೇಕು. ಸೊ ಇಂಡಿಯಾದವ್ರನ್ನ ಇಂಡಿಯನ್ ಅಂತೀವಿ, ಅಮೇರಿಕಾದವ್ರನ್ನ ಅಮೇರಿಕನ್ ಅಂತೀವಿ. ಈ ಥರ ಬೇರೆ ಬೇರೆ ಕಂಟ್ರಿಗೆ ಸೇರಿದವ್ರು ಏನೇನಂತ ನಾವು ಕರಿತೀವಿ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ನೀವು ಕಲಿಬಹುದು. ಏಜ್ ಹಾಕ್ಬೋದು, ಮೆಷರ್ಮೆಂಟ್ನ ಮಾಡೋದಕ್ಕೆ ಮೆಷರ್ಮೆಂಟ್ನ ಕೂಡ ನೀವು ಹಾಕ್ಬೋದು. ಯಾರು ಯಾವ ವಸ್ತು ಹೇಗಿದೆ, ಎಷ್ಟಿದೆ, ಎಷ್ಟು ಉದ್ದ, ಎಷ್ಟು ಗಿಡ್ಡ, ಅಲ್ಲಿ ನೀವು ಕಲಿಬಹುದು. ಆ್ಯಂಡ್ ಇಟ್ ಯೂಸ್ ಮಾಡಿಕೊಂಡು ವೆದರ್ ಬಗ್ಗೆ ಮಾತಾಡಬಹುದು. ಅದೇ ಥರ ಇಟ್ ಪ್ಲಸ್ ಬಿ ಇಂದ ಟೈಮ್, ಡೇ, ಮಂತ್, ಇಯರ್ನ ಕೂಡ ನೀವು ಮಾತಾಡ್ಬೋದು. ಸೊ ಈಗ ನಾನು ತೋರಿಸಿರುವಂಥ 15 ಸ್ಟ್ರಕ್ಚರ್ಗಳು ತುಂಬ ಬೇಸಿಕ್ ಸೆಂಟೆನ್ಸ್ಗಳಲ್ವಾ, ಡೈಲಿ ಲೈಫ್ನಲ್ಲೇ ನಾವು ಮಾತಾಡಬೇಕಾಗಿರೋ ಸೆಂಟೆನ್ಸ್ಗಳಿವೆಲ್ಲ, ಹೌದಲ್ವಾ? ಸೊ ನಿಮ್ಗೆ ಅನಿಸುತ್ತೆ ನೋಡೋದಕ್ಕೆ ಇಲ್ಲಿ ತುಂಬ ಈಸಿ ಇದೆ, ನಾವು ಮಾಡ್ಬೋದು ಅಂತ. ಬಟ್ ಯಾವ ಅಡ್ಜೆಕ್ಟಿವ್ಸ್ನ ಎಲ್ಲಿ ಹಾಕಬೇಕು, ಅಡ್ವರ್ಬ್ಸ್ ಎಲ್ಲ ಹಾಕಬೇಕು, ಪ್ರಿಪೋಸಿಷನ್ ಯಾವ್ಯಾವುದನ್ನು ಯೂಸ್ ಮಾಡಬೇಕು, ಗ್ರಾಮ್ಯಾಟಿಕಲಿ ಕರೆಕ್ಟಾಗಿ ಕಲಿಬೇಕಲ್ವ ನೀವು. ಆದ್ದರಿಂದ ಮುಂದೆ ಬರೋ 15 ವೀಡಿಯೋಸ್ನ ಕೂಡ ನೀವು ತಪ್ಪದೆ ನೋಡಬೇಕು. ಇದರಲ್ಲಿ ನೀವು ಮಾತಾಡಬೇಕಾಗಿರೋ ಬೇಸಿಕ್ ಇಂಗ್ಲೀಷ್ ಎಲ್ಲ ಕವರ್ ಆಗೋಗುತ್ತೆ. ನಿಮ್ಮ ಡೈಲಿ ಲೈಫ್ಗೆ ಯೂಸ್ ಆಗೋ ಸೆಂಟೆನ್ಸ್ಗಳೇ ಇವು, ರೈಟ್? ಸೊ ಗ್ರಾಮ್ಯಾಟಿಕಲಿ ಸರಿಯಾಗಿ ಕಲಿಬೇಕಾಗಿರೋದು ಇಂಪಾರ್ಟೆಂಟ್. ನಾನು ತುಂಬ ವರ್ಕ್ ಕೊಡ್ತೀನಿ ಇದ್ರ ಮೇಲೆ, ಆಗ ನೀವು ಪರ್ಫೆಕ್ಟಾಗಿ ಹೋಗ್ತೀರಾ, ರೈಟ್? ನಿಮ್ಗೆ ಇಲ್ಲೇ ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ಆದ್ದರಿಂದ ನೀವು ಯಾವುದೇ ಕ್ಲಾಸ್ನ ಮಿಸ್ ಮಾಡಬಾರ್ದು. ನೋಡಿ, ನಾನು ಒಂದೇ ಸ್ಕ್ರೀನಲ್ಲಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಹೈಲೈಟ್ ಮಾಡಿರೋ ವರ್ಡ್ನ ನಾವೇನಂತ ಕರಿತೀವಿ? ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಆ್ಯಂಡ್ ಈ ಸ್ಲೈಡ್ ನೆನಪಿದೆ ಅಲ್ವಾ ನಿಮಗೆ? ಇದನ್ನು ನೀವು ಬೈ ಹಾರ್ಟ್ ಮಾಡಿರಬೇಕು. ಪ್ರತಿ ಸೆಂಟೆನ್ಸ್ನ ನೀವು ಕಣ್ಣು ಮುಚ್ಕೊಂಡು ಕೂಡ ಹೇಳೋದಕ್ಕೆ ನಿಮಗೆ ಬರಬೇಕು. ಯಾಕೆಂದರೆ ಮುಂದೆ ಮಾಡೋ ಎಲ್ಲ ಕ್ಲಾಸ್ಗಳಿಗೂ ಇದು ಫೌಂಡೇಶನ್. ನಿಮಗಿದು ಬರ್ತಿಲ್ಲ ಅಂದರೆ ಫಸ್ಟ್ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ನ ಹೇಳೋದಕ್ಕೆ ನಿಮಗೆ ಬರೋ ಥರ ಇರಬೇಕು. ಆಗಲೇ ನಿಮಗೆಲ್ಲ ಸೆಂಟೆನ್ಸ್ಗಳು ಈಸಿ ಆಗುತ್ತೆ ತುಂಬ. ಇಲ್ಲಾಂದರೆ ನಿಮ್ಗೆ ಕಲಿಯೋದು ತುಂಬ ಕಷ್ಟ ಆಗುತ್ತೆ. ಸೊ ಫಸ್ಟ್ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಬನ್ನಿ. ಕನ್ನಡ, ಇಂಗ್ಲೀಷ್ ಹೇಳೋದಕ್ಕೆ ನಿಮಗೆ ಬರಬೇಕು. ಓಕೆ, ಸಬ್ಜೆಕ್ಟ್ ಇರಬೇಕು, ಬಿ ಫಾರ್ಮ್ ಹಾಕ್ತೀವಿ, ಆಕ್ಯುಪೇಷನ್. ಸಬ್ಜೆಕ್ಟ್ನಲ್ಲಿ ನೌನ್ ಅಥವಾ ಪ್ರೊನೌನ್ ಹಾಕ್ತೀವಿ. ಸೊ ಸಿಂಗ್ಯುಲಾರ್ ಸಬ್ಜೆಕ್ಟ್ ಇದ್ದರೆ ಆಕ್ಯುಪೇಷನ್ ಹಿಂದೆ ಎ ಅಥವಾ ಆ್ಯನ್ ಹಾಕಲೇಬೇಕು. ಹಾಕ್ಬಿಟ್ಟೆ ನೀವು ಹೇಳಬೇಕು. ಈ ವರ್ಡ್ನ ನೀವು ಮಿಸ್ ಮಾಡೋ ಥರ ಇರಲ್ಲ. ಸಿಂಗ್ಯುಲರ್ ಸಬ್ಜೆಕ್ಟ್ ಅಂದರೆ ಐ, ಯು, ಹಿ, ಶಿ, ಕಿರಣ್, ಸುಮಾ. ಸೊ ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದಾಗ ಆಕ್ಯುಪೇಷನ್ನ ಕೂಡ ಪ್ಲೂರಲ್ ಮಾಡಬೇಕು. ನಿಮಗೆ ಗೊತ್ತಾಗುತ್ತೆ. ಈ ರೂಲ್ ನೆನ್ಪಿಟ್ಕೊಳ್ಳಿ, ಇಷ್ಟನ್ನ ನೀವು ನೆನ್ಪಿಟ್ಕೊಳ್ಳಿ. ಸೊ ಈಗ ಫಸ್ಟ್ ಪ್ರೆಸೆಂಟ್ನಲ್ಲಿ ಸ್ಟ್ರಕ್ಚರ್ ಹೇಗಿರುತ್ತೆ ನೋಡಿ. ಹಿ ಈಸ್ ಅ ಟೀಚರ್, ಅವನು ಒಬ್ಬ ಟೀಚರ್. ಸೊ ಇಲ್ಲಿ ಟೀಚರ್ ಅನ್ನೋದು ಆಕ್ಯುಪೇಷನ್, ಅಂದರೆ ಅವನ ಉದ್ಯೋಗ, ಅವನ ಕೆಲಸ ಅದು, ರೈಟ್? ನೋಡಿ, ಟೀಚರ್ ಹಿಂದೆ ಎ ಬಂತಲ್ವಾ, ಸೊ ಹಾಕಲೇಬೇಕು. ಎ ಆ್ಯಂಡ್ ದ ಹಾಕೋದು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಾನು. ಸೊ ಪ್ರೆಸೆಂಟ್ನಲ್ಲಿ ಹಿ ಜೊತೆ ಈಸ್ ಬರುತ್ತೆ, ನೆನಪಿದೆ ಅಲ್ವಾ? ಸೊ ಹಿ ಮತ್ತು ಈಸ್ ಆ ಎರಡು ವರ್ಡ್ ತಗೊಳ್ಳಿ. ಹಿ ಈಸ್, ಅದ್ರ ಮೀನಿಂಗ್ ಏನು? ಅವನು ಇದ್ದಾನೆ. ನಮಗೆ ಇನ್ನೂ ಕಂಪ್ಲೀಟ್ ಮೀನಿಂಗ್ ಬರಬೇಕಂದ್ರೆ ಅದರ ಮುಂದೆ ಇರೋ ಕಾಂಪ್ಲಿಮೆಂಟ್ ನೋಡಬೇಕು. ಅ ಟೀಚರ್ ಅಂದರೆ ಅವನು ಟೀಚರ್ ಆಗಿದ್ದಾನೆ, ಅವನೊಬ್ಬ ಶಿಕ್ಷಕನಾಗಿ ಇದ್ದಾನೆ, ಶಿಕ್ಷಕನಾಗಿದ್ದಾನೆ ಅಂತ ಹೇಳ್ತೀವಿ. ಇದನ್ನು ಪಾಸಿಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಇದನ್ನು ನೆಗೆಟಿವ್ ಮಾಡಬೇಕು. ನಾಟ್ ಸೇರಿಸಿ ಇಸ್ ಮುಂದೆ ಅಷ್ಟೇ. ಹಿ ಈಸ್ ನಾಟ್ ಅ ಟೀಚರ್, ಅವನು ಟೀಚರ್ ಅಲ್ಲ. ಇದನ್ನು ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ನೆಗೆಟಿವ್ ಸೆಂಟೆನ್ಸ್ನಲ್ಲಿ ನಾಟ್ ಬರುತ್ತೆ. ಎಲ್ಲಿ ಬರುತ್ತೆ? ಈಸ್ ಮುಂದೆ ಬರುತ್ತೆ. ಹಿ ಈಸ್ ಅ ಟೀಚರ್, ಹಿ ಈಸ್ ನಾಟ್ ಅ ಟೀಚರ್, ರೈಟ್? ಅಷ್ಟೇ. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ನ ಬೇಸಿಕ್ನ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಕಷ್ಟ ಆಗ್ತಿದ್ರೆ ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡ್ತಿರ್ಬೇಕು. ಸೊ ನೆಕ್ಸ್ಟ್, ಈಗ ನಾವು ಕ್ವಶನ್ ಕೇಳಬೇಕು. ಅವನು ಶಿಕ್ಷಕನ ಅಂತ ನಾನು ಕೇಳಬೇಕು. ಆಗ ಏನು ಮಾಡಿ, ಈ ಸೆಂಟೆನ್ಸ್ನಲ್ಲಿ ಬಿ ಫಾರ್ಮ್ನ ಅಲ್ಲಿಂದ ತೆಗೆದು ಸೆಂಟೆನ್ಸ್ನ ಬಿಗಿನಿಂಗ್ನೆಲ್ಲ ಹಾಕಿ. ಇಲ್ಲಿ ನೋಡಿ, ಈಸ್ ಹಿ ಅ ಟೀಚರ್? ಕ್ವಶನ್ ಮಾರ್ಕ್. ಅಂದರೆ ಅವನೊಬ್ಬ ಶಿಕ್ಷಕನ ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ನಾನು ಕೇಳ್ತಾ ಇದ್ದೀನಿ, ಆಪೋಸಿಟ್ ಪರ್ಸನ್ ಇದಕ್ಕೆ ಎಸ್ ಅಥವಾ ನೋ ಅಂತ ಆನ್ಸರ್ ಮಾಡಬೇಕು ಅಲ್ವಾ? ಸೊ ಸ್ಟ್ರಕ್ಚರ್ ನೋಡಿ, ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ಇಸ್ನ ತೆಗೆದು ನಾನು ಬಿಗಿನಿಂಗ್ನಲ್ಲಿ ಹಾಕಿದ್ದೀನಿ. ಸೊ ಅದು ಕ್ವಶನ್ ಆಗೋಯ್ತು ಈಗ. ಸೊ ಆದ್ದರಿಂದ ಇದನ್ನು ಎಸ್ ಆರ್ ನೋ ಕ್ವಶನ್ ಅಂತ ಕರಿತೀವಿ. ಈ ಕ್ವಶನ್ನ ಕೇಳಿದಾಗ ಆನ್ಸರ್ನ ಈ ಥರ ಕೊಡಬೇಕಾಗುತ್ತೆ. ಎಸ್ ಹಿ ಈಸ್ ಅಷ್ಟೇ. ಇಲ್ಲ ಅಂದರೆ ನೋ ಹಿ ಈಸ್ ನಾಟ್, ಇಷ್ಟೇ ಕೊಡಬೇಕು. ಪೂರ್ತಿ ಸೆಂಟೆನ್ಸ್ ಮಾಡಬೇಕಾಗಿಲ್ಲ. ಮತ್ತೆ ಎಸ್ ಹಿ ಈಸ್ ಅ ಟೀಚರ್ ಹೇಳಬೇಕಾಗಿಲ್ಲ. ಸೊ ಕಂಪ್ಲೀಟ್ ಆನ್ಸರ್ ಇಷ್ಟೇ ಇರುತ್ತೆ, ಎಸ್ ಹಿ ಈಸ್ ಅಂತ ಅಥವಾ ನೋ ಹಿ ಈಸ್ ನಾಟ್ ಅಂತ. ಈ ಆನ್ಸರ್ನ ಬರೆದಿಟ್ಕೊಳ್ಳಿ, ಇದೇ ಥರ ಕೊಡಬೇಕು. ಓಕೆ, ಇದು ಗೊತ್ತಾಯಿತು. ಇದು ಪಾಸಿಟಿವ್ನಲ್ಲಿ ಕೇಳ್ತಾ ಇದ್ದೀವಿ. ಅವನು ಟೀಚರ್ ಅಲ್ವಾ ಅಂತಲೂ ಕೇಳ್ಬೋದು. ಆಗ ಇದೇ ಸೆಂಟೆನ್ಸ್ನಲ್ಲಿ ನಾಟ್ ಸೇರಿಸಿ ಈ ಥರ. ಈಸ್ ಹಿ ನಾಟ್ ಅ ಟೀಚರ್ ಅಂದರೆ ಅವನು ಟೀಚರ್ ಅಲ್ವಾ ಅಂತ ನಾವು ಕೇಳ್ತಾ ಇದ್ದೀವಿ. ಕೇಳ್ತೀವಲ್ಲ, ಅವ್ನು ಟೀಚರ್ ಅಲ್ವಾ ಅಂತ. ಸೊ ಇದು ಕೂಡ ಎಸ್ ಆರ್ ನೋ ಕ್ವಶನ್, ಬಟ್ ನೆಗೆಟಿವ್ನಲ್ಲಿ ಕೇಳ್ತಾ ಇದ್ದೀವಿ ನಾವು.
ಅಂದರೆ ನಾವು ಅವ್ನ ಟೀಚರ್ ಅಲ್ಲ ಅಂದ್ಕೊಂಡು ಕೇಳ್ತಾ ಇದ್ದೀವಿ. ಪಾಸಿಟಿವ್ ಹೆಸರಿನಲ್ಲಿ ಅವ್ನ ಟೀಚರ್ ಅಂತ ಅಂದ್ಕೊಂಡು ಕೇಳ್ತಾ ಇದ್ದೀವಿ. ಅರ್ಥ ಆಗ್ತಿದಲ್ವಾ? ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. ನಾಟ್ ಎಲ್ಲಿ ಬರ್ತಾ ಇದೆ, ಈಸ್ ಎಲ್ಲಿ ಬರ್ತಾ ಇದೆ, ಕ್ವಶನಲ್ಲಿ ಎಲ್ಲಿ ಹೋಗ್ತಿದೆ ಅನ್ನೋದನ್ನ ನೀವು ಫೋಕಸ್ ಮಾಡ್ತಿರ್ಬೇಕು. ನೆಕ್ಸ್ಟ್, ವಾಟ್ ಈಸ್ ಹಿ, ಈ ಥರನೇ ಕೇಳಬೇಕು. ಅಂದ್ರೇನು, ಅವನು ಏನಾಗಿದ್ದಾನೆ. ಇನ್ ಸಿಂಪಲ್, ಅವನು ಯಾರು ಅಂತ. ಏನಾಗಿದ್ದಾನೆ ಅಂದರೆ ಅರ್ಥ ಏನು, ಅವನ ಪ್ರೊಫೆಷನ್ ಏನು, ಅವ್ನು ಏನು ಕೆಲಸ ಮಾಡ್ತಿದ್ದಾನೆ ಅನ್ನೋ ಅರ್ಥ ಕೊಡುತ್ತೆ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ವಾಟ್ ಈಸ್ ಹಿ ಅಂತಾನೇ ಕೇಳಬೇಕು. ರೈಟ್, ವಾಟ್ ಹಿ ಈಸ್ ಅಲ್ಲ, ವಾಟ್ ಈಸ್ ಹಿ. ಸೊ ಇಲ್ಲಿ ಸ್ಟ್ರಕ್ಚರ್ ಹೇಗೆ ನೆನ್ಪಿಟ್ಕೋಬೇಕಂದ್ರೆ, WH ವರ್ಡ್ ಆದಮೇಲೆ, WH ವರ್ಡ್ ಅಂದರೆ ಹೂ, ವಾಟ್, ವೇರ್, ವೈ. WH ವರ್ಡ್ ಆದಮೇಲೆ ಬಿ ಬರಲೇಬೇಕು. ಇಸ್ ಅನ್ನೋದು ಇಲ್ಲಿ ಬಿ. ನೆನಪಿದೆಯಾ? ಈಸ್, ಆಮ್, ಆರ್ನ ನಾವು ಬಿ ಅಂತ ಕರಿತೀವಿ. ವಾಟ್ ಈಸ್ ಹಿ ಅಂತಲೇ ಕೇಳಬೇಕು, ವಾಟ್ ಹಿ ಈಸ್ ಅಲ್ಲ. ಅದು ಕ್ವಶನ್ ಆಗಲ್ಲ. WH ಆದಮೇಲೆ ಬಿ ಬಂದರೆ ಮಾತ್ರ ಅದನ್ನು ನಾವು ಕ್ವಶನ್ ಅಂತ ಕರಿತೀವಿ. ಸೊ ಇದನ್ನು WH ಕ್ವಶನ್ ಅಂತೀವಿ. ಅಂದರೆ ಏನು, ಈ ಕ್ವಶನಲ್ಲಿ WH ವರ್ಡ್ ಬಂದಿದೆ ಅಷ್ಟೇ. ಇದಕ್ಕೆ ಆನ್ಸರ್ ಏನಂತ ಕೊಡಬೇಕು? ಪಾಸಿಟಿವ್ ಸೆಂಟೆನ್ಸ್ ಕೊಡಬೇಕು. ಹಿ ಈಸ್ ಅ ಟೀಚರ್ ಅಂತ. ವಾಟ್ ಈಸ್ ಹಿ? ಹಿ ಈಸ್ ಅ ಟೀಚರ್. ಸೊ ಗೊತ್ತಾಯ್ತಲ್ವಾ? ಇದನ್ನು ನಾವು ಪಾಸ್ಟ್ ಮಾಡಬೇಕಂದ್ರೆ ಇಸ್ ಜಾಗದಲ್ಲಿ ವಾಸ್ ಹಾಕಿ. ಸಿಂಪಲ್. ಹಿ ವಾಸ್ ಅ ಟೀಚರ್. ನೆನಪಿದೆಯಾ? ಹಿ ವಾಸ್ನ ಮೀನಿಂಗ್ ಅವನಾಗಿದ್ದ. ಏನಾಗಿದ್ದ? ಟೀಚರ್ ಆಗಿದ್ದ. ಅಂದರೆ ಮೊದಲು ಟೀಚರ್ ಆಗಿದ್ದ, ಈಗ ಅಲ್ಲ ಅನ್ನೋ ಅರ್ಥ ಇದು. ಮೊದಲು ಯಾವಾಗ? ಯಾವಾಗಲಾದರೂ. ನಾವು ಯಾವ ಪಾಸ್ಟ್ನ ಬಗ್ಗೆ ಮಾತಾಡ್ತಿದ್ದೀವೋ ಆ ಟೈಮ್ನಲ್ಲಿ. ನಾ ಹೇಳಿದ್ನಲ್ವ, ಪಾಸ್ಟ್ ಅಂದರೆ ಯಾವುದಾದ್ರೂ ಬರುತ್ತೆ. 1 ಮಿನಿಟ್ ಹಿಂದೆನೂ ಬರುತ್ತೆ, 10 ಇಯರ್ಸ್ ಹಿಂದೆನೂ ಬರುತ್ತೆ, ನೀವು ಚಿಕ್ಕವರಿದ್ದಾಗಲೂ ಬರುತ್ತೆ. ಯಾವಾಗಾದರೂ ಈ ಆನ್ಸರ್ನ ಹೇಳ್ಬೋದು. ಎಸ್ಟರ್ಡೇ ಹಿ ವಾಸ್ ಅ ಟೀಚರ್, ಬಟ್ ಟುಡೇ ಹಿ ಈಸ್ ನಾಟ್. 10 years ago he was a teacher. When I was a child he was a teacher. ಸೊ ಈ ಥರ ಯಾವುದೇ ಪಾಸ್ಟ್ನಲ್ಲಿ ಬೇಕಿದ್ರೂ ನೀವು ಇದನ್ನು ಯೂಸ್ ಮಾಡಿ. ಅವ್ನು ಟೀಚರ್ ಆಗಿದ್ದ. ರೈಟ್, ಇದು ಪಾಸಿಟಿವ್ ಸೆಂಟೆನ್ಸ್ ಪಾಸ್ಟ್ನಲ್ಲಿ. ಹಿ ವಾಸ್ ನಾಟ್ ಅ ಟೀಚರ್ ಅಂದರೆ ಅವನು ಟೀಚರ್ ಆಗಿರಲಿಲ್ಲ. ಇದು ನೆಗೆಟಿವ್ ಸೆಂಟೆನ್ಸ್. ವಾಸ್ ಎ ಟೀಚರ್, ಅವ್ನು ಟೀಚರ್ ಆಗಿದ್ನಾ? ಸೊ ಕೇಳ್ತಾ ಇದ್ದೀವಿ ಇಲ್ಲಿ. ಸೊ ಇದು ಎಸ್ ಆರ್ ನೋ ಕ್ವಶನ್. ಸೊ ಇದಕ್ಕೆ ಆನ್ಸರ್ ಏನಂತ ಕೊಡಬೇಕು? ಎಸ್, ಹಿ ವಾಸ್. ಹಾಂ, ಹೌದು, ಆಗಿದ್ದ. ನೋ, ಹಿ ವಾಸಂಟ್. ಇಲ್ಲ, ಆಗಿರಲಿಲ್ಲ. ರೈಟ್. ವಾಸ್ ಹಿ ನಾಟ್ ಅ ಟೀಚರ್, ಅವನು ಟೀಚರ್ ಆಗಿರಲಿಲ್ವಾ? ಸೊ ನೆಗೆಟಿವ್ನಲ್ಲಿ ಎಸ್ ಆರ್ ನೋ ಕೇಳ್ತಾ ಇದ್ದೀವಿ. ಗೊತ್ತಾಗ್ತಿದಲ್ವಾ? ಇದಕ್ಕೂ ಅದೇ ಥರ ಆನ್ಸರ್ ಕೊಡ್ಬೋದು ನೀವು. ಸೊ ಇದನ್ನು ಶಾರ್ಟ್ ಫಾರ್ಮ್ ಮಾಡೋದು ನಾನು ಹೇಳ್ಕೊಡ್ತೀನಿ. ಶಾರ್ಟ್ ಮಾಡಬೇಕಂದ್ರೆ ವಾಸಂಟ್ ಹಿ ಅ ಟೀಚರ್ ಅನ್ನಬೇಕು. ನಾಟ್ನ ತೊಗೊಂಬಂದು ವಾಸ್ ಜೊತೆ ಜಾಯಿಂಟ್ ಮಾಡಿ. ವಾಸಂಟ್ ಹಿ ಅ ಟೀಚರ್. ಕನ್ಫ್ಯೂಸ್ ಆಗ್ತಿದ್ರೆ ಬಿಡಿ, ಇದೇ ಥರನೇ ಕಲ್ತ್ಕೊಳ್ಳಿ. ನಾನು ಮುಂದಕ್ಕೆ ನಿಮಗೆ ಶಾರ್ಟ್ ಫಾರ್ಮ್ಸ್ ಹೇಳ್ಕೊಡ್ತೀನಿ. ಅರ್ಥ ಆಗ್ತಿದಲ್ವಾ? ಈಸ್ನಲ್ಲಿ ಏನು ಕಲ್ತಿರಿ ಅದೇ ಥರ ಇರುತ್ತೆ. ಈಸ್ ಜಾಗದಲ್ಲಿ ವಾಸ್ ಬರ್ತಾ ಇದೆ ಅಷ್ಟೇ. ವಾಟ್ ವಾಸ್ ಹಿ, ಅವನು ಏನಾಗಿದ್ದ. ರೈಟ್, ಮೊದಲವನು ಏನಾಗಿದ್ದ. ನೆಕ್ಸ್ಟ್, ಫ್ಯೂಚರ್ನಲ್ಲಿ ವಿಲ್ ಬಿ ಯೂಸ್ ಮಾಡಿ ಅಷ್ಟೇ. ಹಿ ವಿಲ್ ಬಿ ಅ ಟೀಚರ್ ಅಂದರೆ ಅವನು ಟೀಚರ್ ಆಗಿರ್ತಾನೆ. ಆಗ್ತಾನೆ ಅಂತ ಹೇಳ್ತಿಲ್ಲ ನಾನಿಲ್ಲಿ, ಆಗಿ ಇರ್ತಾನೆ. ಅವನ ಸ್ಟೇಟ್ನ ಈಗಲೇ ಹೇಳ್ತಾ ಇದ್ದೀವಿ. ಅಂದರೆ ನೋಡ್ತಾ ಇರು, ಅವನು ನೆಕ್ಸ್ಟ್ ಇಯರ್ ಟೀಚರ್ ಆಗಿ ಇರ್ತಾನೆ. ನೆಕ್ಸ್ಟ್ ಇಯರ್ ಅವ್ನು ಟೀಚರ್ ಆಗಿರ್ತಾನೆ. ಹಿ ವಿಲ್ ಬಿ ಅ ಟೀಚರ್ ನೆಕ್ಸ್ಟ್ ಇಯರ್. ಗೊತ್ತಾಗ್ತಿಲ್ಲ? ಸೊ ಈಸ್, ವಾಸ್, ವಿಲ್ ಬಿ ಅನ್ನೋದು ಏನು ಆಗಿ ಇರ್ತಾನೆ ಅನ್ನೋದನ್ನೇ ಹೇಳ್ತಾ ಇದೆ. ಏನು ಆಗ್ತಾನೆ ಅಲ್ಲ, ಏನಾಗಿರ್ತಾನೆ. ಪ್ರೆಸೆಂಟ್ನಲ್ಲಿ ಇದಾನೆ ಅಂದರೆ ಈಸ್, ಪಾಸ್ಟ್ನಲ್ಲಿ ವಾಸ್, ಫ್ಯೂಚರ್ನಲ್ಲಿ ವಿಲ್ ಬಿ. ಸೊ ವಿಲ್ ಬಿ ಎರಡೂ ವರ್ಡ್ನ ಯೂಸ್ ಮಾಡಬೇಕು. ಹಿ ವಿಲ್ ಅ ಟೀಚರ್ ಅನ್ಬಾರ್ದು. ಹಿ ವಿಲ್ ಟೀಚರ್ ಅಂದರೆ ರಾಂಗ್, ಅದು ಸೆಂಟೆನ್ಸೇ ರಾಂಗ್, ಮೀನಿಂಗ್ಲೆಸ್ ಅದು. ಹಿ ವಿಲ್ ಬಿ ಅನ್ಬೇಕು. ಬಿ ಅಂದರೆ ಇರ್ತಾನೆ ಅನ್ನೋ ಮೀನಿಂಗ್ ಕೊಡುತ್ತೆ, ಇಲ್ಲಾಂದರೆ ಕೊಡಲ್ಲ. ರೈಟ್. ವಿಲ್ ಬಿ ಮಧ್ಯದಲ್ಲಿ ನಾಟ್ ಹಾಕಿದ್ರೆ ನೆಗೆಟಿವ್ ಆಗೋಗುತ್ತೆ ಅಷ್ಟೇ. ಹಿ ವಿಲ್ ನಾಟ್ ಬಿ ಅ ಟೀಚರ್ ಅಂದರೆ ಅವನು ಟೀಚರ್ ಆಗಿ ಇರೋದಿಲ್ಲ, ಏನೋ ಬೇರೆ ಆಗಿರ್ತಾನೆ ಅಂತ ಅರ್ಥ. ನೋಡಿ, ವಿಲ್ ಬಿ ನಾಟ್ ಅನ್ಬಾರ್ದು, ವಿಲ್ ಬಿ ಮಧ್ಯದಲ್ಲಿ ನಾಟ್ ಹಾಕಬೇಕು. ಗೊತ್ತಾಗ್ತಿದೆ ಅಲ್ವಾ? ನೆನ್ಪಿಟ್ಕೊಳ್ಳಿ. ಇದನ್ನು ಶಾರ್ಟ್ ಫಾರ್ಮ್ ಮಾಡೋದು ಮುಂದಕ್ಕೆ ಹೇಳ್ಕೊಡ್ತೀನಿ, ಇದ್ರ ಮೇಲೆ ಫೋಕಸ್ ಮಾಡಿ. ಸೊ ಇದನ್ನು ನೆಗೆಟಿವ್ ಅಂತೀವಿ. ಸೊ ಪಾಸಿಟಿವ್ ಸೆಂಟೆನ್ಸ್ ಅಂದರೆ ಏನು? ಹೌದು ಅನ್ನೋದು. ಹೌದು, ಎಸ್, ಇರ್ತಾನೆ, ಮಾಡ್ತೀನಿ, ಇವುಗಳನ್ನ ಪಾಸಿಟಿವ್ ಸೆಂಟೆನ್ಸ್ ಅಂತೀವಿ. ಇಲ್ಲ, ಆಗಲ್ಲ, ಮಾಡಲ್ಲ, ಹೋಗಲ್ಲ, ಇವುಗಳಿಗೆ ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಓಕೆ. ಸೊ ಈಗ ಕ್ವಶನ್ ಮಾಡಬೇಕು, ಅವನು ಟೀಚರ್ ಆಗಿರ್ತಾನಾ ಅಂತ ನಾನು ಕೇಳಬೇಕು. ಆಗೇನು ಮಾಡಬೇಕು? ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ವಿಲ್ನ ತೊಗೊಂಬಂದು ಬಿಗಿನಿಂಗ್ನಲ್ಲಿ ಹಾಕಿ. ಆಗಲೇ ಈಸ್ ವಾಸ್ ಹಾಕಿದ್ವಲ್ಲ, ಅದೇ ಥರ. ವಿಲ್ ಬಿ ಅಲ್ಲ, ಜಸ್ಟ್ ವಿಲ್ನ ಮಾತ್ರ. ವಿಲ್ ಹಿ ಬಿ ಅ ಟೀಚರ್, ಅವನು ಟೀಚರ್ ಆಗಿರ್ತಾನಾ? ಸೊ ಕೇಳ್ತಾ ಇದ್ದೀವಿ. ಇದಕ್ಕೆ ಆನ್ಸರ್ ಎಸ್, ಹಿ ವಿಲ್ ಬಿ ಅಂತ. ಆಗಿರ್ತಾನೆ. ಅಥವಾ ನೋ, ಹಿ ವೋಂಟ್ ಬಿ, ಅಥವಾ ಹಿ ವಿಲ್ ನಾಟ್ ಬಿ ಅಂತ ನೀವು ಆನ್ಸರ್ ಮಾಡಬೇಕು. ಸೊ ಇದನ್ನು ನೆಗೆಟಿವ್ ಮಾಡಬೇಕಂದ್ರೆ ನೋಡಿ, ನಾಟ್ ಎಲ್ಲ ಹಾಕಬೇಕು. ವಿಲ್ ಹಿ ನಾಟ್ ಬಿ ಅ ಟೀಚರ್ ಅಂತ ಕೇಳಬೇಕು.
ಇಲ್ಲಿ ನಾಟ್ ಈ ಮುಂದೆನೇ ಬರಬೇಕು. ಈ ಸ್ಟ್ರಕ್ಚರ್ ಬರೆದು ಚೆನ್ನಾಗಿ ಓದಬೇಕು ನೀವು. ಒಂದು ಟೀಚರ್ ಆಗಿರೋದಿಲ್ವಾ ಅಂತ ನಾವು ಕೇಳ್ತಾ ಇದ್ದೀವಿ. ವಾಟ್ ವಿಲ್ ಹಿ ಬಿ ಅನ್ಬೇಕು, ಅಂದರೆ ಅವನಿಗೆ ಏನಾಗಿರ್ತಾನೆ ನಾವು ಕೇಳ್ತಾ ಇದ್ದೀವಿ. ಇದಕ್ಕೆ ಆನ್ಸರ್ ಪಾಸಿಟಿವ್ ಸೆಂಟೆನ್ಸ್. ಸೊ ಯಾವಾಗಲೂ WH ಕ್ವಶನ್ಗೆ ಆನ್ಸರ್ ಪಾಸಿಟಿವ್ ಸೆಂಟೆನ್ಸೇ ಆಗಿರುತ್ತೆ. ವಾಟ್ ವಿಲ್ ಹಿ ಬಿ, ಅವನು ಏನಾಗಿರ್ತಾನೆ. ನೋಡಿ, ವಾಟ್ ವಿಲ್ ಬಿ ಹಿ ಅಲ್ಲ, ವಾಟ್ ಹಿ ವಿಲ್ ಬಿ ಅಲ್ಲ. ವಿಲ್ ಬಿ ಮಧ್ಯದಲ್ಲೇ ಯಾವಾಗಲೂ ಸಬ್ಜೆಕ್ಟ್ ಹೋಗುತ್ತೆ, ನಾಟ್ ಹೋಗುತ್ತೆ, ಗೊತ್ತಾಗ್ತಿದಲ್ವಾ? ಅದನ್ನು ನೆನ್ಪಿಟ್ಕೋಬೇಕು. ವಾಟ್ ವಿಲ್ ಹಿ ಬಿ, ಅವನು ಏನಾಗಿರ್ತಾನೆ. ಇದು ಸ್ಟ್ರಕ್ಚರ್ ಇದೇ ಥರನೇ ಇರಬೇಕು. WH ಆದಮೇಲೇ ಬಿ ಫಾರ್ಮ್ ಬರಬೇಕು, ಇಲ್ಲಿ ವಿಲ್ ಬರಬೇಕು. ಸೊ ನಾನು ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ಆಗಿರ್ತಾನೆ ಅಂತ ಹೇಳ್ತಾ ಇದ್ದೀನಿ, ಆಗ್ತಾನೆ ಅನ್ಬಾರ್ದು. ಹಿ ವಿಲ್ ಬಿಕಮ್ ಅ ಟೀಚರ್ ಅಂದರೆ ಅವನು ಟೀಚರ್ ಆಗ್ತಾನೆ ಅಂತ. ಬಿಕಮ್ ಆಗ್ತಾನೆ ಅನ್ನೋ ಆ್ಯಕ್ಷನ್ಗೆ ಹೇಳ್ತಾ ಇದ್ದೀವಿ. ಇದು ಟೆನ್ಸ್ನಲ್ಲಿ ಇದೆ. ನಾನು ಟೆನ್ಸ್ ಬಂದಾಗ ನಿಮಗೆ ಹೇಳ್ಕೊಡ್ತೀನಿ. ಸೊ ನೋಡಿ, ಎರಡೂ ಕನ್ನಡ ವರ್ಡ್ಗಳ ಡಿಫ್ರೆನ್ಸ್ ನೋಡಿ. ಆಗುವನು ಅನ್ನೋದು ಬೇರೆ, ಆಗಿ ಇರ್ತಾನೆ ಅನ್ನೋದು ಬೇರೆ. ಅಂದರೆ ನಾನಿಲ್ಲಿ ಅಸ್ಯೂಮ್ ಮಾಡ್ಕೊಳ್ತೀನಿ ಆಲ್ರೆಡಿ ಟೀಚರ್ ಆಗಿ ಇರ್ತಾನೆ ಅಂತ. ಅದಕ್ಕೆ ನಾನು ವಿಲ್ ಬಿ ಅನ್ನೋದನ್ನು ಯೂಸ್ ಮಾಡ್ತಾ ಇದ್ದೀನಿ, ರೈಟ್? ಸೊ ಈಗ ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ. ಆ್ಯಮ್ ಜೊತೆ ಐ ಆ್ಯಮ್ ಆ್ಯನ್ ಆರ್ಟಿಸ್ಟ್. ಸೊ ಈಗ ಫಸ್ಟ್ ಪಾಸಿಟಿವ್ ಸೆಂಟೆನ್ಸ್ನ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಆರ್ಟಿಸ್ಟ್ ಅನ್ನೋದು ಒಂದು ಆಕ್ಯುಪೇಷನ್ ನಂದು, ನಾ ಕೆಲಸ ಮಾಡ್ತೀನಿ. ಅದ್ರ ಹಿಂದೆ ಆ್ಯನ್ ಹಾಕ್ತಾ ಇದ್ದೀನಿ. ಆ್ಯನ್ ಹ್ಯಾಕ್ ಹಾಕ್ತಿದ್ದೀನಿ? ಆರ್ಟಿಸ್ಟ್ ಅನ್ನೋದು ವೊವೆಲಿಂದ ಸ್ಟಾರ್ಟ್ ಆಗ್ತಿದೆ, ಅದರಿಂದ ಐ ಆಮ್ ಆರ್ಟಿಸ್ಟ್ ಅನ್ಬಾರ್ದು, ಹಿ ಈಸ್ ಟೀಚರ್ ಅನ್ಬಾರ್ದು. ಆ್ಯನ್ ಹಾಕ್ಬಿಟ್ಟೆ ಹೇಳಬೇಕು. ಐ ಆಮ್ ಆನ್ ಆರ್ಟಿಸ್ಟ್, ನಾನೊಬ್ಬ ಆರ್ಟಿಸ್ಟ್, ನಾನೊಬ್ಬ ಕಲಾವಿದ, ರೈಟ್? ಸೊ ಈಗ ನನ್ನ ಜೊತೆಗೆ ನೀವು ಹೇಳಬೇಕು. ನೆಗೆಟಿವ್ ಮಾಡಿ, ಐ ಆಮ್ ನಾಟ್ ಅನ್ ಆರ್ಟಿಸ್ಟ್, ನಾನೊಬ್ಬ ಆರ್ಟಿಸ್ಟ್ ಅಲ್ಲ. ನೀವೇನೂ ಚೇಂಜಸ್ ಮಾಡಬಾರ್ದು, ಜಸ್ಟ್ ನಾಟ್ನ ಸೇರಿಸ್ಬೇಕು. ಆ್ಯನ್ ಹಾಗೇ ಇರುತ್ತೆ. ಐ ಆಮ್ ನಾಟ್ ಆರ್ಟಿಸ್ಟ್ ಅಲ್ಲ, ಐ ಆಮ್ ನಾಟ್ ಆನ್ ಆರ್ಟಿಸ್ಟ್. ಕೇಳಬೇಕೀಗ, ಆಮ್ ಐ ಆನ್ ಆರ್ಟಿಸ್ಟ್, ನಾನೊಬ್ಬ ಆರ್ಟಿಸ್ಟಾ? ಸೊ ಪಾಸಿಟಿವ್ನಲ್ಲಿ ಆ್ಯಮ್ನ ತೆಗೆದು ಬಿಗಿನಿಂಗ್ನಲ್ಲಿ ಹಾಕಿ, ಕ್ವಶನ್ ಆಗೋಗುತ್ತೆ. ಆಮ್ ಐ ನಾಟ್ ಆನ್ ಆರ್ಟಿಸ್ಟ್, ನಾನೊಬ್ಬ ಆರ್ಟಿಸ್ಟ್ ಅಲ್ವಾ? ಗೊತ್ತಾಗ್ತಿಲ್ವಾ? ಸೊ ಎಸ್ ಆರ್ ನೋ ಕ್ವಶನ್ನಲ್ಲಿ ಐ ಮುಂದೆ ನಾಟ್ ಸೇರಿಸಿದ್ರೆ ನೆಗೆಟಿವ್ ಎಸ್ ಆರ್ ನೋ ಆಗುತ್ತಿದೆ. ಸೊ ಈ ಥರ ನಾನು ಬೇರೆಯವ್ರಿಗೆ ಕೇಳ್ತಾ ಇದ್ರೆ ಅವರು ನನಗೆ ಹೇಳ್ತಾರೆ ಎಸ್ ಯು ಆರ್ ಅಂತ. ಹಾಂ, ನೀನು ಆಗಿದೆಯಾ? ಇಲ್ಲ ಅಂದರೆ ನೋ ಯು ಆರ್ ನಾಟ್ ಅಂತ ನನಗೆ ಹೇಳ್ತಾರೆ ಅವ್ರ ಆನ್ಸರ್. ವಾಟ್ ಆಮ್ ಐ ಅನ್ಬೇಕು, ಅಂದರೆ ನಾನು ಏನಾಗಿದ್ದೇನೆ. ಗೊತ್ತಾಗ್ತಿದೆಯಲ್ವಾ? ಸೊ ನಾನು ಯಾರು ಅನ್ನೋದು ನಿಮ್ಗೆ ಅರ್ಥ ಆಗಲಿ ಅಂತ ಬರೆದಿದ್ದೀನಿ. ಆ್ಯಕ್ಚುಯಲ್ ಟ್ರಾನ್ಸ್ಲೇಷನ್ ಏನು, ನಾನು ಏನಾಗಿದ್ದೇನೆ ಅಂದರೆ ಏನು, ನನ್ನ ಆಕ್ಯುಪೇಷನ್ ಏನು, ನನ್ನ ಕೆಲಸ ಏನು ಅಂತ ಇದರ ಅರ್ಥ. ಅಲ್ಲೇನಾಗಿತ್ತು, ವಾಟ್ ಈಸ್ ಹಿ, ವಾಟ್ ವಾಸ್ ಹಿ. ಇಲ್ಲಿ ನೋಡಿ, ವಾಟ್ ಆಮ್ ಐ ಬಂದಿದೆ. ಆ್ಯಮ್ ಅನ್ನೋದು ಐನ ಜೊತೆ ಬರುವಂಥ ಬಿ ಫಾರ್ಮ್, ರೈಟ್? ನೀವು ಫುಲ್ ಸ್ಕ್ರೀನ್ ಮಾಡಿ ನೋಡ್ಕೊಳ್ಳಿ. ಇಲ್ಲಿ ಟೆಕ್ಸ್ಟ್ ಚಿಕ್ಕದಾಗಿ ಕಾಣಿಸ್ತಿದೆ ಅಂತ ಅನಿಸಿದರೆ, ಯಾಕೆಂದರೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ನಲ್ಲಿ ಒಂದೇ ಸ್ಕ್ರೀನಲ್ಲಿ ಫಿಟ್ ಮಾಡ್ತಾ ಇದ್ದೀನಿ, ನಿಮಗೆ ಕಂಪೇರ್ ಮಾಡೋದಕ್ಕೆ ಈಸಿ ಇರಲಿ ಅಂತ, ರೈಟ್? ಸೊ ಇದನ್ನು ಪಾಸ್ಟ್ ಮಾಡಬೇಕಂದ್ರೆ ಆ್ಯಮ್ ಜಾಗದಲ್ಲಿ ವಾಸ್ ಹಾಕಬೇಕಷ್ಟೆ. ಐ ವಾಸ್ ಆನ್ ಆರ್ಟಿಸ್ಟ್, ನಾನೊಬ್ಬ ಆರ್ಟಿಸ್ಟ್ ಆಗಿದ್ದೆ ಮೊದಲು, ಈಗಲ್ಲ, ಬಟ್ ಈಗ ಇಲ್ಲ. ಐ ವಾಸ್ ನಾಟ್ ಆನ್ ಆರ್ಟಿಸ್ಟ್, ನಾನು ಆರ್ಟಿಸ್ಟ್ ಆಗಿರಲಿಲ್ಲ. ವಾಸ್ ಐ ಆನ್ ಆರ್ಟಿಸ್ಟ್, ನಾನು ಆರ್ಟಿಸ್ಟ್ ಆಗಿದ್ನಾ? ವಾಸ್ ಐ ನಾಟ್ ಆನ್ ಆರ್ಟಿಸ್ಟ್, ನಾನು ಆರ್ಟಿಸ್ಟ್ ಆಗಿರಲಿಲ್ವಾ? ವಾಟ್ ವಾಸ್ ಐ, ನಾನು ಏನಾಗಿದ್ದೆ? ನೋಡಿ, ಪಾಸಿಟಿವ್ಗೆ ನೆಗೆಟಿವ್ಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಕಷ್ಟ ಏನೂ ಇಲ್ಲ. ಆ್ಯಮ್ ಜಾಗದಲ್ಲಿ ವಾಸ್ ಹಾಕಬೇಕಷ್ಟೆ. ಫ್ಯೂಚರ್ ವಿಲ್ ಬಿ ಹಾಕಬೇಕು. ಐ ವಿಲ್ ಬಿ ಅನ್ ಆರ್ಟಿಸ್ಟ್, ನಾನೊಬ್ಬ ಆರ್ಟಿಸ್ಟ್ ಆಗಿರ್ತೀನಿ, ಕಲಾವಿದನಾಗಿರುತ್ತೇನೆ. ಆಗ್ತೀನಿ ಅಲ್ಲ, ಹಾಗೆ ಇರ್ತೀನಿ. ನಾನು ಮೊದಲೇ ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ ಈಗ, ಗೊತ್ತಾಗ್ತಿದಲ್ವಾ? ಐ ವಿಲ್ ನಾಟ್ ಬಿ ಅನ್ ಆರ್ಟಿಸ್ಟ್, ಅಥವಾ ವಿಲ್ ನಾಟ್ನ ಶಾರ್ಟ್ ಮಾಡಿ ವೋಂಟ್ ಅಂತ ಹೇಳ್ಬೋದು. ವಾಂಟ್ ಅಲ್ಲ, ವೋಂಟ್ ಅನ್ಬೇಕು. ಐ ವೋಂಟ್ ಬಿ ಅನ್ ಆರ್ಟಿಸ್ಟ್, ನಾನೊಬ್ಬ ಆರ್ಟಿಸ್ಟ್ ಆಗಿರೋದಿಲ್ಲ, ಬೇರೆ ಏನೋ ಆಗಿರ್ತೀನಿ. ವಿಲ್ ಐ ಬಿ ಅನ್ ಆರ್ಟಿಸ್ಟ್, ನಾನೊಬ್ಬ ಆರ್ಟಿಸ್ಟ್ ಆಗಿರ್ತೀನಾ? ವೋಂಟ್ ಐ ಬಿ ಅನ್ ಆರ್ಟಿಸ್ಟ್. ನೀವು ಶಾರ್ಟ್ ಮಾಡೋ ಹಾಗಿದ್ರೆ ವೋಂಟ್ ಅಂತ ಮಾಡಬೇಕು, ವಿಲ್ ನಾಟ್ ಅಂತ ಇಡಬಾರ್ದು ಯಾವತ್ತು. ಅಂದರೆ ವಿಲ್ ಮತ್ತು ನಾಟ್ನ ನೀವು ಸೆಪರೇಟ್ ಮಾಡಬೇಕಂದ್ರೆ ಮಧ್ಯದಲ್ಲಿ ಐ ಹಾಕಿ. ನಾ ಎರಡನ್ನೂ ಜಾಯಿಂಟ್ ಮಾಡ್ತೀನಿ ಅಂದರೆ ವೋಂಟ್ ಅಂತ ಬರೋದು, ಆಮೇಲೆ ಐ ಹಾಕಿ, ಅಂದರೆ ಯಾವುದೋ ಸಬ್ಜೆಕ್ಟ್ ಹಾಕಿ. ಇದು ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. ವೋಂಟ್ ಐ ಬಿ ಅನ್ ಆರ್ಟಿಸ್ಟ್, ನಾನೊಬ್ಬ ಆರ್ಟಿಸ್ಟ್ ಆಗಿರೋದಿಲ್ವಾ? ವಾಟ್ ವಿಲ್ ಐ ಬಿ, ನಾನು ಏನಾಗಿರ್ತೀನಿ? ಸೊ ನಿಮಗಿದು ಕಷ್ಟ ಆಗ್ತಿದ್ರೆ ನೀವೇನು ಮಾಡಬೇಕೀಗ, ವಿಡಿಯೋ ಪಾಸ್ ಮಾಡಿ ಇದರ ಹಿಂದಿನ ಸ್ಲೈಡ್ಗೆ ಹೋಗಿ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ನ ನಾನು ಸಪ್ರೇಟಾಗಿ ಹೇಳ್ಕೊಟ್ಟೆ ಆಗಲೇ. ಅದನ್ನು ಚೆನ್ನಾಗಿ ಫಸ್ಟ್ ಪ್ರಾಕ್ಟೀಸ್ ಮಾಡಿ, ಬರೆದು ಓದಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಬಂದು ಈ ಸ್ಲೈಡ್ನ ನೋಡೋದಕ್ಕೆ ಕಂಟಿನ್ಯೂ ಮಾಡಿ. ಈಸಿ ಆಗುತ್ತೆ. ನೀವೇನಾದರೂ ತುಂಬ ಬಿಗಿನರ್ಸ್ ಆಗಿದ್ದರೆ,
ಇದು ನನಗೆ ತುಂಬ ಕಷ್ಟ ಆಗಿ ಕಾಣಿಸ್ತಿದೆ ಅಂದರೆ ನೀವೇನು ಮಾಡಿ, ವಿಡಿಯೋ ಪಾಸ್ ಮಾಡಿ ಈ ಹಿಂದೆ 3 ಸ್ಲೈಡ್ನಲ್ಲಿ ಹೇಳ್ಕೊಟ್ನಲ್ವ ಸಪ್ರೇಟಾಗಿ ಟೀಚರ್ದು, ಅದನ್ನು ಚೆನ್ನಾಗಿ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಂಬನ್ನಿ. ಬರೋದು ಓದಿ ಮಾಡಿ, ಆಮೇಲೆ ಈ ಸ್ಲೈಡಿಗೆ ಬನ್ನಿ. ರೈಟ್, ಅದರ್ವೈಸ್ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಓಕೆ, ಈಗ ಪ್ಲೂರಲ್ನಲ್ಲಿ ಏನೇನು ಹೇಳ್ಬೋದು ನೋಡಿ. ದೇ ಆರ್ ಲಾಯರ್ಸ್ ಅಂದರೆ ಅವರು ತುಂಬ ಜನ ಇದ್ದಾರೆ, ಅವರು ಲಾಯರ್ಸ್ ಅಂತ ನಾನು ಹೇಳಬೇಕು. ಆದ್ದರಿಂದ ದೇ ಆರ್ ಬಂತು, ಎ ಆನ್ ಏನು ಹಾಕಲ್ಲ, ಪ್ಲೂರಲ್ ಹಿಂದೆ ನಾವೇನು ಹಾಕಲ್ಲ, ನೆನಪಿದಲ್ವಾ? ಲಾಯರ್ಸ್ ಆಯ್ತು. ಇಲ್ಲಿ ಆಕ್ಯುಪೇಷನ್ನ ಕೂಡ ನಾವು ಪ್ಲೂರಲ್ ಮಾಡಬೇಕು. ದೇ ಆರ್ ಲಾಯರ್ಸ್ ಅಂದರೆ ಅವರು ಲಾಯರ್ಗಳು, ಅವರು ಲಾಯರ್ ಅಲ್ಲ, ಅವರು ಲಾಯರ್ಗಳು. ನೆಗೆಟಿವ್ ಮಾಡಿ, ದೇ ಆರ್ ನಾಟ್ ಲಾಯರ್ಸ್. ಆರ್ ದೇ ಲಾಯರ್ಸ್? ಆರ್ ದೇ ನಾಟ್ ಲಾಯರ್ಸ್? ವಾಟ್ ಆರ್ ದೇ? ಅವ್ರು ಏನು, ಅವ್ರ ಕೆಲಸ ಏನು? ರೈಟ್. ಸೊ ನಾನು ಮತ್ತೆ ಹೇಳಿದ್ನ ನಿಮಗೆ ಬೋರ್ ಮಾಡಿಸಲ್ಲ, ನೀವು ಓದ್ಕೊಳ್ಳಿ. ಸೇಮ್ ಪ್ಯಾಟರ್ನ್ ಎಲ್ಲ ಕಡೆನೂ ಇರುತ್ತೆ. ಆದ್ದರಿಂದ ನೀವು ಇವತ್ತಿನ ಕ್ಲಾಸ್ನ ಒಂದು 10 ಸರಿ ಬರೆದು ಪ್ರಾಕ್ಟೀಸ್ ಮಾಡಿ, ಮುಂದೆ ನಿಮಗೆ ತುಂಬ ಈಸಿ ಆಗುತ್ತೆ. ರೈಟ್. ಅವರು ಲಾಯರ್ಗಳಾಗಿದ್ದರು ಮುಂಚೆ, ಆವಾಗ ಆರ್ ಜಾಗದಲ್ಲಿ ವರ್ ಹಾಕಿ. ವೇರ್ ಅನ್ಬಾರ್ದು, ವರ್ ಅನ್ಬೇಕು. ಇದನ್ನು ದೇ ವರ್ ಲಾಯರ್ಸ್. ತುಂಬ ಜನ ಏನಂತಾರೆ, ದೇ ವೇರ್ ಲಾಯರ್ಸ್ ಅಂದರೆ. ವೇರ್ ಅಲ್ಲ, ವೇರ್ ಅಂದರೆ ಎಲ್ಲಿ ಅನ್ನೋ ವರ್ಡ್. ದೇ ವರ್ ಲಾಯರ್ಸ್, ಅವರು ಲಾಯರ್ಗಳಾಗಿದ್ದರು. ದೇ ವರ್ ನಾಟ್ ಲಾಯರ್ಸ್, ಆಗಿರಲಿಲ್ಲ. ವರ್ ದೇ ಲಾಯರ್ಸ್, ಅವರು ಲಾಯರ್ಗಳಾಗಿದ್ರಾ? ನೋಡಿ, ಕ್ವಶನ್ ಥರ ಕೇಳಬೇಕು. ವರ್ ದೇ ಲಾಯರ್ಸ್ ಅಲ್ಲ, ವರ್ ದೇ ಲಾಯರ್ಸ್. ಟೋನ್ ಕೂಡ ಕೇಳ್ತಿದ್ದೀರಾ ಅನ್ನಿಸ್ಬೇಕು ಕೇಳಿಸ್ಕೊಳ್ಳೋರಿಗೆ. ವರ್ ದೇ ನಾಟ್ ಲಾಯರ್ಸ್, ಅವ್ರು ಲಾಯರ್ಗಳಾಗಿರ್ಲಿಲ್ವಾ? ವಾಟ್ ವರ್ ದೇ, ಅವ್ರು ಏನಾಗಿದ್ರು? ರೈಟ್. ಅದೇ ಥರ ದೇ ವಿಲ್ ಬಿ ಲಾಯರ್ಸ್, ಅವ್ರು ಲಾಯರ್ಗಳಾಗಿರ್ತಾರೆ. ದೇ ವೋಂಟ್ ಬಿ ಲಾಯರ್ಸ್. ವಿಲ್ ದೇ ಬಿ ಲಾಯರ್ಸ್? ವಿಲ್ ದೇ ನಾಟ್ ಬಿ ಲಾಯರ್ಸ್? ಸೊ ಇಲ್ಲಿ ನಾನು ವಿಲ್ ಮತ್ತು ನಾಟ್ನ ಸಪ್ರೇಟ್ ಮಾಡಿದ್ದೀನಿ. ಇದನ್ನು ಜಾಯಿಂಟ್ ಮಾಡೋ ಹಾಗಿದ್ರೆ ವೋಂಟ್ ದೇ ಬಿ ಅಂತ ಹಾಕಬಹುದು. ನಿಮ್ಮ ಇಷ್ಟ, ಜಾಯಿಂಟ್ ಆದರೂ ಮಾಡಿ, ಸಪ್ರೇಟ್ ಆದರೂ ಮಾಡಿ. ಗೊತ್ತಾಗ್ತಿಲ್ಲ? ಸ್ಪೋಕನ್ ಇಂಗ್ಲೀಷ್ನಲ್ಲಿ ಜಾಯಿಂಟ್ ಮಾಡಿ ಹೇಳೋದು, ಶಾರ್ಟ್ ಫಾರ್ಮ್ನಲ್ಲಿ ಹೇಳೋದು ಕಾಮನ್. ಅರ್ಥ ಆಗ್ತಿಲ್ಲ? ಬರೆಯೋವಾಗ ಫಾರ್ಮಲ್ ಆಗಿ ಕಾಣಿಸ್ಬೇಕಂದ್ರೆ ಸಪ್ರೇಟ್ ಮಾಡಿ ಬರೀರಿ, ಅಷ್ಟೇ ಡಿಫ್ರೆನ್ಸ್. ವಾಟ್ ವಿಲ್ ದೇ ಬಿ, ಅವ್ರು ಏನಾಗಿರ್ತಾರೆ? ರೈಟ್. ಅರ್ಥ ಆಗೋದು ಕಷ್ಟ ಆಗ್ತಾ ಇದೆ ಅಂದರೆ ವಿಡಿಯೋನ ಇನ್ನೊಂದು ಸರಿ ನೋಡಿ, 2-3 ಸರಿ ನೋಡಿ. ಓಕೆ. ಸೊ ಈಗ ನಾನು ಹೇಳೋದು ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಏನೇನು ಹೇಳಿದೆ, ಟೀಚರ್ ಎಕ್ಸಾಂಪಲ್ಸ್ನ ಕೊಟ್ಟೆ, ಅದನ್ನು ಬುಕ್ನಲ್ಲಿ ನೀಟಾಗಿ ಬರ್ಕೊಳ್ಳಿ. ಆರ್ಟಿಸ್ಟ್ದು ಎಕ್ಸಾಂಪಲ್ ಕೊಟ್ಟೆ, ಅದನ್ನು ಒಂದು ಪೇಜ್ನಲ್ಲಿ ನೀಟಾಗಿ ಬರ್ಕೊಳ್ಳಿ. ಆ್ಯಂಡ್ ಇದನ್ನು ಕೂಡ ಓಕೆ ಬರ್ಕೊಳ್ಳೇಬೇಕು ನೀವು. ಸೊ ಬರ್ಕೊಳ್ಳೋವಾಗ ಮೈಂಡು ಪೂರ್ತಿ ಫೋಕಸ್ ಮಾಡುತ್ತೆ ವರ್ಡ್ಸ್ ಮೇಲೆ, ಆದ್ದರಿಂದ ಅದು ಜಾಸ್ತಿ ಎಫೆಕ್ಟಿವ್ ಇರುತ್ತೆ. ಒಂದು ಸರಿ ಬರ್ಕೊಂಬಿಡಿ. ರೈಟ್. ಫಸ್ಟಿಂದ ಲಾಸ್ಟ್ವರೆಗೂ 2-3 ಸರಿ ಚೆನ್ನಾಗಿ ಓದಿ. ಅದಾದಮೇಲೆ ಪ್ರೆಸೆಂಟ್ ಟೆನ್ಸ್ನ ಮಾತ್ರ ತೊಗೊಂಡು ಒಂದು 2-3 ಸರಿ ಓದಿ, ಕಣ್ಣು ಮುಚ್ಕೊಂಡು ಅದನ್ನು ನೀವು ಹಾಗೆ ಹೇಳ್ಕೊಳ್ಳಿ. ನನಗೆ ಹೇಳಕ್ಕೆ ಬರ್ತಿದೆಯಾ ಚೆಕ್ ಮಾಡಿ. ಆಮೇಲೆ ಪಾಸ್ಟ್ಗೆ ಹೋಗಿ ಪಾಸ್ಟ್ನ 5 ಫಾರ್ಮ್ಸ್ನ ಚೆನ್ನಾಗಿ ಓದ್ಕೊಂಡು ಕಣ್ಣು ಮುಚ್ಕೊಂಡು ಬಾಯಲ್ಲೇ ಓರಲ್ ಆಗಿ ಹೇಳಿ. ಅದೇ ಥರ ಫ್ಯೂಚರ್ಗೆ ಮಾಡಿ. ಈ ಥರ ಪಾಸ್ಟ್ನ ಎಲ್ಲ ಫಾರ್ಮ್ಸ್, ಫ್ಯೂಚರ್ನ ಎಲ್ಲ ಫಾರ್ಮ್ಸ್, ಪ್ರೆಸೆಂಟ್ನ ಎಲ್ಲ ಫಾರ್ಮ್ಸ್ನ ನೋಡದೆ ಹೇಳೋಕ್ಕೆ ಬರುತ್ತಾ ಟ್ರೈ ಮಾಡಿ. ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಾದ್ಮೇಲೆ ಮಾಡಿ. ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಸಪ್ರೇಟಾಗಿ ಮಾಡಿ. ಅದಾದಮೇಲೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ನ ಒಂದೇ ಸರಿ ನೋಡದೆ ಹೇಳೋದಕ್ಕೆ ಟ್ರೈ ಮಾಡಿ. ನೀವು ಮಾಡಬೇಕು ಲಿಟ್ರಲ್ ಆಗಿ. ನಿಮ್ಮ ಬಾಯಿಂದ ಇಂಗ್ಲೀಷ್ ಹೊರಗೆ ಬರಬೇಕು. ಕನ್ನಡ ಇಂಗ್ಲೀಷ್ 2 ಸೆಂಟೆನ್ಸ್ಗಳನ್ನ ಜೋರಾಗಿ ಹೇಳಬೇಕು ನೀವು. ಅಟ್ಲೀಸ್ಟ್ ಬಾಯಿಂದ ನೀವು ಇಂಗ್ಲೀಷ್ನ ಮಾತಾಡ್ದಂಗೆ ಆಗುತ್ತೆ ನೀವು ಇದನ್ನು ಮಾಡಿ. ಸೊ ಈ ಥರ 3 ಸೆಟ್ನ ಇವತ್ತು ನೀವು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಇದು ಮಾಡಾದಮೇಲೆ ನಿಮ್ಮ ಫೋನಲ್ಲಿ ವಾಯ್ಸ್ ರೆಕಾರ್ಡರ್ ಇರುತ್ತೆ ಅಥವಾ ಸೌಂಡ್ ರೆಕಾರ್ಡರ್ ಇರುತ್ತೆ, ಅದನ್ನು ಆನ್ ಮಾಡಿಟ್ಕೊಳ್ಳಿ. ಸೈಲೆಂಟ್ ಆಗಿರೋ ಪ್ಲೇಸ್ನಲ್ಲಿ ಹೋಗಿ ಅದನ್ನು ಆನ್ ಮಾಡಿಕೊಂಡು ಈ ಸೆಂಟೆನ್ಸ್ಗಳನ್ನೆಲ್ಲ ರೆಕಾರ್ಡ್ ಮಾಡಿಟ್ಕೊಳ್ಳಿ ನಿಧಾನಕ್ಕೆ ಹೇಳ್ಕೊಂಡು. ದೇ ಆರ್ ಲಾಯರ್ಸ್, ಅವರು ಲಾಯರ್ಗಳು. ಒಂದು 2-3 ಸೆಕೆಂಡ್ ಗ್ಯಾಪ್ ಕೊಡಿ. ಸೆಕೆಂಡ್ ಸೆಂಟೆನ್ಸ್ ಹೇಳಿ, ಆಮೇಲೆ ಮತ್ತೊಂದು 2-3 ಸೆಕೆಂಡ್ಸ್ ಗ್ಯಾಪ್ ಕೊಡಿ. ಸೊ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಒಂದೊಂದು ಫೈಲ್ ಮಾಡಿಟ್ಕೊಳ್ಳಿ. ಅದಾದಮೇಲೆ ಇಯರ್ಫೋನ್ ಹಾಕ್ಕೊಂಡು ಎಲ್ಲ ಸೆಂಟೆನ್ಸ್ನು ಕೇಳಿಸ್ಕೊಳ್ತಾ ಹೋಗಿ. ಕೇಳಿಸ್ಕೊಳ್ಳುವಾಗ ಬಾಯಿಂದ ರಿಪೀಟ್ ಮಾಡಿ. ಈ ಥರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಎಲ್ಲಿ ಯಾವುದೇ ಸೆಂಟೆನ್ಸ್ ಕೇಳಿದ್ರು ನೀವು ಹೇಳೋದಕ್ಕೆ ರೆಡಿ ಆಗಿರಬೇಕು. ಸೊ ಈ ಪ್ರಾಕ್ಟೀಸ್ ಮಾಡೋದಕ್ಕೆ ಮತ್ತೆ ನೀವೇನಾದರೂ ಎಕ್ಸ್ಕ್ಯೂಸ್ ಕೊಡ್ತೀರಾ? ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಮಾತಾಡೋದಕ್ಕೆ, ನನಗೆ ಯಾರೂ ಸಿಗ್ತಿಲ್ಲ, ನನಗೆ ಸೆಂಟೆನ್ಸ್ ಮಾಡೋಕ್ಕೆ ಬರ್ತಿಲ್ಲ. ಕೂತ್ಕೊಂಡು ಹಾರ್ಡ್ ವರ್ಕ್ ಮಾಡಿ ಇವತ್ತು. ಇವಾಗ ಮತ್ತೆ ನೀವೇನು ಶಾರ್ಟ್ಕಟ್ಸ್ನ ಹುಡುಕಬೇಡಿ. ಈಗ ಆಲ್ರೆಡಿ ಇದು ಸಿಂಪ್ಲೆಸ್ಟ್ ವೇನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಪ್ರಾಕ್ಟೀಸ್ ಮಾಡೋದಕ್ಕೆ.
ಹಿ ಈಸ್ ಇನ್ ಡೆಲ್ಲಿ ಅಂದ್ರೇನು, ಅವನು ಡೆಲ್ಲಿಯಲ್ಲಿದ್ದಾನೆ. ನೆಗೆಟಿವ್ ಏನಾಗುತ್ತೆ, ಹಿ ಈಸ್ ನಾಟ್ ಇನ್ ಡೆಲ್ಲಿ ಅಲ್ವಾ. ಈಸ್ ಹಿ ಇನ್ ಡೆಲ್ಲಿ, ಅವ್ನು ಡೆಲ್ಲಿಲಿದ್ದಾನ. ಇಸಂಟ್ ಹಿ ಇನ್ ಡೆಲ್ಲಿ ಅನ್ಬೋದು, ಅಥವಾ ಈಸ್ ಹಿ ನಾಟ್ ಇನ್ ಡೆಲ್ಲಿ ಅಂತ ಹೇಳ್ಬೋದು. ಸೊ ಈ ಬಿ ಫಾರ್ಮ್ಸ್ನ ಫಸ್ಟ್ ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ನಾನು ಡೀಪಾಗಿ ಹೇಳಿದ್ದೀನಿ, ನೀವು ಹೋಗಿ ನೋಡಿ. ವೇರ್ ಈಸ್ ಹಿ, ಅವನು ಎಲ್ಲಿದ್ದಾನೆ. ಹಿ ವಾಸ್ ಇನ್ ಡೆಲ್ಲಿ, ಅವ್ನು ಡೆಲ್ಲಿಲಿದ್ದ. ಹಿ ವಾಸಂಟ್ ಇನ್ ಡೆಲ್ಲಿ, ವಾಸ್ ಹಿ ಇನ್ ಡೆಲ್ಲಿ, ವಾಸಂಟ್ ಹಿ ಇನ್ ಡೆಲ್ಲಿ, ಅಥವಾ ವಾಸ್ ಹಿ ನಾಟ್ ಇನ್ ಡೆಲ್ಲಿ, ಅಥವಾ ವೇರ್ ವಾಸ್ ಹಿ, ಅವನು ಎಲ್ಲಿದ್ದ. ಹಿ ವಿಲ್ ಬಿ ಇನ್ ಡೆಲ್ಲಿ. ಸೊ ಇದನ್ನು ಯಾವಾಗ ಹೇಳ್ಬೋದು ಅಂದರೆ ಫ್ಯೂಚರ್ನಲ್ಲಿ. ಅವ್ನು ನಾಳೆ ಎಲ್ಲಿರ್ತಾನೆ, ಹಿ ವಿಲ್ ಬಿ ಇನ್ ಡೆಲ್ಲಿ. ನೆಕ್ಸ್ಟ್ ಇಯರ್ ಎಲ್ಲಿರ್ತಾನೆ, ಅವಾಗ ನೀವು ಈ ಥರ ಹೇಳ್ಬೋದು. ಇಲ್ಲ ಅಂದರೆ ಹಿ ವಿಲ್ ನಾಟ್ ಬಿ ಇನ್ ಡೆಲ್ಲಿ. ವಿಲ್ ಹಿ ಬಿ ಇನ್ ಡೆಲ್ಲಿ, ವಿಲ್ ಹಿ ನಾಟ್ ಬಿ ಇನ್ ಡೆಲ್ಲಿ, ವೇರ್ ವಿಲ್ ಹಿ ಬಿ. ಸೊ ವರ್ಡ್ಗಳ ಆರ್ಡರ್ ಕೂಡ ನೋಡ್ಕೊತೀರಿ. ನಾ ಇದನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಈ ಎಲ್ಲ ಫಾರ್ಮ್ಸ್ನಲ್ಲಿ ಎಲ್ಲ ಟೆನ್ಸ್ನಲ್ಲಿ ಇಷ್ಟು ಬೇಸಿಕ್ ಸೆಂಟೆನ್ಸ್ಗಳಂತೂ ಬರಲೇಬೇಕು ನಿಮಗೆ ಮಾತಾಡೋದಕ್ಕೆ. ಇಲ್ಲಿ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಇದೆ, ಕ್ವೆಶ್ಚನ್ಸ್ ಇದೆ, ನೆಗೆಟಿವ್ ಇದೆ, WH ಇದೆ, ರೈಟ್. ಇದು ಒಂದು ಫೌಂಡೇಶನ್ ಎಂಟೈರ್ ಸ್ಪೋಕನ್ ಇಂಗ್ಲೀಷ್ಗೆ. ಇದಿಷ್ಟು ನೀವು ಬೈ ಹಾರ್ಟ್ ಮಾಡಿ ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ, ನೀವು ಕಣ್ಣು ಮುಚ್ಕೊಂಡು ಹೇಳಕ್ಕೆ ಬಂದುಬಿಟ್ರೆ ಮುಗೀತು. ಇನ್ನು ಎಲ್ಲ ಸೆಂಟೆನ್ಸ್ಗಳು ನಿಮಗೆ ತುಂಬ ಈಸಿ ಆಗೋಗುತ್ತೆ. ಇಲ್ಲಿ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಯಾವ ವರ್ಡ್ ಆದಮೇಲೆ ಏನು ಬರುತ್ತೆ ಅನ್ನೋದು, ರೈಟ್. ಈಗ ನಾನು ಮುಂದೆ ಎಕ್ಸಾಂಪಲ್ಸ್ನಲ್ಲಿ ಸಿಂಪಲ್ ಸೆಂಟೆನ್ಸಿಂದ ಸ್ಟಾರ್ಟ್ ಮಾಡಿ ತುಂಬ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನ ಕೊಡ್ತೀನಿ, WH ಕ್ವೆಶನ್ಸ್ನ ಕೊಡ್ತೀನಿ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಐ ಆಮ್ ಅಟ್ ಹೋಮ್, ನಮ್ಮ ಮನೇಲಿದ್ದೀನಿ. ಸೊ ಯಾವಾಗಲೂ ಹೋಮಿಂದ ಆ್ಯಟ್ ಹಾಕಲೇಬೇಕು, ನಮ್ಮ ಮನೇಲಿದ್ದೀನಿ ಅಂತ ಹೇಳೋವಾಗ ನೆನ್ಪಿಟ್ಕೊಂಬಿಡಿ. ಇನ್ನಂತ ಯಾವತ್ತೂ ಬರಲ್ಲ ಹೋಮ್ ಹಿಂದೆ. ಇದು ಇಂಗ್ಲೀಷ್ನಲ್ಲಿ ರೂಲ್ ಇದೇ ಥರನೇ ಇದೆ. ಇದನ್ನು ಫಿಕ್ಸ್ಡ್ ಆಗಿ ಇಟ್ಕೊಂಬಿಡಿ. ಐ ಆಮ್ ಆ್ಯಟ್ ಹೋಮ್ ಅಂತಲೇ ಹೇಳಬೇಕು ನೀವು, ಐ ಆಮ್ ಇನ್ ಹೋಮ್ ಅಂತ ಹೇಳಲ್ಲ. ಐ ಆಮ್ ಆನ್ ದ ಬಸ್ ಅಂದರೆ ನಾನು ಬಸ್ನಲ್ಲಿದ್ದೀನಿ. ಈಗ ಯಾರಾದರೂ ಕೇಳಿದ್ರೆ ನೀವು ಇದೇ ಥರ ಹೇಳಬೇಕು. ಇನ್ ದ ಬಸ್ ಅಂತ ಹೇಳಲ್ಲ, ಆನ್ ದ ಬಸ್ ಅಂತಲೇ ಅಂತಾರೆ. ಅಫ್ಕೋರ್ಸ್ ನಾವು ಬಸ್ ಒಳಗೇ ಇರ್ತೀವಿ, ಅವಾಗಲೂ ನಾವು ಐ ಆಮ್ ಆನ್ ದ ಬಸ್ ಅಂತಲೇ ಹೇಳಬೇಕು, ಆನ್ ದ ಟ್ರೈನ್ ಅಂತಲೇ ಹೇಳಬೇಕು. ಅದರಲ್ಲಿ ಇದ್ದಾಗ, ರೈಟ್. ನಾನು ಟ್ರಾವೆಲ್ ಮಾಡ್ತೀನಿ ಅನ್ನೋವಾಗಲ್ಲ, ಟ್ರಾವೆಲ್ ಮಾಡ್ತೀನಿ ಅನ್ನೋವಾಗ ಬೈ ಬಸ್ ಅಂತ ಬರುತ್ತೆ, ಬೈ ಟ್ಯಾಕ್ಸಿ ಬರುತ್ತೆ, ಬೈ ಟ್ರೈನ್ ಬರುತ್ತೆ. ಬಟ್ ನಾನು ಬಸ್ನಲ್ಲಿದ್ದೀನಿ ಅನ್ನೋವಾಗ ಆನ್ ಅಂತಾನೇ ಹೇಳಬೇಕು. ಸೊ ಇದರ ಅರ್ಥ ಏನು, ನಾವು ಬಸ್ ಮೇಲಿದ್ದೀವಿ ಅಂತಲ್ಲ, ಆ ಥರ ಮೀನಿಂಗ್ ಬರೋದೇ ಇಲ್ಲ. ಓಕೆ. ಸೊ ಮತ್ತು ಬಸ್ ಮೇಲಿದ್ದೀವಿ ಅನ್ನೋದಕ್ಕೆ ಏನು ಹೇಳಬೇಕು, ಐ ಆಮ್ ಆನ್ ದ ಟಾಪ್ ಆಫ್ ದ ಬಸ್. ಟಾಪ್ ಅಂದರೆ ಬಸ್ನ ಟಾಪ್ನಲ್ಲಿದ್ದೀನಿ, ಅದು ಮೀನಿಂಗ್ ಕೊಡುತ್ತೆ ನಾನು ಬಸ್ ಮೇಲಿದ್ದೀನಿ ಅಂತ, ರೈಟ್. ಮತ್ತು ಇನ್ನು ಹಾಕಬಾರ್ದ, ಬಸ್ ಹಿಂದೆ ಹಾಕ್ಬಹುದು. ಯಾವಾಗ, ದೇರ್ ಆರ್ 60 ಸೀಟ್ಸ್ ಇನ್ ದ ಬಸ್, ದೇರ್ ಇಸ್ ನೋ ಡ್ರೈವರ್ ಇನ್ ದ ಬಸ್. ಈ ಸಿಚುವೇಶನಲ್ಲಿ ಬರುತ್ತೆ. ಇಲ್ಲಿ ಇದೇ ಥರನೇ ಬರುತ್ತೆ, ನೆನ್ಪಿಟ್ಕೊಂಬಿಡಿ ಅಷ್ಟೇ. ಎವ್ರಿಬಡಿ ಈಸ್ ಹಿಯರ್, ಎಲ್ಲರೂ ಇಲ್ಲೇ ಇದ್ದಾರೆ, ಪ್ರತಿಯೊಬ್ಬರು ಇಲ್ಲಿದ್ದಾರೆ. ಹಿಯರ್ನ ಮುಂದೆ ಮತ್ತೇನು ಆಬ್ಜೆಕ್ಟ್ ಬೇಕಾಗಿಲ್ಲ, ಹಿಯರ್ ಅಂದ್ರೇನೆ ಇಲ್ಲಿ ಅಲ್ವಾ, ಅದೇ ಪ್ಲೇಸ್ನ ತೋರಿಸ್ತಾ ಇದೆ. ಕಿರಣ್ ಅಂಡ್ ಐ ಆರ್ ಇನ್ ಮೈಸೂರ್. ನೋಡಿ ಇಲ್ಲಿ ಪ್ಲೂರಲ್, ಇಬ್ರು ಬಂದರು, ಕಿರಣ್ ಅಂಡ್ ಐ, ಅದಕ್ಕೆ ಆರ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾವಾಗಲೂ ಐನ ನಾವು ಲಾಸ್ಟಲ್ಲಿ ಹೇಳ್ಕೋಬೇಕು. ದೇ ಆರ್ ಇನ್ಸೈಡ್, ಅವರು ಒಳಗಡೆ ಇದ್ದಾರೆ. ಇನ್ಸೈಡ್ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ, ನಾವು ಹೊರಗಡೆ ನಿಂತ್ಕೊಂಡು ಯಾರಾದರೂ ಒಳಗಡೆ ಇದ್ದಾರೆ ಅಂತ ಹೇಳೋವಾಗ ಹೇಳ್ತೀವಿ. ಇನ್ಸೈಡ್ ಮುಂದೆ ಒಂದು ಆಬ್ಜೆಕ್ಟ್ ಬರಬಹುದು ಅಥವಾ ಬರದೇನೂ ಇರಬಹುದು, ಗೊತ್ತಾಗ್ತಿಲ್ವಾ. ಇಷ್ಟು ಹೇಳಿದ್ರೂ ಕೂಡ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ. ಕನ್ನಡದಲ್ಲಿ ಯಾವಾಗ ನೀವು ಒಳಗಡೆ ಅಂತ ಹೇಳಬೇಕಾಗುತ್ತೆ, ಇಂಗ್ಲೀಷ್ನಲ್ಲಿ ಅವಾಗೆಲ್ಲ ಇನ್ಸೈಡ್ ಯೂಸ್ ಮಾಡಿ ಅಷ್ಟೇ. ಹಿ ಇಸ್ ರಿಚ್. ಸೊ ರಿಚ್ ಅನ್ನೋದೊಂದು ಅಡ್ಜೆಕ್ಟಿವ್ ನಾ ಇಲ್ಲಿ ಹೇಳ್ತಾ ಇದ್ದೀನಿ. ಅವನು ರಿಚ್ ಆಗಿದ್ದಾನೆ ಈಗ ಪ್ರೆಸೆಂಟ್ನಲ್ಲಿ. ಸೊ ಇಲ್ಲಿ ಸೆಂಟೆನ್ಸ್ ಫಾರ್ಮ್ಗಳು ನೆನಪಿದೆಲ್ಲ, ನೆಗೆಟಿವ್ ಕ್ವೆಶ್ಚನ್ ಮಾಡೋದು ಪಾಸ್ಟ್ ಟೆನ್ಸ್ನಲ್ಲಿ, ಫ್ಯೂಚರ್ ಟೆನ್ಸ್ನಲ್ಲಿ. ಇದನ್ನು ನೀವು ಪ್ರತಿಯೊಂದು ಸೆಂಟೆನ್ಸ್ ಸ್ಟ್ರಕ್ಚರ್ಗೂ ಹೇಳೋದಕ್ಕೆ ಬರಬೇಕು. ನೆಗೆಟಿವ್ ಏನಾಗುತ್ತೆ, ಹಿ ಈಸ್ ನಾಟ್ ರಿಚ್. ಕ್ವೆಶನ್ ಕೇಳಬೇಕಂದ್ರೆ ಇಸ್ ಹಿ ರಿಚ್, ಇದು ಎಸ್ ಆರ್ ನೋ ಕ್ವೆಶ್ಚನ್. ಎಸ್ ಆರ್ ನೋಗೆ ಏನಂತ ಹೇಳ್ತೀವಿ, ಎಸ್ ಹಿ ಈಸ್ ಅಥವಾ ನೋ ಹಿ ಈಸ್ ನಾಟ್ ಅಂತ, ರೈಟ್. 13 ಅಥವಾ 14th ಕ್ಲಾಸ್ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಇದ್ರ ಬಗ್ಗೆ, ಡೀಟೇಲ್ ಆಗಿ ನಿಧಾನವಾಗಿ ಹೇಳ್ಕೊಟ್ಟಿದ್ದೆ, ಹೋಗಿ ನೋಡಿ. ಇಸಂಟ್ ಹಿ ರಿಚ್ ಅನ್ಬೋದು, ಅಥವಾ ಈಸ್ ಹಿ ನಾಟ್ ರಿಚ್ ಅಂತ ಅನ್ಬೋದು. ವೈ ಈಸ್ ಹಿ ರಿಚ್. ಸೊ ಇಲ್ಲಿ ನೀವು ವಾಟ್ ಈಸ್ ಹಿ ಅಂತ ಕೇಳಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್, ನಾನು ಹಿ ಈಸ್ ರಿಚ್ ಅಂತ ಆನ್ಸರ್ ಕೊಡಬೇಕಂದ್ರೆ ನೀವು ಈ ಥರ ಕೇಳಬಾರ್ದು, ವಾಟ್ ಈಸ್ ಹಿ ಅಂತ. ಸೊ ವಾಟ್ ಈಸ್ ಹಿ ಅನ್ನೋದು ಯಾವಾಗಲೂ ಅವ್ರ ಕೆಲಸದ ಬಗ್ಗೆ ಕೇಳೋ ಕ್ವಶನ್ ಆಗುತ್ತೆ, ಅವ್ರ ಪ್ರೊಫೆಷನ್ ಬಗ್ಗೆ ಕೇಳೋದು. ವಾಟ್ ಈಸ್ ಹಿ ಅಂತ ಅಂದರೆ ಅವನು ಏನಾಗಿದ್ದಾನೆ, ಅವಾಗ ಆನ್ಸರ್ ಕೊಡಬೇಕು. ಅವನು ಡಾಕ್ಟರ, ಪೊಲೀಸ, ಟೀಚರ, ಏನಾಗಿದ್ದಾನೆ ಅದು, ಅಥವಾ ಜಾಬ್ಲೆಸ್. ಹೌ ಈಸ್ ಹಿ ಅಂದರೆ ಏನು, ಹೌ ಈಸ್ ಹಿ ಅಂದರೆ ಅವನು ಹೇಗಿದ್ದಾನೆ. ಮೋಸ್ಟ್ ಆಫ್ ದ ಟೈಮ್ಸ್ ಹೌ ಈಸ್ ಹಿ ಅಂದರೆ ಅವನ ಹೆಲ್ತ್ ಬಗ್ಗೆನೇ ನಾವು ಕೇಳೋದು. ಅರ್ಥ ಆಗ್ತಿದಲ್ವಾ. ಮತ್ತೊಂದು ಸೆಂಟೆನ್ಸ್ ಇದೆ,
ಹೂ ಈಸ್ ಹೀ ಅಂತ. ಹೂ ಈಸ್ ಹೀ ಅಂತ ನಾವು ಯಾವಾಗ ಕೇಳ್ತೀವಿ, ಅವನು ಯಾರು ಅಂತ ನಮಗೆ ಗೊತ್ತೇ ಇಲ್ಲ ಅಂದಾಗ ಅವನ ಐಡೆಂಟಿಟಿಗೋಸ್ಕರ ಕೇಳೋ ಅಂಥ ಸೆಂಟೆನ್ಸ್ ಹೂ ಈಸ್ ಹೀ, ರೈಟ್. ವಾಟ್ ಈಸ್ ಹೀ ಅಂದರೆ ಅವನು ಏನಾಗಿದ್ದಾನೆ, ಅವನು ನನಗೆ ಗೊತ್ತಿದ್ದಾನೆ, ಅರ್ಥ ಆಗ್ತಿದಲ್ವಾ, ಬಟ್ ಕೇವಲ ನಾನು ಒಂದು ಪ್ರೊಫೆಷನ್ ಬಗ್ಗೆ ಕೇಳ್ತಾ ಇದ್ದೀನಿ. ಇದೇ ಥರ ಯಾವುದೇ ಸಬ್ಜೆಕ್ಟ್ ಆದರೂ ಕೂಡ, ಸೊ ಇಲ್ಲಿ ಯಾವುದೇ ಸಬ್ಜೆಕ್ಟ್ ಬಂದರೂ ನಾ ಈಗ ಹೇಳಿರೋ ಡಿಫ್ರೆನ್ಸೇ ಅಪ್ಲೈ ಆಗುತ್ತೆ. ಈ ಡಿಫ್ರೆನ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ, ಆಮೇಲೆ ಬರೆದಿಟ್ಕೊಳ್ಳಿ. ಹಿ ವಾಸ್ ರಿಚ್, ಹಿ ವಾಸಂಟ್ ರಿಚ್, ವಾಸ್ ಹಿ ರಿಚ್, ವಾಸಂಟ್ ಹಿ ರಿಚ್, ವೆನ್ ವಾಸ್ ಹಿ ರಿಚ್, ಇಲ್ಲಿ ನಾನು ಕೇಳ್ತಾ ಇದ್ದೀನಿ. ಸೊ ಪಾಸ್ಟ್ ಟೆನ್ಸ್ನಲ್ಲಿ ಈ ಸೆಂಟೆನ್ಸ್ಗಳು ಯಾವ ಸಿಚುವೇಶನಲ್ಲಿ ಕೇಳಬಹುದು, ನಾನು ಹೇಳಿದ್ನಲ್ಲ ಯಾವುದೇ ಟೈಮ್ನಲ್ಲಿ ಬೇಕಿದ್ರೂ ಕೇಳಬಹುದು. ಅದೇ ಥರ ಫ್ಯೂಚರ್ನಲ್ಲಿ ಅವನು ರಿಚ್ ಆಗಿರ್ತಾನೆ, ರಿಚ್ ಆಗ್ತಾನೆ ಅಲ್ಲ, ಇದರ ಅರ್ಥ ರಿಚ್ ಆಗಿ ಇರ್ತಾನೆ. ಹಿ ವಿಲ್ ಬಿ ರಿಚ್. ನೋಡಿ, ನಾವಿನ್ನ ಟೆನ್ಸ್ಗಳ ಮೇಲೆ ಸೆಂಟೆನ್ಸ್ಗಳು ಮಾಡ್ತಿಲ್ಲ, ಆದ್ರಿಂದ ನೀವು ಯಾವ ಸೆಂಟೆನ್ಸ್ನು ಆ್ಯಕ್ಷನ್ ಆಗ್ತಿದೆ ಅಂತ ಹೇಳಬಾರ್ದು. ಹಿ ವಿಲ್ ಬಿಕಮ್ ರಿಚ್ ಅಂದರೆ ಆ್ಯಕ್ಷನ್ ಹೇಳುತ್ತೆ, ಅದು ಟೆನ್ಸ್ನಲ್ಲಿ ನಾನು ಹೇಳ್ಕೊಡ್ತೀನಿ. ಬಟ್ ಹಿ ವಿಲ್ ಬಿ ರಿಚ್ ಅಂದರೆ ಆ್ಯಕ್ಷನ್ ಹೇಳ್ತಿಲ್ಲ, ಸ್ಟೇಟ್ನ ಹೇಳ್ತಿದೆ. ಫ್ಯೂಚರ್ನಲ್ಲಿ ಅವನು ಶ್ರೀಮಂತನಾಗಿರ್ತಾನೆ, ಮುಂದಿನ ವರ್ಷ ಅವನು ಆಗಿರ್ತಾನೆ, 10 ವರ್ಷ ಆದಮೇಲೆ ಆಗಿರ್ತಾನೆ, ಆ ಥರ ಟೈಮ್ನಲ್ಲಿ ಇದನ್ನು ಹೇಳ್ಬೋದು. ಹಿ ವಿಲ್ ಬಿ ರಿಚ್ ನೆಕ್ಸ್ಟ್ ಇಯರ್, ಹಿ ವಿಲ್ ಬಿ ರಿಚ್ ಸಮ್ ಟೈಮ್ ಇನ್ ದ ಫ್ಯೂಚರ್, ಆ ಥರ. ಸೊ ನಾವಿನ್ನೂ ಇರ್ತಾನೆ ಇದ್ದಾನೆ ಅನ್ನೋ ಸೆಂಟೆನ್ಸ್ಗಳನ್ನೇ ಮಾಡ್ತಾ ಇದ್ದೀವಿ. ಮುಂದಕ್ಕೂ ಕೆಲವು ವೀಡಿಯೋಸ್ನಲ್ಲಿ ನಾನು ಇನ್ನು ಅದನ್ನೇ ಹೇಳ್ಕೊಡೋದು. ಸೊ ಯಾವಾಗ ಟೆನ್ಸ್ ಸ್ಟಾರ್ಟ್ ಆಗುತ್ತೆ ಆಗ ನಾವು ಆ್ಯಕ್ಷನ್ಗಳ ಬಗ್ಗೆ ಮಾತಾಡ್ತೀವಿ. ಮಾಡಿದ್ದು, ಮಾಡೋದು, ಮಾಡ್ತಾ ಇರೋದು, ಆ್ಯಕ್ಷನ್ಗಳ ಬಗ್ಗೆ ಮಾತಾಡೋದು ಪ್ಯೂರ್ಲಿ ಟೆನ್ಸ್ಗಳಲ್ಲಿ. ಹಿ ವಿಲ್ ನಾಟ್ ಬಿ ರಿಚ್ ಅಥವಾ ಹಿ ವೋಂಟ್ ಬಿ ರಿಚ್. ವಿಲ್ ಹಿ ಬಿ ರಿಚ್, ವೋಂಟ್ ಹಿ ಬಿ ರಿಚ್, ಹೌ ವಿಲ್ ಹಿ ಬಿ ರಿಚ್ ಅಂತ ನಾನು ಕೇಳ್ತಾ ಇದ್ದೀನಿ ಇಲ್ಲಿ, ರೈಟ್. ಸೊ ಈ ಸ್ಲೈಡ್ನ ಕೂಡ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ಥರ ನಾನು ಪ್ರತಿಯೊಂದು ವೀಡಿಯೋಸ್ನಲ್ಲೂ ಈ ಥರ ಸ್ಲೈಡ್ ನಾನು ತೋರಿಸ್ತಾ ಇದ್ದೀನಿ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನಲ್ಲಿ ಎಲ್ಲ ಫಾರ್ಮ್ಸ್ನಲ್ಲೂ ಸೆಂಟೆನ್ಸ್ ಮಾಡಿದ್ದೀನಿ. ಇದನ್ನು ನೀವು ಬೈ ಹಾರ್ಟ್ ಮಾಡಿಬಿಡಬೇಕು. ನಾನು ಹೇಳಿದ್ನಲ್ಲ ಫೋನಲ್ಲಿ ರೆಕಾರ್ಡ್ ಮಾಡಿಕೊಂಡು ಕೇಳಿಸ್ಕೊಳ್ಳಿ ಅಂತ. ಸೊ ಈ ಸೆಂಟೆನ್ಸ್ಗಳನ್ನ ನೀವು ಬೈ ಹಾರ್ಟ್ ಮಾಡಿ ನಿಮ್ಮ ಮೆಮೊರಿನಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ, ಪ್ರಿಂಟ್ ಮಾಡಿಬಿಡಿ. ಯಾಕೆಂದರೆ ಈ ಪ್ಯಾಟರ್ನ್ ಎಂಟೈರ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಇದೇ ಥರನೇ ಇರುತ್ತೆ. ಈ ಪ್ಯಾಟರ್ನ್ ಚೇಂಜ್ ಆಗಲ್ಲ. ವರ್ಡ್ಸ್ಗಳು ಚೇಂಜ್ ಆಗುತ್ತೆ, ವರ್ಬ್ ನೌನ್ಗಳು ಚೇಂಜ್ ಆಗುತ್ತೆ, ಬಟ್ ಪ್ಯಾಟರ್ನ್ ಸೇಮ್ ಇರುತ್ತೆ. ಆದ್ದರಿಂದ ಜಸ್ಟ್ ಬಿಲೀವ್ ಮೀ, ಈ ಒಂದು ಪ್ಯಾಟರ್ನ್ ನೀವು ಕಲ್ತ್ಬಿಟ್ರೆ ನಿಮಗೆ ಮುಂದೆ ಯಾವತ್ತೂ ಯಾವ ಸೆಂಟೆನ್ಸ್ ಸ್ಟ್ರಕ್ಚರ್ ಕೂಡ ಕಷ್ಟ ಆಗಲ್ಲ, ರೈಟ್. ನೆನ್ಪಿಟ್ಕೊಳ್ಳಿ. ಅಗೈನ್ ಈ ಥರ ನೀವು ಮಿಸ್ಟೇಕ್ ಮಾಡಬಾರ್ದು, ಗೊತ್ತಿದೆ ಅಲ್ವಾ. ಹಿ ವಿಲ್ ರಿಚ್ ಅನ್ನಬಾರ್ದು, ಇದು ಮೀನಿಂಗ್ಲೆಸ್. ವಿಲ್ ಮುಂದೆ ಒಂದು ವರ್ಬ್ ಯಾವಾಗಲೂ ಬರಲೇಬೇಕು. ಹಿ ವಿಲ್ ಬಿ ರಿಚ್ ಅಂತ ಹೇಳಬೇಕು. ಯಾವುದೇ ಅಡ್ಜೆಕ್ಟಿವ್ ಹಾಕಿ ನೀವು ಫ್ಯೂಚರ್ ಟೆನ್ಸ್ನಲ್ಲಿ ಹಿಂದೆ ವಿಲ್ ಬಿ ಇರಲೇಬೇಕು. ಐ ಆಮ್ ಲೇಟ್. ನೋಡಿ, ಲೇಟ್ ಅನ್ನೋದು ಅಡ್ಜೆಕ್ಟಿವ್, ಐ ಆಮ್ ಲೇಟ್ ಅಂತಲೇ ಹೇಳ್ತೀವಿ, ಐ ಲೇಟ್ ಅನ್ನಲ್ಲ. ಯಾಕಂದರೆ ಅಡ್ಜೆಕ್ಟಿವ್ನ ಬಿ ಫಾರ್ಮ್ ಜೊತೆನೇ ಯೂಸ್ ಮಾಡಬೇಕು. ಐ ಲೇಟ್ ಅಂದರೆ ತಪ್ಪು, ಐ ಆಮ್ ಲೇಟ್ ಅಂತಲೇ ಅನ್ಬೇಕು. ಅಂದರೆ ನನಗೆ ಲೇಟ್ ಆಗಿದ್ದೀನಿ. ಸೊ ಲೇಟ್ ಅನ್ನೋದು ಒಂದು ಸ್ಟೇಟ್ ಆಫ್ ಬೀಯಿಂಗ್, ಗೊತ್ತಾಗ್ತಿದೆಯಲ್ಲ, ಅದೇನು ವರ್ಬ್ ಅಲ್ಲ. ಐ ವಾಸ್ ಲೇಟ್, ನಾನು ಲೇಟ್ ಆಗಿದ್ದೆ. ಸೊ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಅದೇ ಥರನೇ ಟ್ರಾನ್ಸ್ಲೇಟ್ ಮಾಡಬೇಕು. ಅದರ್ವೈಸ್ ನಿಮಗೆ ಇಂಗ್ಲೀಷ್ನಲ್ಲಿ ಸಿಚುವೇಶನ್ ಗೊತ್ತಿರುತ್ತೆ, ನೀವು ಡೈರೆಕ್ಟ್ ಯೂಸ್ ಮಾಡಿಬಿಡ್ತೀರಾ. ಐ ಆಮ್ ಲೇಟ್ ನಾವು ಅಂತ ಹೇಳ್ಬೋದು ಇಂಗ್ಲೀಷ್ನಲ್ಲಿ ಹೇಳೋಂಗಿದ್ರೆ. ಅಂದರೆ ನಾನೀಗ ಲೇಟ್ ಆಗಿದ್ದೀನಿ, ನಾನು ಬೇಗ ಕೆಲಸ ಮಾಡ್ಕೋಬೇಕಂತ. ಫ್ಯೂಚರ್ ಏನಾಗುತ್ತೆ ಅದನ್ನೆಲ್ಲ ನೀವೇ ಟ್ರಾನ್ಸ್ಲೇಟ್ ಮಾಡಿ ಬರ್ಕೊಳ್ಳಿ. ಐ ಆಮ್ ಬ್ಯುಸಿ, ಐ ಆಮ್ ಹಂಗ್ರಿ, ಐ ಆಮ್ ಆ್ಯಂಗ್ರಿ. ತುಂಬ ಜನ ಬಿಗಿನರ್ಸ್ ಇದು ತಪ್ಪು ಬರೀತಾರೆ. ಹಂಗ್ರಿ ಅಂದರೆ ಆ್ಯಂಗ್ರಿ ಅಂದರೆ ಅದರ ಕನ್ನಡ ಮೀನಿಂಗ್. ಮೇಲಿರೋ ಸೆಂಟೆನ್ಸ್ ಏನು, ಐ ಆಮ್ ಹಂಗ್ರಿ. ಕೆಳಗಿರೋದೇನು, ಐ ಆಮ್ ಆ್ಯಂಗ್ರಿ. ಐ ಆಮ್ ಶೋರ್ ಅಂದರೆ ಅದ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ನಾನು ತುಂಬ ಶೋರ್ ಆಗಿದ್ದೀನಿ, ಅವಾಗ ಹೇಳ್ಬೋದು ನೀವು ಇದನ್ನು. ರವಿ ಇಸ್ ಸಿಕ್, ರವಿಗ ಅನಾರೋಗ್ಯದಿಂದ ಇದ್ದಾನೆ. ಸೊ ನೋಡಿ, ಎಲ್ಲ ಸೆಂಟೆನ್ಸ್ಗಳು ಸ್ಟೇಟ್ನ ಹೇಳ್ತಿದೆ, ಅಂದರೆ ಸ್ಥಿತಿ ಹೇಳ್ತಾ ಇದೆ, ಗೊತ್ತಾಗ್ತಿದಲ್ವಾ. ಮೇಲಿರೋ ಸೆಂಟೆನ್ಸ್ನಲ್ಲಿ ನೀವು ಸಬ್ಜೆಕ್ಟ್ನ ಚೇಂಜ್ ಮಾಡಿ ಬರ್ಕೊಳ್ಳಿ. ಅವಾಗ ಏನಾಗುತ್ತೆ, ಬಿ ಫಾರ್ಮ್ಸ್ ಕೂಡ ಚೇಂಜ್ ಆಗುತ್ತೆ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಆಗುತ್ತೆ. ಈ ಥರ ಸೆಂಟೆನ್ಸ್ನ ನೀವೇ ಬರೆದು ಪ್ರಾಕ್ಟೀಸ್ ಮಾಡಿ. ನೀವು ಸುಮ್ಮನೆ ರೀಸನ್ಸ್ ಹೇಳ್ತಿರ್ತೀರಾ, ನಂಗೆ ಸೆಂಟೆನ್ಸ್ ಮಾಡೋಕ್ಕೆ ಬರಲ್ಲ, ನನಗೆ ಬರೆಯೋಕ್ಕೆ ಬರಲ್ಲ ಅಂತ. ನಾ ಎಷ್ಟೋ ಸೆಂಟೆನ್ಸ್ಗಳನ್ನ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಿರ್ತೀನಿ, ಹೇಳ್ತೀನಿ ಸಬ್ಜೆಕ್ಟ್ ಚೇಂಜ್ ಮಾಡಿ ಬರ್ಕೊಳ್ಳಿ ಅಂತ, ಅದನ್ನು ಕೂಡ ಕಲಿಸಿರ್ತೀನಿ. ಆದರೂ ನೀವೇನು ಮಾಡಲ್ಲ, ಟ್ರೈ ಮಾಡೋಕ್ಕೆ ಹೋಗಲ್ಲ. ಟ್ರೈ ಮಾಡದೆ ರೀಸನ್ಸ್ ಹೇಳ್ತೀರಾ. ಆ ಥರ ಟ್ರೈ ಮಾಡದೆ ಸುಮ್ಮನೆ ಪ್ರಾಬ್ಲಮ್ ಹೇಳೋರು ಯಾವತ್ತೂ ಇಂಗ್ಲೀಷ್ ಕಲಿಯಲ್ಲ ಅಲ್ವಾ. ಸೊ ಟ್ರೈ ಮಾಡಿ, ಎಫರ್ಟ್ ಹಾಕಿ. ಸೊ ಇಲ್ಲಿ ನೋಡಿ, ಹೀ ಈಸ್ ಅಸ್ಲೀಪ್ ಅಂದರೆ ಅವನು ಮಲಗಿದ್ದಾನೆ. ಸೊ ಅಸ್ಲೀಪ್ ಅನ್ನೋದು ಅಡ್ಜೆಕ್ಟಿವ್, ಯಾವಾಗಲೂ ಬಿ ಫಾರ್ಮ್ ಜೊತೆನೇ ಯೂಸ್ ಮಾಡಬೇಕು.
ಸ್ಲೀಪಿಂಗ್ ಅಥವಾ ಸ್ಲೀಪ್ ಅಂದರೆ ವರ್ಬ್. ಹೀಸ್ ಸ್ಲೀಪಿಂಗ್ ಅಂತೀವಿ ಅಂದರೆ ಅವನು ನಿದ್ದೆ ಮಾಡ್ತಾ ಇದ್ದಾನೆ, ಕರೆಕ್ಟ್. ಬಟ್ ಈಗ ಇಲ್ಲಿ ನೋಡಿ, ಹೀಸ್ ಅಸ್ಲೀಪ್ ಅಂದರೆ ಅವನು ನಿದ್ದೆಯ ಸ್ಥಿತಿನಲ್ಲಿದ್ದಾನೆ ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ಹೀ ಈಸ್ ಅಸ್ಲೀಪ್. ಗೊತ್ತಾಗ್ತಿದೆಯಲ್ಲ, ಅವನು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂತ ಮೀನಿಂಗ್ ಕೊಡಲ್ಲ, ಅವನು ನಿದ್ದೆಯಲ್ಲಿದ್ದಾನೆ ಅನ್ನೋ ಮೀನಿಂಗ್ ಕೊಡುತ್ತೆ. ಸೊ ಇಂಗ್ಲೀಷ್ನಲ್ಲಿ ಈ ಥರ ಹೇಳೋದು ಕಾಮನ್. ನಾವು ಸ್ಪೋಕನ್ ಕನ್ನಡದಲ್ಲಿ ಹೇಳಲ್ಲ ಯಾವತ್ತು ಅಲ್ವಾ, ಅವನು ನಿದ್ದೆಯಲ್ಲಿದ್ದಾನೆ. ಬಟ್ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅವನು ನಿದ್ದೆಯಲ್ಲಿದ್ದಾನೆ ಅಂತ. ಹೇಗೆ ಹೇಳ್ತಾರೆ ಅದನ್ನು? ಹೀ ಈಸ್ ಅಸ್ಲೀಪ್ ಅಂತ ಹೇಳ್ತಾರೆ. ಅಸ್ಲೀಪ್ ಒಂದೇ ವರ್ಡ್ ಅದು. ಹೀ ಈಸ್ ಅಸ್ಲೀಪ್ ಅಂತ ಇಂಗ್ಲೀಷ್ನಲ್ಲಿ ಹೇಳೋದು ಕಾಮನ್, ಕನ್ನಡದಲ್ಲಿ ಹೇಳಲ್ಲ, ಅಷ್ಟೇ ಡಿಫ್ರೆನ್ಸ್. ಅಂದರೆ ಅರ್ಥ ಏನು? ಅವನು ಮಲಗಿದ್ದಾನೆ, ಆ್ಯಕ್ಷನ್ ಮಾಡ್ತಿಲ್ಲ, ಆ ಸ್ಥಿತಿನಲ್ಲಿದ್ದಾನೆ. ಕ್ಲಿಯರ್ ಆಯ್ತಲ್ಲ? ಸ್ಲೀಪ್ ಅಂದರೆ ವರ್ಬ್. ಇಂಗ್ಲೀಷ್ನಲ್ಲಿ ಅದನ್ನೂ ಹೇಳ್ತಾರೆ, ಹೀ ಈಸ್ ಸ್ಲೀಪಿಂಗ್ ಅಂತಲೂ ಹೇಳ್ತಾರೆ, ರೈಟ್. ಬಟ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಇದು ಕಾಮನ್. ಬಟ್ ನೀವು ಏನಾದರೂ ಇಂಗ್ಲೀಷ್ ಮೂವೀಸ್ ನೋಡ್ತಾ ಇದ್ರೆ ಅಲ್ಲೆಲ್ಲಾದ್ರೂ ಈ ಥರ ಡೈಲಾಗ್ ಕೇಳಿಸುತ್ತೆ. ದ ಡೋರ್ ಈಸ್ ಓಪನ್. ನೋಡಿ, ಇಲ್ಲಿ ಓಪನ್ ಅನ್ನೋದು ಅಡ್ಜೆಕ್ಟಿವ್. ಡೋರ್ನ ಸ್ಥಿತಿ ಈಗ ಹೇಗಿದೆ? ಓಪನ್ ಆಗಿದೆ, ತೆರೆದಿದೆ. ದ ಡೋರ್ ಆ್ಯಂಡ್ ದ ವಿಂಡೋ ಆರ್ ಓಪನ್. ಇಲ್ಲಿ ನೋಡಿ, ಆರ್ ಯಾಕೆ ಬಂತು? ನೌನ್ ಪ್ಲೂರಲ್ ಆಗಿದೆ. ಯಾವುದು ನೌನ್? ದ ಡೋರ್ ಆ್ಯಂಡ್ ದ ವಿಂಡೋ. ಎರಡು ನೌನ್ಗಳು ಅಂದರೆ ಪ್ಲೂರಲ್ ಅಲ್ವಾ? ದ ಡೋರ್ ಆ್ಯಂಡ್ ದ ವಿಂಡೋ ಆರ್ ಓಪನ್. ಬಾಗಿಲು ಮತ್ತು ವಿಂಡೋ ತೆರೆದಿವೆ. ಸೊ ಅವುಗಳ ಸ್ಟೇಟ್ನ ಹೇಳ್ತಿದ್ದೀವಿ, ಅವಾಗ ಹೇಗೆ ಕಾಣಿಸ್ತಾ ಇದ್ದಾವೆ ಅಲ್ವಾ? ದ ಡೋರ್ ಆ್ಯಂಡ್ ದ ವಿಂಡೋ ಓಪನ್ ಅಂತ ಹೇಳ್ಬಿಡ್ತಾರೆ. ಅಲ್ಲ, ಆ ಥರ ನೀವು ವರ್ಡ್ಸ್ನ ಮಿಸ್ ಮಾಡಬಾರ್ದು, ಸ್ಕಿಪ್ ಮಾಡಬಾರ್ದು. ದ ಡೋರ್ ಆ್ಯಂಡ್ ದ ವಿಂಡೋ ಆರ್ ಓಪನ್ ಅಂತಾನೆ ಹೇಳಬೇಕು. ದ ಡೋರ್, ದ ವಿಂಡೋ ಯಾಕೆ ಬಂತು? ದ ಯಾಕೆ ಹಾಕ್ತಿದ್ದೀವಿ? ನೀವು ಆರ್ಟಿಕಲ್ಸ್ ಮೇಲೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅದು ಆಪೋಸಿಟ್ ಪರ್ಸನ್ಗೆ ಗೊತ್ತಿದ್ದಾಗ, ಕಾಣಿಸ್ತಾ ಇದ್ದಾಗ ನಾವು ದ ಹಾಕ್ತೀವಿ, ಹೇಳಿದ್ನಲ್ವಾ? ಹೋಗಿ ನೋಡಿ. ಇಟ್ ಈಸ್ ಡಿಫಿಕಲ್ಟ್, ಇಟ್ ಈಸ್ ವಂಡರ್ಫುಲ್ ಅನ್ಬೋದು ನೀವು, ರೈಟ್. ಕಿರಣ್ ಇಸ್ ಆನೆಸ್ಟ್ ಅಂದ್ರೇನು? ಕಿರಣ್ ಪ್ರಾಮಾಣಿಕ. ಅಥವಾ ನೀವು ಇನ್ನೊಂದು ರೀತಿನೂ ಹೇಳ್ಬೋದು, ಕಿರಣ್ ಇಸ್ ಅ ಆನೆಸ್ಟ್ ಬಾಯ್, ಕಿರಣ್ ಇಸ್ ಅನ್ ಆನೆಸ್ಟ್ ಮ್ಯಾನ್, ಕಿರಣ್ ಇಸ್ ಅನ್ ಆನೆಸ್ಟ್ ಪರ್ಸನ್. ಯಾವ ರೀತಿನಾದರೂ ಹೇಳಿ. ಇದಕ್ಕೆ ನೆಗೆಟಿವ್ ಏನು? ಕಿರಣ್ ಇಸಂಟ್ ಆನೆಸ್ಟ್, ಇಸಂಟ್ ಆನೆಸ್ಟ್ ಅನ್ಬೇಕು, ಅಥವಾ ಕಿರಣ್ ಇಸ್ ನಾಟ್ ಆನೆಸ್ಟ್ ಅನ್ಬೇಕು. ಈಸ್ ಕಿರಣ್ ಆನೆಸ್ಟ್? ನಾನಿಲ್ಲಿ ಕೇಳ್ತಾ ಇದ್ದೀನಿ. ಇಸಂಟ್ ಕಿರಣ್ ಆನೆಸ್ಟ್? ಕಿರಣ್ ಆನೆಸ್ಟ್ ಅಲ್ವಾ? ನೆಗೆಟಿವ್ನಲ್ಲಿ ನಾನು ಕೇಳ್ತಾ ಇದ್ದೀನಿ. ಸೊ ಎಲ್ಲ ಸೆಂಟೆನ್ಸ್ಗಳನ್ನ ನಾನು ಕ್ಲಾಸ್ ನಂಬರ್ 13, 14, 15ನಲ್ಲಿ ಡೀಟೇಲ್ ಆಗಿ ಮಾಡಿದ್ದೀನಿ. ಆದ್ದರಿಂದ ನಿಮ್ಗೆ ಇಲ್ಲಿ ಡೈರೆಕ್ಟಾಗಿ ನಾನು ಸೆಂಟೆನ್ಸ್ನ ಓದ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಅಲ್ಲಿ ಹೋಗಿ ನೋಡಿ, ಎಲ್ಲ ಗೊತ್ತಾಗುತ್ತೆ. ಇಸಂಟ್ ಕಿರಣ್ ಆನೆಸ್ಟ್, ಇದನ್ನು ಮತ್ತೊಂದು ರೀತಿಯೂ ಹೇಳ್ಬೋದು. ಇಸಂಟ್ನ ಸೆಪ್ರೇಟ್ ಮಾಡಬಹುದು. ಹೇಗೆ ಮಾಡೋದು? ಟ್ರೈ ಮಾಡಿ. ಈಸ್ ಕಿರಣ್ ನಾಟ್ ಆನೆಸ್ಟ್ ಅಂತ ಕೇಳಬಹುದು. ಸೊ ಸೆಪ್ರೇಟ್ ಮಾಡೋಂಗಿದ್ರೆ ಇಸ್ ಮತ್ತು ನಾಟ್ನಲ್ಲಿ ನೀವು ಸಬ್ಜೆಕ್ಟ್ ಹಾಕಬೇಕು. ಇಸ್ ನಾಟ್ ಕಿರಣ್ ಅನ್ಬಾರ್ದು. ಇಸ್ ನಾಟ್ ಕಿರಣ್ ಆನೆಸ್ಟ್, ರಾಂಗ್. ಓಕೆ, ಈಗ ನಾನು ಕೇಳಬೇಕು ಕಿರಣ್ ಎಂಥ ವ್ಯಕ್ತಿ ಅಂತ. ಸೊ ಆವಾಗ WH ಇಂದ ಕೇಳಬೇಕಲ್ವಾ? ಟ್ರೈ ಮಾಡಿ, ಕಿರಣ್ ಎಂಥ ವ್ಯಕ್ತಿ. ಸೊ ನೀವು ತುಂಬ ಕಾಂಪ್ಲೆಕ್ಸ್ ವರ್ಡ್ನ ಹುಡುಕಬೇಡಿ, ಸಿಂಪಲ್ ಈ ರೀತಿ ಕೇಳಿ, ವಾಟ್ ಈಸ್ ಹಿ ಲೈಕ್ ಅಂತ. ಅಥವಾ ವಾಟ್ ಈಸ್ ಕಿರಣ್ ಲೈಕ್ ಅಂದರೆ ಅರ್ಥ ಅವನು ಎಂತಹ ವ್ಯಕ್ತಿ. ಸೊ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ವಾಟ್ ಈಸ್ ಹಿ ಲೈಕ್ ಅಂದರೆ ಅವನು ಏನು ಇಷ್ಟಪಡ್ತಾನೆ ಅಂತಲ್ಲ, ಅವನು ಎಂತಹ ವ್ಯಕ್ತಿ ಆಗಿದ್ದಾನೆ ಅನ್ನೋ ಮೀನಿಂಗ್ ಕೊಡ್ತಾ ಇದೆ ಇದು. ವಾಟ್ ಈಸ್ ಹಿ ಅಂದರೆ ಏನು? ಅವನು ಏನಾಗಿದ್ದಾನೆ. ವಾಟ್ ಈಸ್ ಹಿ ಲೈಕ್ ಅಂದರೆ ಅವನು ಎಂತಹ ವ್ಯಕ್ತಿ ಆಗಿದ್ದಾನೆ ಅನ್ನೋದು. ಸೊ ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ವ್ಯಕ್ತಿ ಬಗ್ಗೆ ಮತ್ತೆ ಯಾರಿಗಾದರೂ ಕೇಳಬೇಕಂದ್ರೆ ರೀತಿ ಕೇಳಿ, ವಾಟ್ ಈಸ್ ಶಿ ಲೈಕ್, ವಾಟ್ ಈಸ್ ಹಿ ಲೈಕ್, ವಾಟ್ ಆರ್ ದೇ ಲೈಕ್ ಅಂತ. ಅಂದರೆ ಅರ್ಥ ಅವ್ರು ಎಂಥವ್ರು ಅಂತ, ಅವರ ಪರ್ಸ್ನಾಲಿಟಿ ಬಗ್ಗೆ ನಾವು ಕೇಳ್ತಾ ಇದ್ದೀವಿ, ಎಂಕ್ವೈರಿ ಮಾಡ್ತಾ ಇದ್ದೀವಿ. ವಾಟ್ ಡಸ್ ಹಿ ಲೈಕ್ ಅಂದರೆ ಅವನೇನು ಇಷ್ಟಪಡ್ತಾನೆ. ವಾಟ್ ಡಸ್ ಶಿ ಲೈಕ್, ವಾಟ್ ಡೂ ದೇ ಲೈಕ್. ಇದು ಟೆನ್ಸ್ಗಳಲ್ಲಿ ಬರುತ್ತೆ. ಆ ವಿಡಿಯೋಸ್ ಮಾಡುವಾಗ ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್, ಸೊ ಇದನ್ನೆಲ್ಲ ಪಾಸ್ ಮಾಡೋದಾಗೆ ಇಸ್ ಜಾಗದಲ್ಲಿ ವಾಸ್ ಹಾಕಿ ಅಷ್ಟೇ. ಕಿರಣ್ ವಾಸ್ ಆನೆಸ್ಟ್, ಕಿರಣ್ ಆನೆಸ್ಟ್ ಆಗಿದ್ದ. ಸೊ ಯಾವ ಸಿಚುವೇಶನಲ್ಲಿ ಇದನ್ನು ಹೇಳ್ಬೋದು? ಕಿರಣ್ ಜೊತೆ ನಾನು ಮೊದಲು ಕೆಲಸ ಮಾಡ್ತಾ ಇದ್ದೆ, ಆವಾಗ ಕಿರಣ್ ತುಂಬ ಆನೆಸ್ಟ್ ಆಗಿದ್ದ ಅಂತ ನಾನು ಬೇರೆಯವ್ರಿಗೆ ಹೇಳ್ತಾ ಇರೋವಾಗ. ಕಿರಣ್ ವಾಸಂಟ್ ಆನೆಸ್ಟ್, ಆನೆಸ್ಟ್ ಆಗಿರಲಿಲ್ಲ. ವಾಸ್ ಕಿರಣ್ ಆನೆಸ್ಟ್? ಇಲ್ಲಿ ಕೇಳ್ತಾ ಇದ್ದೀನಿ ನಾನು, ಆನೆಸ್ಟ್ ಆಗಿದ್ನಾ? ವಾಸಂಟ್ ಕಿರಣ್ ಆನೆಸ್ಟ್, ಆನೆಸ್ಟ್ ಆಗಿರಲಿಲ್ವಾ? ಕಿರಣ್ ಹೇಗಿದ್ದ, ಯಾವ ರೀತಿ ವ್ಯಕ್ತಿ ಆಗಿದ್ದ, ಏನನ್ಬೇಕು? ವಾಟ್ ವಾಸ್ ಹಿ ಲೈಕ್, ಅವನು ಎಂಥ ವ್ಯಕ್ತಿಯಾಗಿದ್ದ. ನೆಕ್ಸ್ಟ್, ಕಿರಣ್ ವಿಲ್ ಬಿ ಆನೆಸ್ಟ್, ಕಿರಣ್ ಆನೆಸ್ಟ್ ಆಗಿರ್ತಾನೆ. ಅಂದರೆ ಯಾವ ಸಿಚುವೇಶನಲ್ಲಿ ಈ ಥರ ಹೇಳ್ಬೋದು ನಾವು. ಈಗ ನನಗೆ ಯಾರೋ ಬಂದು ಕೇಳಿದರು, ನಾನು ಕಿರಣ್ನ ಕೆಲಸಕ್ಕೆ ತಗೋಬೇಕಂತ ಇದ್ದೀನಿ,
ನಿನಗೆ ಕಿರಣ್ ಬಗ್ಗೆ ಗೊತ್ತು, ಹೇಗಿರ್ತಾನೆ, ತಗೊಳ್ಳ ಬೇಡವಾ ಅಂತ ನನಗೆ ಯಾರೋ ಕೇಳಿದರು. ಎಸ್, ಯು ಕ್ಯಾನ್ ಹೈರ್ ಹಿಮ್, ಹಿ ವಿಲ್ ಬಿ ಆನೆಸ್ಟ್ ಅಂತ ನಾನು ಹೇಳಿದೆ. ಸೊ ನೀವು ಅವನ ಕೆಲಸಕ್ಕೆ ತೊಗೊಳ್ಳಿ, ಅವನು ಆನೆಸ್ಟಾಗಿರ್ತಾನೆ ಅಂದರೆ ನಾವು ಫ್ಯೂಚರ್ನ ಈಗಲೇ ಹೇಳ್ತಾ ಇದ್ದೀನಿ. ನೀವೇನಾದರೂ ಕಿರಣ್ನ ಕೆಲಸಕ್ಕೆ ತೊಗೊಂಡ್ರೆ ಹಿ ವಿಲ್ ಬಿ ಆನೆಸ್ಟ್ ವಿತ್ ಯು ಅಂತ, ರೈಟ್? ವಿಲ್ ಬಿ ಹಾಕಲೇಬೇಕು, ಬಿನ ನೀವು ಮಿಸ್ ಮಾಡಬಾರ್ದು. ಕಿರಣ್ ವಿಲ್ ಆನೆಸ್ಟ್ ಅಂದರೆ ಅದು ಮೀನಿಂಗ್ಲೆಸ್. ಬಿ ಅನ್ನೋದು ಇರ್ತಾನೆ ಅನ್ನೋ ಮೀನಿಂಗ್ ಕೊಡ್ತಾ ಇರುತ್ತೆ. ಇರ್ತಾನೆ ಅಂದರೆ ಆನೆಸ್ಟ್ ಆಗಿರ್ತಾನೆ, ಅದರಿಂದ ವಿಲ್ ಬಿ ಎರಡೂ ಜೊತೆಗೆ ಬರಬೇಕು. ಕಿರಣ್ ವೋಂಟ್ ಬಿ ಆನೆಸ್ಟ್, ಕಿರಣ್ ಆನೆಸ್ಟ್ ಆಗಿರಲ್ಲ, ನೀವು ಅವನ್ನ ಕೆಲಸಕ್ಕೆ ತಗೋಬೇಡಿ ಅಂತ ನಾನು ಹೇಳೋವಾಗ ಈ ಥರ ಯೂಸ್ ಮಾಡ್ಬೋದು. ಸೊ ವೋಂಟ್ ಅನ್ನೋದು ವಿಲ್ ನಾಟ್ನ ಶಾರ್ಟ್ ಫಾರ್ಮ್. ವಿಲ್ ಕಿರಣ್ ಬಿ ಆನೆಸ್ಟ್, ಕಿರಣ್ ಆನೆಸ್ಟ್ ಆಗಿರ್ತಾನ? ವೋಂಟ್ ಕಿರಣ್ ಬಿ ಆನೆಸ್ಟ್, ಕಿರಣ್ ಆನೆಸ್ಟ್ ಆಗಿರಲ್ವಾ? ವಾಟ್ ವಿಲ್ ಹಿ ಬಿ ಲೈಕ್? ನೋಡಿ, ಕಿರಣ್ ಎಂಥ ವ್ಯಕ್ತಿ ಆಗಿರ್ತಾನೆ ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಸ್ಟ್ರಕ್ಚರ್ ನೋಡಿ, ವಾಟ್ ವಿಲ್ ಬಿ ಅಲ್ಲ, ವಾಟ್ ವಿಲ್ ಹಿ ಬಿ. ಸೊ ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಂಬಿಡಿ, ವಿಲ್ ಬಿ ಮಧ್ಯದಲ್ಲಿ ಸಬ್ಜೆಕ್ಟ್ ಬರಬೇಕು ಯಾವಾಗಲೂ, ಅದನ್ನು ಮರ್ತೋಗ್ಬಾರ್ದು. ಇದು ಗ್ರಾಮರ್ ರೂಲ್, ಸ್ಟ್ರಕ್ಚರ್ ಅದೇ ರೀತಿ ಇದೆ. ನೀವು ಯಾಕೆ ಅಂತ ಇಲ್ಲಿ ಕ್ವಶನ್ ಮಾಡೋಕ್ಕಾಗಲ್ಲ ಅಲ್ವಾ? ತುಂಬ ಜನ ಏನು ಮಾಡ್ತಾರೆ ಅಂದರೆ ವಾಟ್ ಆದಮೇಲೆ ಹಿ ಹಾಕ್ತಾರೆ, ರಾಂಗ್. ನೀವು WH ಕ್ವಶನ್ ಮಾಡ್ತಾ ಇದ್ದೀರಾ ಬೇರೆಯವ್ರಿಗೆ ಆನ್ಸರ್ ಕೇಳೋದಕ್ಕೆ ಅಂತ ಇದ್ದರೆ ವಾಟ್ ಆದಮೇಲೆ ಈಸ್, ವಾಸ್, ವಿಲ್ ಈ ಥರ ಬಿ ಫಾರ್ಮ್ಸೇ ಬರಬೇಕು. WH ವರ್ಡ್ ಆದಮೇಲೆ ಬಿ ಫಾರ್ಮ್ಸ್ ಬರಲೇಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು. ಇದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ, ಮಿಸ್ ಮಾಡಬಾರ್ದು. ವಾಟ್ ಹಿ ಈಸ್ ಲೈಕ್ ಅಲ್ಲ, ವಾಟ್ ಹಿ ವಾಸ್ ಲೈಕ್ ಅಲ್ಲ, ವಾಟ್ ಹಿ ವಿಲ್ ಬಿ ಲೈಕ್ ಅಲ್ಲ. ಸೊ ನೀವು ಆಮೇಲೆ ಏನು ಮಾಡಬೇಕು, ಈ ಸ್ಲೈಡ್ನ ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡಿ, ಬುಕ್ನಲ್ಲಿ ಬರ್ಕೊಳ್ಳಿ, ನೋಡದೆ ನೀವು ಹೇಳಬೇಕು. ಇಲ್ಲಿ ಈ ಸ್ಲೈಡ್ನಲ್ಲಿ ತೋರಿಸ್ತಿರೋ ಎಲ್ಲ ಸೆಂಟೆನ್ಸ್ಗಳನ್ನ. ಈ ಮಿಸ್ಟೇಕ್ನ ನೀವು ಯಾವತ್ತೂ ಮಾಡಬಾರ್ದು. ಡೋಂಟ್ ಮೇಕ್ ದಿಸ್ ಮಿಸ್ಟೇಕ್ ಎವರ್. ಏನದು ನೋಡಿ, ಯು ಆರ್ ಲಕ್ಕಿ. ಸೊ ಇಲ್ಲಿ ಕರೆಕ್ಟ್ ಆಗಿದೆ ಸೆಂಟೆನ್ಸ್, ಏನೂ ತಪ್ಪಿಲ್ಲ. ಬಿ ಫಾರ್ಮ್ ಮುಂದೆ ಅಡ್ಜೆಕ್ಟಿವ್ ಹಾಕಿದ್ದೀವಿ, ರೈಟ್? ಪಾಸ್ಟ್ನಲ್ಲಿ ಹೇಳಬೇಕಂದ್ರೆ ಯು ವರ್ ಲಕ್ಕಿ, ಫ್ಯೂಚರ್ನಲ್ಲಿ ಹೇಳಬೇಕಂದ್ರೆ ಯು ವಿಲ್ ಬಿ ಲಕ್ಕಿ. ಬಟ್ ತುಂಬ ಜನ ಇಲ್ಲಿಯೇ ಮಿಸ್ಟೇಕ್ ಮಾಡೋದು. ಸೊ ಯು ವಿಲ್ ಬಿ ಲಕ್ಕಿ ಅಂದ್ರೇನು, ನೀನು ಲಕ್ಕಿ ಆಗಿರ್ತೀಯಾ ಅಂತ ಮುಂದಕ್ಕೆ, ಅಥವಾ ಫ್ಯೂಚರ್ನ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸಿಚುವೇಷನ್ನಲ್ಲಿ, ಒಂದು ಪರ್ಟಿಕ್ಯುಲರ್ ಈವೆಂಟ್ನಲ್ಲಿ ನೀನು ಅಲ್ಲಿಗೆ ಹೋದರೆ ಯು ವಿಲ್ ಬಿ ಲಕ್ಕಿ. ಇಫ್ ಯು ಮ್ಯಾರಿ ಹರ್ ಯು ವಿಲ್ ಬಿ ಲಕ್ಕಿ, ಈ ಥರನೇ ಹೇಳಬೇಕು. ಬಟ್ ತುಂಬ ಜನ ಇಲ್ಲಿ ಬಿನ ಮಿಸ್ ಮಾಡ್ತಾರೆ, ಯು ವಿಲ್ ಲಕ್ಕಿ ಅಂತಾರೆ, ಇದು ರಾಂಗ್. ಸೊ ನೀವು ಯಾವಾಗಲಾದರೂ ಫ್ಯೂಚರ್ ಟೆನ್ಸ್ನಲ್ಲಿ ಅಡ್ಜೆಕ್ಟಿವ್ಸ್ ಯೂಸ್ ಮಾಡ್ತಿದ್ರೆ ವಿಲ್ ಬಿ ಮುಂದೆ ಅಡ್ಜೆಕ್ಟಿವ್ ಹಾಕಬೇಕು. ನಾನು ತುಂಬ ಜನ ಮಿಸ್ಟೇಕ್ ಮಾಡೋದನ್ನು ನೋಡಿದ್ದೀನಿ, ಎಷ್ಟೋ ವೀಡಿಯೋಸ್ನಲ್ಲಿ ನಾನು ನೋಡಿದ್ದೀನಿ, ಅವ್ರು ಈ ಥರ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಸೊ ವಿಲ್ ಬಿ ಬರಬೇಕು, ಆಮೇಲೆ ಅಡ್ಜೆಕ್ಟಿವ್ ಮಾಡಬೇಕು. ಐ ವಿಲ್ ಬಿ ಹ್ಯಾಪಿ, ಐ ವಿಲ್ ಬಿ ಲಕ್ಕಿ, ಐ ವಿಲ್ ಬಿ ಆ್ಯಂಕ್ಷಿಯಸ್, ಐ ವಿಲ್ ಬಿ ರೆಡಿ, ಐ ವಿಲ್ ಬಿ ಲೇಟ್, ರೈಟ್? ಈ ಥರ ಯಾವುದೇ ಅಡ್ಜೆಕ್ಟಿವ್ ಹಾಕಿ, ಗೊತ್ತಾಗ್ತಿದೆ ಅಲ್ವಾ? ವಿಲ್ ಬಿ ಬರಬೇಕು ಫ್ಯೂಚರ್ ಟೆನ್ಸ್ನಲ್ಲಿ. ಫಾರ್ ಎಕ್ಸಾಂಪಲ್, ಐ ಆಮ್ ಟಯರ್ಡ್. ಸೊ ನಾನು ಸುಸ್ತಾಗಿದ್ದೀನಿ, ನಾನು ಆ ಸ್ಟೇಟ್ನಲ್ಲಿದ್ದೀನಿ. ಐ ಆಮ್ ನಾಟ್ ಟಯರ್ಡ್, ಆಮ್ ಐ ಟಯರ್ಡ್, ಆಮ್ ಐ ನಾಟ್ ಟಯರ್ಡ್, ವೈ ಆಮ್ ಐ ಟಯರ್ಡ್? ಸೊ ಇಲ್ಲಿ ಟಯರ್ಡ್ ಅನ್ನೋದು ಅಡ್ಜೆಕ್ಟಿವ್ ಆ್ಯಂಡ್ ಅದು ನನ್ನ ಸ್ಟೇಟ್ನ ಹೇಳ್ತಾ ಇದೆ. ಪಾಸ್ಟ್ನಲ್ಲೂ ಕೂಡ ಟಯರ್ಡ್ ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ, ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಸೊ ಇಲ್ಲಿ ಅಡ್ಜೆಕ್ಟಿವ್ ಅದು. ಪಾಸ್ಟ್ನಲ್ಲಿ ನೀವು ಜಸ್ಟ್ ವಾಸ್ ಯೂಸ್ ಮಾಡಿ, ಮುಗೀತು. ಐ ವಾಸ್ ಟಯರ್ಡ್, ನಾನು ಸುಸ್ತಾಗಿದ್ದೆ. ಐ ವಾಸಂಟ್ ಟಯರ್ಡ್, ವಾಸ್ ಐ ಟಯರ್ಡ್, ವಾಸ್ ಐ ನಾಟ್ ಟಯರ್ಡ್, ವೈ ವಾಸ್ ಐ ಟಯರ್ಡ್? ನೋಡಿ ಅಷ್ಟೇ. ಫ್ಯೂಚರ್ನಲ್ಲಿ ಏನಾಗುತ್ತೆ, ಐ ವಿಲ್ ಬಿ ಟಯರ್ಡ್, ನಾನು ಸುಸ್ತಾಗಿರ್ತೀನಿ. ಫ್ಯೂಚರ್ ಬಗ್ಗೆ ಯಾರು ಈ ಥರ ಹೇಳ್ತಾರೆ? ಸಪೋಸ್ ನಿಮ್ಮನ್ನು ಯಾರಾದರೂ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೇಳ್ತಾರೆ, ಅಥವಾ ಎಲ್ಲಾದರೂ ಹೋಗಿ ಏನಾದರೂ ಮಾಡೋದಕ್ಕೆ ಹೇಳ್ತಾರೆ, ಅವಾಗ ನೀವು ಹೇಳ್ಬೋದು ನಾನೇನಾದರೂ ಅದನ್ನು ಮಾಡಿದ್ರೆ ಐ ವಿಲ್ ಬಿ ಟಯರ್ಡ್ ಅಂತ, ರೈಟ್? ಈ ಸ್ಟೆಪ್ಸ್ ಏನಾದರೂ ಹತ್ತಿದ್ರೆ ಐ ವಿಲ್ ಬಿ ಟಯರ್ಡ್. ಆ ರೀತಿ ಏನಾದರೂ ಒಂದು ಮಾಡಿದರೆ ನಾನು ಟಯರ್ಡ್ ಆಗ್ತೀನಿ ಅಂತ ಹೇಳೋವಾಗ ಇದನ್ನು ಹೇಳಬೇಕು, ರೈಟ್? ಐ ವಿಲ್ ನಾಟ್ ಬಿ ಟಯರ್ಡ್, ವಿಲ್ ಐ ಬಿ ಟಯರ್ಡ್, ವಿಲ್ ಐ ನಾಟ್ ಬಿ ಟಯರ್ಡ್, ವೈ ವಿಲ್ ಐ ಬಿ ಟಯರ್ಡ್? ಸೊ ಅಗೇನ್ ನಾನು ನಿಮ್ಗೆ ಇನ್ನೊಂದ್ಸರಿ ವಾರ್ನಿಂಗ್ ಮಾಡ್ತಾ ಇದ್ದೀನಿ, ಇಡಿಯಿಂದ ಎಂಡ್ ಆಗೋ ವರ್ಡ್ಗಳು ಜಸ್ಟ್ ವರ್ಬ್ಗಳು ಮಾತ್ರ ಅಲ್ಲ, ಅಡ್ಜೆಕ್ಟಿವ್. ಈ ಎಕ್ಸಾಂಪಲ್ ನಮ್ಗೆ ಕಾಣಿಸುತ್ತೆ. ಸೊ ನೋಡಿ, ಅದು ಅಡ್ಜೆಕ್ಟಿವ್ ಆಗಿರೋದ್ರಿಂದ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನಲ್ಲಿ ಅದರ ಸ್ಪೆಲ್ಲಿಂಗ್ ಚೇಂಜ್ ಆಗಿಲ್ಲ. ಬಟ್ ಸೆಂಟೆನ್ಸ್ ಸ್ಟ್ರಕ್ಚರ್ನಲ್ಲಿ ಆಮ್, ವಾಸ್, ವಿಲ್ ಬಿ ಬಂದಿದೆ, ಅದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನ ತೋರಿಸ್ತದೆ. ಐ ಆಮ್ 5.8 feet ಟಾಲ್. ಬಿ ಬಂದಿದೆಯಾ? ಆಮ್. ನಂಬರ್ ಬಂದಿದೆ 5.8. ನಾ ಯಾವ ಯೂನಿಟ್ ಯೂಸ್ ಮಾಡಬೇಕು ಹೈಟ್ಗೆ? ಫೀಟೇ ಯೂಸ್ ಮಾಡಬೇಕಲ್ವಾ? ಆ್ಯಂಡ್ ಟಾಲ್ ಅನ್ನೋದು ಅಡ್ಜೆಕ್ಟಿವ್. ಸೊ ಇಲ್ಲಿ ಟಾಲ್ ಬಂತು. ಯಾಕೆ ಹೈ ಬಂದಿಲ್ಲ? ಹೈ ಅನ್ನೋದು ವ್ಯಕ್ತಿಗಳಿಗೆ ಹೇಳಲ್ಲ, ರೈಟ್? ನಾವು ಗ್ರೋ ಆಗ್ತಾ ಇರ್ತೀವಲ್ವ, ಯಾರು ಬೆಳೀತಿರ್ತಾರೆ ಅಥವಾ ಯಾವುದು ಬೆಳೀತಾ ಇರುತ್ತೆ ಅದಕ್ಕೆ ನಾವು ಹೈಟ್ ಹೇಳಲ್ಲ, ಟಾಲ್ ಅಂತೀವಿ. ಬಿಲ್ಡಿಂಗ್ಗಳು
ಬೇರೆ ವಸ್ತುಗಳಿಗೆಲ್ಲ ನಾವು ಹೈಟ್ನ ಯೂಸ್ ಮಾಡ್ತೀವಿ. ಟಾಲ್ ಅನ್ನೋದಿಲ್ಲ ಅಡ್ಜೆಕ್ಟಿವ್. ಟಾಲ್ನೆಸ್ ಅಂದರೆ ನೌನ್. ಅಂದರೆ ನಾನು 5.8 ಫೀಟ್ ಉದ್ದ ಇದ್ದೀನಿ. ಆ್ಯಂಡ್ ನೆಗೆಟಿವ್ನಲ್ಲಿ ನಾನು ಹೇಳ್ತೀನಿ ಐ ಆಮ್ ನಾಟ್ 6 ಫೀಟ್ ಟಾಲ್, ನಾನು 6 ಫೀಟ್ ಇಲ್ಲ. ಓಕೆ, ನಾನೀಗ ನಿನಗೆ ಕೇಳ್ತಾ ಇದ್ದೀನಿ, ಆರ್ ಯು 6 ಫೀಟ್ ಟಾಲ್? ನೀನು 6 ಫೀಟ್ ಉದ್ದ ಇದೆಯಾ? ಉದ್ದ ಅಥವಾ ಎತ್ತರ? ನಾವು ತುಂಬ ಸರಿ ಎತ್ತರ ಅನ್ನೋದಕ್ಕಿಂತ ಉದ್ದ ಅಂತಲೇ ಮಾತಾಡ್ತೀವಲ್ವ, ಅದಕ್ಕೆ ನಾನು ಆ ವರ್ಡ್ನೇ ಕೊಟ್ಟಿದ್ದೀನಿ. ಅರಂಟ್ ಯು 6 ಫೀಟ್ ಟಾಲ್? ನೀನು ಎಷ್ಟು ಉದ್ದ ಇದೆಯಾ? ಹೌ ಟಾಲ್ ಆರ್ ಯು? ಸೊ ಈ ಥರನೇ ಕೇಳಬೇಕು. ಎಷ್ಟು ಉದ್ದ ಎಷ್ಟು ಅಗಲ ಅಂತ ಹೇಳೋವಾಗ ಈ ರೀತಿ ಮಾಡ್ತೀವಿ, ಹೌ ಪ್ಲಸ್ ಅಡ್ಜೆಕ್ಟಿವ್, ಆಮೇಲೆ ಬಿ ಫಾರ್ಮ್ ಬರುತ್ತೆ. ಇದು ಸ್ಟ್ರಕ್ಚರ್ನ ನೆನ್ಪಿಟ್ಕೊಳ್ಳಿ. ಎಷ್ಟು ಅಂತ ನಾವು ಕೇಳೋವಾಗ, ನಾವು ನಂಬರ್ನ ಕೇಳ್ತಾ ಇರುವಾಗ. ಬಟ್ ಇದನ್ನು ಈ ರೀತಿನೂ ಕೇಳ್ಬೋದು, ವಾಟ್ ಈಸ್ ಯುವರ್ ಹೈಟ್ ಅಂತ. ಇಲ್ಲಿ ಹೈಟ್ ಬರುತ್ತೆ, ರೈಟ್. ನಾವಿಲ್ಲಿ ಕೇಳ್ತಾ ಇದ್ದೀವಿ ನಿನ್ನ ಹೈಟ್ ಎಷ್ಟಿದೆ, ವಾಟ್ ಈಸ್ ಯುವರ್ ಹೈಟ್ ಅನ್ನೋದು, ರೈಟ್. ಈ ಥರನೂ ಕೇಳ್ಬೋದು. ಇದು ಸ್ವಲ್ಪ ಫಾರ್ಮಲ್ ಸೆಂಟೆನ್ಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಾವು ನೌನ್ನ ಯೂಸ್ ಮಾಡಿ ಕೇಳ್ತಾ ಇದ್ದೀವಿ. ಸೊ ನೌನ್ ಯೂಸ್ ಮಾಡ್ತಾ ಇದ್ರೆ ಈ ರೀತಿ ಯೂಸ್ ಆಗುತ್ತೆ. ಹೀ ಈಸ್ 12 years old. ಸೊ ಈ ಥರ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಜಸ್ಟ್ ಹೀಸ್ 12 ಅಂತಲೂ ಹೇಳ್ಬೋದು. ತುಂಬ ಇನ್ಫಾರ್ಮಲ್ ಆಗೋಗುತ್ತೆ, ಕ್ಯಾಶುವಲ್ ಆಗುತ್ತೆ. ನಾನು ಅದರಿಂದ 12 years old ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಇಲ್ಲಿ ನೋಡಿ ಈ ಥರ ಹೇಳ್ತಾ ಇದ್ದೀರಾ ಅಂದರೆ ಬಿ ಫಾರ್ಮ್ ಮುಂದೆ ಬರ್ತಾ ಇದೆ ಅಂದರೆ 12 years ಇದು ಪ್ಲೂರಲ್ ಇರಬೇಕು, ರೈಟ್. ಇದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ನಾನು ಬೇರೆದಕ್ಕೆ ಕಂಪೇರ್ ಮಾಡಿ ತೋರಿಸಿ ಆಗ ನಿಮಗೆ ಗೊತ್ತಾಗುತ್ತೆ. ಹೀಸ್ ನಾಟ್ 12 years old ಅಂತ ನೀವು ಹೇಳ್ಬೋದು. ಅಥವಾ ಅವ್ನಿಗೆ ಇನ್ನೂ 12 years ಆಗಿಲ್ಲ ಅಂದರೆ ಹೀಸ್ ನಾಟ್ 12 years old yet ಅಂತ ಹೇಳ್ಬೋದು. ಅಥವಾ ಹೀಸ್ ನಾಟ್ 12 years yet ಅಂತ ಹೇಳ್ಬೋದು. ಅಥವಾ ಹೀಸ್ ನಾಟ್ 12 yet ಅಂತಲೂ ಹೇಳ್ಬೋದು. ಇಸ್ ಈ 12 years old? ಇಸಂಟ್ ಹಿ 12 years old? ಹೌ ಓಲ್ಡ್ ಈಸ್ ಹಿ ನಾವ್? ಅಂದರೆ ಈಗ ಅವನು ಎಷ್ಟು ವರ್ಷದವನು, ಅವನ ಏಜ್ ಎಷ್ಟೀಗ, ರೈಟ್. ಸೊ ಈ ಸೆಂಟೆನ್ಸ್ ನೀವು ಯಾವಾಗ ಹೇಳಬೇಕು ಅಂದರೆ ಹೌ ಓಲ್ಡ್ ಈಸ್ ಹಿ. ಅವನ ಏಜ್ನ ನೀವು ಕೇಳಬೇಕಾದ್ರೆ, ನಂಬರ್ ನಿಮಗೆ ಗೊತ್ತಾಗಬೇಕಂದ್ರೆ, ಡೈರೆಕ್ಟ್ ಕ್ವಶನ್ ಮಾಡಬೇಕಂದ್ರೆ ಏಜ್ದು, ಅವಾಗ ಈ ಥರ ಕೇಳಬೇಕು. ವಾಟ್ ಈಸ್ ಹಿಸ್ ಏಜ್ ಅಂತ ಕೇಳೋದು ತುಂಬ ಫಾರ್ಮಲ್ ಆಗುತ್ತೆ. ಆ್ಯಂಡ್ ಅದು ಜಸ್ಟ್ ಕೆಲವೇ ಸಿಚುವೇಶನ್ಗಳಲ್ಲಿ ಮಾತ್ರ ಸೂಟ್ ಆಗುತ್ತೆ. ಅದು ತುಂಬ ಫಾರ್ಮಲ್ ಸೆಂಟೆನ್ಸ್. ವಾಟ್ ಈಸ್ ಯುವರ್ ಏಜ್ ಅಂತ ಕೇಳೋದು. ಆ್ಯಂಡ್ ಅದು ಕಾಂಟೆಕ್ಸ್ಟ್ ಬೇರೆ ಥರ ಇರುತ್ತೆ. ಬಟ್ ಹೌ ಓಲ್ಡ್ ಆರ್ ಯು, ಹೌ ಓಲ್ಡ್ ಈಸ್ ಹಿ ಅಂತ ಕೇಳೋದು ಡೈರೆಕ್ಟ್ ಕ್ವಶನ್, ಏಜ್ನ ತಿಳ್ಕೊಳ್ಳೋದಕ್ಕೆ. ಇದನ್ನೇ ಕೇಳಬೇಕು ಯಾವಾಗಲೂ. ಮತ್ತು ವಾಟ್ ಈಸ್ ಯುವರ್ ಏಜ್ ಅಂತ ನಾವು ಯಾವಾಗ ಕೇಳಬೇಕು? ಈಗ ನೋಡಿ, ಯಾರೋ ಒಬ್ಬರು ಚಿಕ್ಕವ್ರು ಇರ್ತಾರೆ, ಅವ್ರು ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಅವ್ರ ಏಜ್ಗಿಂತ ದೊಡ್ಡದಿರೋದು. ಆಗ ನೀವು ಕೇಳಬೇಕಂತ ಅನ್ಕೊಂತೀರ, ನೀನೇನು ಇದನ್ನು ಮಾಡ್ತಾ ಇದೆಯಾ, ಈಗ ನಿನ್ನ ಏಜ್ ಎಷ್ಟಾಗಿದೆ ಅಂತ. ಆ ಸಿಚುವೇಶನ್ ಅದು ಸೂಟ್ ಆಗುತ್ತೆ. ವಾಟ್ಸ್ ಯುವರ್ ಏಜ್ ನಾವು ಅಂತ ಕೇಳೋದು, ರೈಟ್. ಅದು ನಮ್ಮ ಡೈರೆಕ್ಟ್ ಕ್ವಶನ್ ಆಗಿಲ್ಲ, ರೈಟ್. ಅದು ಕಾಂಟೆಕ್ಸ್ಟೇ ಬೇರೆ, ನಾವು ಕೇಳಬೇಕಂತ ಅನ್ಕೊಂಡೇ ಇಲ್ಲ. ಬಟ್ ಆ ಸಿಚುವೇಶನ್ ನೋಡಿ ನನಗೆ ಕೇಳಬೇಕು ಅನ್ನಿಸ್ತು. ಆಗ ನಾನು ಕೇಳ್ತಾ ಇದ್ದೀನಿ, ವಾಟ್ಸ್ ಯುವರ್ ಏಜ್ ನಾವು, ವೈ ಆರ್ ಯು ಡೂಯಿಂಗ್ ದಿಸ್ ಅಂತ. ಬಟ್ ನಾವು ಒಬ್ಬರ ಏಜ್ನೇ ತಿಳ್ಕೋಬೇಕು ಅಂತ ಕೇಳೋವಾಗ ಹೌ ಓಲ್ಡ್ ಆರ್ ಯು ಅಂತ ಕೇಳೋದು ಪ್ರಾಪರ್ ಕ್ವೆಶ್ಚನ್. ಸೊ ಇದನ್ನು ಪಾಸ್ ಮಾಡಿದ್ರೆ ಏನಾಗುತ್ತೆ? ಹಿ ವಾಸ್ 12 years old. ಇಸ್ ತೆಗೆದು ವಾಸ್ ಆಗಿ, ರೈಟ್. ಅವನು 12 ವರ್ಷದವನು ಆಗಿದ್ದ. ಹಿ ವಾಸಂಟ್ 12 years old. ವಾಸ್ ಹಿ 12 years old? ವಾಸಂಟ್ ಹಿ 12 years old? ಹೌ ಓಲ್ಡ್ ವಾಸ್ ಹಿ ದೆನ್? ಆಗ ಅವನಿಗೆ ಎಷ್ಟು ವರ್ಷ ಆಗಿತ್ತು? ನೆಕ್ಸ್ಟ್ ಇಯರ್ ಅವನಿಗೆ 12 years ಆಗುತ್ತೆ ಅಂದರೆ ಹಿ ವಿಲ್ ಬಿ 12 years old ನೆಕ್ಸ್ಟ್ ಇಯರ್. ಅಷ್ಟೇ ಸೇರಿಸಿ. ಇನ್ ನೆಕ್ಸ್ಟ್ ಇಯರ್, ಆನ್ ನೆಕ್ಸ್ಟ್ ಇಯರ್ ಏನೂ ಹಾಕಬಾರ್ದು. ಜಸ್ಟ್ ನೆಕ್ಸ್ಟ್ ಇಯರ್ ಅನ್ನೋ ವರ್ಡ್ ಇದಕ್ಕೆ ಸೇರಿಸಿ. ಹಿ ವಿಲ್ ಬಿ 12 years old ನೆಕ್ಸ್ಟ್ ಇಯರ್. ಹಿಲ್ ಬಿ 12 ನೆಕ್ಸ್ಟ್ ಇಯರ್ ಅಂತ ಹೇಳಿ, ರೈಟ್. ಅಷ್ಟೇ. ಹಿ ವೋಂಟ್ ಬಿ 12 years old ಅಂದರೆ ಅವ್ನಿಗೆ ಇನ್ನೂ 12 years ಆಗಿರೋಲ್ಲ ನೆಕ್ಸ್ಟ್ ಇಯರ್ಗೆ. ವಿಲ್ ಹಿ ಬಿ 12 years old? ವೋಂಟ್ ಹಿ ಬಿ 12 years old? ಹೌ ಓಲ್ಡ್ ವಿಲ್ ಹಿ ಬಿ ಬೈ ನೆಕ್ಸ್ಟ್ ಇಯರ್? ಈ ಥರನೂ ಕೇಳ್ಬೋದು. ಅಂದರೆ ನೆಕ್ಸ್ಟ್ ಇಯರ್ ಬರೋದ್ರೊಳಗೆ ಅವನಿಗೆ ಎಷ್ಟು ಏಜ್ ಆಗಿರುತ್ತೆ ಅಂತ. ಅಥವಾ ಬೈ ತೆಗೆದು ಕೂಡ ಹೇಳ್ಬೋದು. ಬೈ ಅಂದರೆ ಏನು? ವಿತಿನ್ ಅನ್ನೋ ಮೀನಿಂಗ್ ಕೊಡುತ್ತೆ. ಬೈ ಅನ್ನೋದು ನಾವು ತುಂಬ ಸರಿ ಥರ ಟೈಮ್ನ ಹೇಳೋದಕ್ಕೇ, ಆ ಟೈಮ್ ಒಳಗೆ ಅಂತ ಹೇಳೋದಕ್ಕೇ ಯೂಸ್ ಮಾಡ್ತೀವಿ, ರೈಟ್. ಸೊ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಸೆಂಟೆನ್ಸ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಹೆಂಗೆ ಮಾಡಬೇಕು? ಫಸ್ಟ್ ಒಂದು ಸರಿ ಬರೀರಿ, ಆಮೇಲೆ ಅದನ್ನು 10 ಸರಿ ನೋಡ್ಕೊಂಡು ಓದಿ, ಆಮೇಲೆ ನೋಡದೆ ಟ್ರೈ ಮಾಡಿ ಹೇಳೋದಕ್ಕೆ. ನಿಮಗೆ ಯಾವಾಗ ಈ ಸೆಟ್ ನೋಡದೆ ಹೇಳೋಕ್ಕೆ ಬರುತ್ತೆ, ಆಗ ನೀವು ಪರ್ಫೆಕ್ಟ್ ಆಗಿದ್ದೀರಾ ಅದರಲ್ಲಿ ಅಂತ ಅಂದ್ಕೊಳ್ಳಿ, ರೈಟ್. ಈ ಥರ ನೀವು ಪ್ರತಿ ಬಿ ಫಾರ್ಮ್ನಲ್ಲೂ ಈ ಸೆಟ್ನ ಹೇಳೋದಕ್ಕೆ ಬರಬೇಕು. ಈ ಥರ ಪ್ರಾಕ್ಟೀಸ್ ಮಾಡಿ, ರೈಟ್. ಸುಮ್ಮನೆ ನೀವು ವರಿ ಆಗ್ತೀರಾ, ನಂಗೆ ಬರ್ತಿಲ್ಲ. ಫಸ್ಟ್ ಆ ಮಾತನ್ನ ನೀವು ನಿಮ್ಮ ಮೈಂಡಿಂದ ತೆಗೀರಿ, ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈಗ ಎಕ್ಸಾಂಪಲ್ಸ್ ನೋಡಿ. ಐ ಆಮ್ 25 ಅಂತ ಹೇಳೋದು ತುಂಬ ಇನ್ಫಾರ್ಮಲ್, ರೈಟ್. ತುಂಬ ಕ್ಯಾಶುವಲ್ ಸೆಂಟೆನ್ಸ್. ನೀವು ಫ್ರೆಂಡ್ಸ್ ಜೊತೆ ಇದ್ದಾಗ ಈ ಥರ ಹೇಳ್ಬೋದು, ಅಥವಾ ಕ್ಯಾಶುವಲ್ ಸಿಚುವೇಶನ್ಗಳಲ್ಲಿ ಈ ಥರ ಹೇಳ್ಬೋದು.
ಹೀಸ್ 25, ಶೀಸ್ 25 ಅಂತಾನೂ ಹೇಳ್ಬೋದು. ಮೈ ಮಾಮ್ ಈಸ್, ಮೈ ಡ್ಯಾಡ್ ಈಸ್, ಅವ್ರ ಏಜು ಕೂಡ ಈ ಥರ ಹೇಳ್ಬೋದು. ಜಸ್ಟ್ ನಂಬರ್ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅದು ಏಜ್ ಅಂತಾನೆ. ಐ ಆಮ್ 25 ಇಯರ್ಸ್ ಓಲ್ಡ್ ಅಂದರೆ ಇದು ಪೂರ್ತಿಯಾಗಿ ನೀವು ಹೇಳಿದಾಗುತ್ತೆ, ರೈಟ್? ಇದು ಪ್ರಾಪರ್ ಸೆಂಟೆನ್ಸ್. ಇನ್ನೂ ಫಾರ್ಮಲ್ ಆಗಿ ಹೇಳಬೇಕಂದ್ರೆ ಈ ಥರ ಹೇಳಿ, ಐ ಆಮ್ 25 ಇಯರ್ಸ್ ಆಫ್ ಏಜ್ ಅಂತ. ಇದು ತುಂಬ ಫಾರ್ಮಲ್ ಆಗುತ್ತೆ. ಸೊ ಫಾರ್ಮಲ್ ಇನ್ಫಾರ್ಮಲ್ ಬಗ್ಗೆ ನಾನು ಆಗಲೇ ಒಂದ್ಸರಿ ವಿಡಿಯೋದಲ್ಲಿ ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ಹಳೆ ಕ್ಲಾಸ್ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಅದೇನು 2 ಡಿಫ್ರೆಂಟ್ ಇಂಗ್ಲೀಷ್ ಲ್ಯಾಂಗ್ವೇಜಸ್ ಅಲ್ಲ, ಜಸ್ಟ್ ಚಾಯ್ಸ್ ಆಫ್ ವರ್ಡ್ಸ್ ಅಷ್ಟೇ. ಸೊ ಒಂದು ಲ್ಯಾಂಗ್ವೇಜ್ ಫಾರ್ಮಲ್ ಆಗೋದು ಇನ್ಫಾರ್ಮಲ್ ಆಗೋದು ನಾವು ಮಾತಾಡೋದಕ್ಕೆ ಯಾವ ವರ್ಡ್ನ ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅಷ್ಟೇ, ಅದೇನು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲ. ಐ ಆಮ್ ಟರ್ನಿಂಗ್ 25. ಸೊ ಇಲ್ಲಿ ಬಿ ಫಾರ್ಮ್ ಇಲ್ಲ, ಇದು ನಾನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ನಾನೀಗ 25ಗೆ ಹತ್ತಿರದಲ್ಲಿದ್ದೀನಿ, ನನಗೇನೋ ಆಗುತ್ತೆ ಅಂದರೆ 24 ಪಾಯಿಂಟ್ ಸಮಥಿಂಗ್ ಇದೆ ಅಂತ ಗೊತ್ತಾಯ್ತಲ್ಲ, ಅವಾಗ ಈ ಥರ ಹೇಳ್ಬೋದು. 25 ಆದಮೇಲೆ ನೀವು ಹೇಳಿ ಐ ಹ್ಯಾವ್ ಟರ್ನ್ಡ್ 25 ಅಂತ, ಅಂದರೆ ನಾನು 25 ಟರ್ನ್ ಆಗಿದ್ದೀನಿ ಅಂದರೆ ಏಜ್ ಆಗಿದೆ ಅಂತ. ಹಿ ಸ್ಟಿಲ್ 13, ಅವನು ಇನ್ನೂ 13. ಹೌ ಓಲ್ಡ್ ಈಸ್ ಹಿ? ನೋಡಿ ಮೇಲಿರೋ ಸೆಂಟೆನ್ಸ್ಗೆ ಇದು ಕ್ವಶನ್. ಹೌ ಓಲ್ಡ್ ಈಸ್ ಹಿ ಅಂದರೆ ಏನು, ಅವನಿಗೆ ಎಷ್ಟು ವಯಸ್ಸು? ಹೌ ಓಲ್ಡ್ ಆರ್ ಯು ಥರ ಹೌ ಓಲ್ಡ್ ಈಸ್ ಹಿ. ಹೌ ಓಲ್ಡ್ ಈಸ್ ಯುವರ್ ಸಿಸ್ಟರ್, ಹೌ ಓಲ್ಡ್ ಈಸ್ ಯುವರ್ ಫಾದರ್, ರೈಟ್? ಈ ಥರ ಸೆಂಟೆನ್ಸ್ ಮಾಡ್ಕೋಬೇಕು. ಹೌ ಓಲ್ಡ್ ಈಸ್ ಕಿರಣ್, ಹೌ ಓಲ್ಡ್ ಆರ್ ಯುವರ್ ಕಿಡ್ಸ್. ಸೊ ಯುವರ್ ಕಿಡ್ಸ್ ಅಂತ ನಾನು ಹೇಳಬೇಕು ಅಂದ್ಕೊಂಡೆ, ಪ್ಲೂರಲ್, ಅದಕ್ಕೆ ಅದ್ರ ಹಿಂದೆ ನಾನು ಆರ್ ಹಾಕಿದೆ. ಇದಕ್ಕೆ ಆನ್ಸರ್ ಏನು ಕೊಡ್ತೀರಾ? ಮೈ ಕಿಡ್ಸ್ ಆರ್ ಡ್ಯಾಶ್ ಇಯರ್ಸ್ ಓಲ್ಡ್. ಅರ್ಥ ಆಯ್ತಾ? ಅಥವಾ ಈ ಥರನೂ ಹೇಳ್ಬೋದು, ಮೈ ಫಸ್ಟ್ ಕಿಡ್ ಈಸ್ ಡ್ಯಾಶ್ ಇಯರ್ಸ್ ಓಲ್ಡ್, ಮೈ ಸೆಕೆಂಡ್ ಕಿಡ್, ಆ ಥರನೂ ಹೇಳ್ಬೋದು. ಹೌ ಓಲ್ಡ್ ವರ್ ಯು ದೆನ್? ಆರ್ ಯು ಅಲ್ಲ, ವರ್ ಯು ಅಂದರೆ ನಿನಗಾಗಿ ಎಷ್ಟು ಏಜ್ ಆಗಿತ್ತು, ರೈಟ್? ಈ ಥರ ಕೇಳಬೇಕು. ಶಿ ಈಸ್ ದ ಸೇಮ್ ಏಜ್ ಆ್ಯಸ್ ಮೀ ಅಂದರೆ ನಮ್ಮಿಬ್ರಿಗೂ ಸೇಮ್ ಏಜ್, ಅವಳು ಕೂಡ ನನ್ನ ಏಜ್ನವಳೆ ಅಂತ ಹೇಳಬೇಕಂದ್ರೆ ಈ ಥರ ಹೇಳಿ, ಶಿ ಈಸ್ ದ ಸೇಮ್ ಏಜ್. ನಾನು ಅವನ ಏಜ್ನವನಂದರೆ ಐ ಆಮ್ ದ ಸೇಮ್ ಏಜ್ ಆ್ಯಸ್ ಹಿಮ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು, ಶಿ ಈಸ್ ದ ಸೇಮ್ ಏಜ್ ಆ್ಯಸ್ ಐ ಆಮ್ ಅಂತಲೂ ಕೂಡ ಹೇಳ್ಬೋದು, ಅದು ಕೂಡ ಕರೆಕ್ಟ್, ಅದು ತುಂಬ ಫಾರ್ಮಲ್ ಆಗುತ್ತೆ. ಇಟ್ ಈಸ್ ಹಾಟ್ ಟುಡೇ ಅಥವಾ ಇಟ್ಸ್ ಹಾಟ್ ಟುಡೇ ಅಂತ ನಾನು ಹೇಳ್ತಾ ಇದ್ದೀನಿ. ಇಟ್ ಬಂದಿದೆ, ಈಸ್ ಬಿ ಫಾರ್ಮ್, ಹಾಟ್ ಅನ್ನೋದು ಇಲ್ಲಿ ಅಡ್ಜೆಕ್ಟಿವ್. ಸೊ ಏನು ಹೇಳ್ತಾ ಇದೆ, ಇವತ್ತು ಸೆಕೆ ಇದೆ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ, ಅದಕ್ಕೆ ನಾನು ಅಡ್ಜೆಕ್ಟಿವ್ ಯೂಸ್ ಮಾಡಿದ್ದೀನಿ, ಹಾಟ್, ರೈಟ್? ಇಟ್ ಬಿ ವೆದರ್ ವರ್ಡ್ ಹಾಟ್ ವಿಚ್ ಇಸ್ ಅನ್ ಅಡ್ಜೆಕ್ಟಿವ್, ರೈಟ್? ಇದೇ ಥರನೇ ಇರಬೇಕು ಯಾವಾಗಲೂ. ಸೊ ಆ ಟೈಮ್ನಲ್ಲಿ ವೆದರ್ನ ಕಂಡೀಷನ್ ಹೇಗಿದೆ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಟುಡೇ ಈಸ್ ಹಾಟ್ ಅಂತಾನೂ ಹೇಳ್ಬೋದು, ಏನೂ ತಪ್ಪಿಲ್ಲ. ಸೊ ನಿಮಗೆ ಕೆಲವು ವರ್ಡ್ಸ್ಗಳನ್ನ ಆ್ಯಡ್ ಮಾಡೋದು ಕೂಡ ಹೇಳ್ಕೊಟ್ಟಿದೆ ಅಡ್ಜೆಕ್ಟಿವ್ಸ್ ಹಿಂದೆ. ಇಟ್ ಈಸ್ ವೆರಿ ಹಾಟ್ ಟುಡೇ, ಇಟ್ ಈಸ್ ಟೂ ಹಾಟ್ ಟುಡೇ, ಇಟ್ ಈಸ್ ಲಿಟಲ್ ಹಾಟ್ ಟುಡೇ ಅಂತ ನೀವು ಸೇರಿಸಿ ಹೇಳ್ಬೋದು. ಇಟ್ ಈಸ್ ನಾಟ್ ಹಾಟ್ ಟುಡೇ, ಇಸ್ ಇಟ್ ಹಾಟ್ ಟುಡೇ, ಇಸ್ಂಟ್ ಇಟ್ ಹಾಟ್ ಟುಡೇ, ಅಥವಾ ಇಸ್ ಇಟ್ ನಾಟ್ ಹಾಟ್. ಸೆಪ್ರೇಟ್ ಮಾಡೋಂಗಿದ್ರೆ ಮಧ್ಯದಲ್ಲಿ ಇಟ್ನ ಹಾಕಿ, ಅಂದರೆ ಸಬ್ಜೆಕ್ಟ್ ಹಾಕಿ ಯಾವಾಗಲೂ. ವೆದರ್ ಹೇಗಿದೆ ಅಂತ ಕೇಳಬೇಕು. ಸೊ ಅವಾಗ ಹೆಂಗೆ ಕೇಳ್ತೀರಾ? ಹೌಸ್ ದ ವೆದರ್ ಟುಡೇ ಅಂತ ಕೇಳಿ, ರೈಟ್? ಅಥವಾ ಹೌಸ್ ದ ವೆದರ್ ಲೈಕ್ ಅಂತಲೂ ಕೇಳ್ಬೋದು. ಇಟ್ ವಾಸ್ ಹಾಟ್ ಎಸ್ಟರ್ಡೇ. ಸೊ ನಿನ್ನೆ ಬಗ್ಗೆ ಮಾತಾಡ್ತಿದ್ದೀವಿ, ವಾಸ್. ಇಟ್ ವಾಸಂಟ್ ಹಾಟ್ ಎಸ್ಟರ್ಡೇ, ವಾಸ್ ಇಟ್ ಹಾಟ್ ಎಸ್ಟರ್ಡೇ, ವಾಸಂಟ್ ಇಟ್ ಹಾಟ್ ಎಸ್ಟರ್ಡೇ, ಹೌ ವಾಸ್ ದಿ ವೆದರ್ ಯೆಸ್ಟರ್ಡೇ, ರೈಟ್? ಇಟ್ ವಿಲ್ ಬಿ ಹಾಟ್ ಟುಮಾರೋ, ಇಟ್ ವೋಂಟ್ ಬಿ ಹಾಟ್ ಟುಮಾರೋ, ಅಥವಾ ಇಟ್ ವಿಲ್ ನಾಟ್ ಬಿ ಹಾಟ್. ವಿಲ್ ಇಟ್ ಬಿ ಹಾಟ್, ವೋಂಟ್ ಇಟ್ ಬಿ ಹಾಟ್, ಅಥವಾ ವಿಲ್ ಇಟ್ ನಾಟ್ ಬಿ ಹಾಟ್. ಹೌ ವಿಲ್ ದ ವೆದರ್ ಬಿ ಟುಮಾರೋ, ರೈಟ್? ಸೊ ನಾನು ಬಿ ಫಾರ್ಮ್ನಲ್ಲಿ ಈ ಥರ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ನಲ್ಲಿ ಎಲ್ಲ ಫಾರ್ಮ್ಸ್ನಲ್ಲೂ ಸೆಂಟೆನ್ಸ್ನ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಹಿಂದೆ ಮಾಡಿರೋ ಎಲ್ಲ ಕ್ಲಾಸ್ನಲ್ಲೂ ಈ ಥರ ನಾನು ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮಗೆ ಹೇಳಿದ್ದೀನಿ. ನೀವು ಇದನ್ನೆಲ್ಲ ಬರ್ಕೊಂಡು ಚೆನ್ನಾಗಿ ಜೋರಾಗಿ ಓದಿ ಪ್ರಾಕ್ಟೀಸ್ ಮಾಡಬೇಕು. ನನಗೆ ಸೆಂಟೆನ್ಸ್ ಮಾಡೋಕ್ಕೆ ಬರ್ತಿಲ್ಲ ಅಂತ ನೀವು ಯಾರ್ಯಾರು ಹೇಳ್ತಿದ್ದೀರಾ ಅವರೆಲ್ಲ ಇದನ್ನು ಬರ್ಕೊಂಡು ಜೋರಾಗಿ ಓದಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ನೋಡದೆ ಹೇಳೋದಕ್ಕೆ ಪ್ರಾಕ್ಟೀಸ್ ಮಾಡಿ. ನಾ ಮುಂದೆ ಕೊಡೋ ಎಕ್ಸಾಂಪಲ್ಸ್ನೂ ಕೂಡ ಇದೇ ಥರ ಬರೆದು ಪ್ರಾಕ್ಟೀಸ್ ಮಾಡಿ. ಬಾಯಿಂದ ಜೋರಾಗಿ ಹೇಳಿ, ಆವಾಗಲೇ ಅಲ್ವಾ ಬರುತ್ತೆ, ಆಗ ಇಂಗ್ಲೀಷ್ ನಿಮ್ಮ ಬಾಯಿಂದ ಹೊರಗೆ ಬರುತ್ತೆ, ರೈಟ್? ತುಂಬ ಕಷ್ಟ ಆಗ್ತಿದ್ರೆ ನೋಡ್ಕೊಂಡು ಇದನ್ನೆಲ್ಲ ಫೋನ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಆಮೇಲೆ ಅದನ್ನು ನೀವೇ ಕೇಳಿಸ್ಕೊಳ್ತಾ ಇರಿ, ಅದು ಕೂಡ ಹೆಲ್ಪ್ ಆಗುತ್ತೆ ನಮಗೆ, ರೈಟ್? ಎಕ್ಸಾಂಪಲ್ಸ್ ನೋಡಿ. ಈಗ ಇಟ್ಸ್ ಕೋಲ್ಡ್ ಅಂದರೆ ತಂಪು ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಯಾವಾಗ ವೆದರ್ ತುಂಬ ಕೋಲ್ಡ್ ಆಗಿರುತ್ತೆ ಜಸ್ಟ್ ಇಷ್ಟು ಹೇಳಿ ಇಟ್ಸ್ ಕೋಲ್ಡ್
ಅಂತ. ಇಟ್ಸ್ ಕೋಲ್ಡ್ ಟುಡೇ, ಇಟ್ಸ್ ಕೋಲ್ಡ್ ಔಟ್ಸೈಡ್, ಇಟ್ಸ್ ಕೋಲ್ಡ್ ಇನ್ಸೈಡ್. ಗೊತ್ತಾಯ್ತಲ್ವಾ? ಸೊ ಅದೇ ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಇದು ಅನ್ನೋ ಮೀನಿಂಗ್ ಬರಲ್ಲ ಇಲ್ಲಿ. ಇಟ್ಟಿದೆ ಅಲ್ವಾ, ನಾವು ಇದು ಅನ್ಬೇಕು. ನೋ, ನಾನು ಇಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ವೆದರ್ನ ರೆಫರ್ ಮಾಡ್ತಾ ಇದ್ದೀನಿ, ವೆದರ್ ಹೇಗಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ, ರೈಟ್? ಬಿಕಾಸ್ ನೀವು ಈ ಥರ ಹೇಳ್ಬೋದು ವಾತಾವರಣ ತಂಪಿದೆ ಅಂತ. ಇಟ್ಸ್ ಸನ್ನಿ, ನೋಡಿ ಬಿಸಿಲಿದೆ, ಈಗ ಈ ಮೀನಿಂಗ್ ಬರುತ್ತೆ. ಇಟ್ ಈಸ್ ಸನ್ ಅಂದರೆ ಏನು ಅರ್ಥ? ಇದು ಸನ್, ಇದು ಸೂರ್ಯ ಅನ್ನೋ ಮೀನಿಂಗ್ ಬರುತ್ತಾಗ. ಇಟ್ ಈಸ್ ಸನ್ನಿ ಅಂತ ಅಡ್ಜೆಕ್ಟಿವ್ ಹಾಕಿದ್ರೆ ಮಾತ್ರ ಬಿಸಿಲಿದೆ ಅನ್ನೋ ಮೀನಿಂಗ್ ಬರುತ್ತೆ. ಇಟ್ಸ್ ಚಿಲ್ಲಿ, ಇಟ್ಸ್ ವಿಂಡಿ ಅಂದರೆ ಅರ್ಥ ನಾರ್ಮಲ್ಗಿಂತ ಜಾಸ್ತಿ ಗಾಳಿ ಇದ್ದಾಗ ಈ ಥರ ಹೇಳ್ತೀವಿ, ಇಟ್ಸ್ ವಿಂಡಿ ಅಂತ. ಇಟ್ಸ್ ಅ ವಿಂಡಿ ಡೇ, ಇಟ್ಸ್ ಅ ವಿಂಡಿ ಡೇ ಅಂತಲೂ ಹೇಳ್ಬೋದು. ಅಂದರೆ ಆ ದಿನ ತುಂಬ ಗಾಳಿ ಬೀಸ್ತಾ ಇದ್ರೆ, ರೈಟ್? ಇಟ್ಸ್ ಫಾಗಿ. ಸೊ ಫಾಗ್ ಅನ್ನೋದು ನೀವು ನಾರ್ಮಲಾಗಿ ಎಲ್ಲ ಕಡೆ ನೋಡ್ತೀರಾ ಸೀಸನ್ನಲ್ಲಿ. ನೀವು ಅರ್ಲಿ ಮಾರ್ನಿಂಗ್ ಎದ್ದು ನೋಡಿದರೆ ನಿಮ್ಮ ಮನೆ ಮುಂದೆನೆ ಗಿಡಗಳ ಮೇಲೆ ನೀವು ಫಾಗ್ನ ನೋಡ್ತೀರಾ ಅಲ್ವಾ? ಇನ್ನೊಂದು ವರ್ಡ್ ಇದೆ ಮಿಸ್ಟ್ ಅಂತ. ಮಿಸ್ಟ್ ಅನ್ನೋದು ಹಿಲ್ ಸ್ಟೇಷನ್ನಲ್ಲಿ ಗ್ರೌಂಡ್ ಲೆವೆಲ್ಗಿಂತ ತುಂಬ ಮೇಲ್ಗಡೆ ಇರುತ್ತೆ ಅದು, ರೈಟ್? ಬೆಟ್ಟಗಳ ಮೇಲೆ ಕಾಣುತ್ತಲ್ವ, ಅದನ್ನು ಮಿಸ್ಟ್ ಅಂತ ಕರಿತೀವಿ. ಇಟ್ಸ್ ಕ್ಲೌಡಿ, ಇಟ್ಸ್ ರೇನಿ. ಇಟ್ಸ್ ರೇನಿಂಗ್ ಅಂದ್ರೂ ಕೂಡ ಮಳೆ ಆಗ್ತಿದೆ, ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿದೆ, ಅಲ್ಲಿ ಆ್ಯಕ್ಷನ್ನ ತೋರಿಸ್ತಾ ಇದೆ. ಈ ಥರನೂ ಹೇಳ್ಬೋದು, ಆ ಥರನೂ ಹೇಳ್ಬೋದು, ಏನು ಮಿಸ್ಟೇಕ್ ಇಲ್ಲ. ಇಟ್ಸ್ ರೇನ್ ಅಂದರೆ ಇದು ಮಳೆ ಅನ್ನೋ ಮೀನಿಂಗ್ ಕೊಡುತ್ತೆ. ನಿಮ್ಮ ಡಿಫ್ರೆನ್ಸ್ ಗೊತ್ತಿರಬೇಕು. ಇಟ್ಸ್ ಮಡ್ಡಿ. ಮಡ್ ಅಂದರೆ ಮಣ್ಣು, ಮಡ್ಡಿ ಆಗಿದೆ ಅಂದರೆ ಕೆಸರಾಗಿದೆ. ಆರ್ ಇದಕ್ಕೆ ಇನ್ನೊಂದು ಮೀನಿಂಗು ಬರುತ್ತೆ, ಮಣ್ಣಾಗಿದೆ ಅಂತ ಹೇಳುವಾಗಲೂ ಮಡ್ಡಿ ಅನ್ಬೋದು. ದ ಕಾರ್ಪೆಟ್ ಈಸ್ ಮಡ್ಡಿ ಅಂತ ಹೇಳ್ಬೋದು, ರೈಟ್? ಸೊ ಕೆಸರಿಗೆ ಮಾರ್ಷ್ ಅಂತ ಕೂಡ ಹೇಳ್ತಾರೆ, ಅದನ್ನು ನೆನ್ಪಿಟ್ಕೊಳ್ಳಿ. ಇಟ್ಸ್ ಡ್ರಿಸ್ಲಿಂಗ್ ಅಂದರೆ ಮಳೆ ಹನಿ ಹನಿಯಾಗಿ ಬರ್ತಾ ಇದೆ. ಸೊ ಇಲ್ಲಿ ಮಾತ್ರ ಡ್ರಿಸ್ಲಿಂಗ್ ಅನ್ನೋದು ಒಂದು ವರ್ಬ್, ಗೊತ್ತಾಯ್ತಲ್ಲ, ಅಡ್ಜೆಕ್ಟಿವ್ ಅಲ್ಲ. ಸೊ ನಾನು ರೇನ್ ಬಗ್ಗೆ ಹೇಳಿದೆ, ಅದರಿಂದ ಈ ಸೆಂಟೆನ್ಸ್ನ ಕೂಡ ಸೇರಿಸಿದ್ದೀನಿ. ಡ್ರಿಸ್ಲಿಂಗ್ ಅನ್ನೋದು ವರ್ಬ್ ಆ್ಯಂಡ್ ಪೌರಿಂಗ್ ಅನ್ನೋದು ಕೂಡ ವರ್ಬ್. ಇಟ್ಸ್ ಪೌರಿಂಗ್ ಅಂದರೆ ತುಂಬ ಜೋರಾಗಿ ಮಳೆ ಬರ್ತಾ ಇದೆ, ರೈಟ್? ಇವೆರಡು ಮಾತ್ರ ವರ್ಬ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ ಎರಡು ಸೆಂಟೆನ್ಸ್ಗಳು. ಸೊ ಈಗ ಟೈಮ್ 5 o'clock ಆಗಿದ್ರೆ, ಅಂದರೆ ಎಕ್ಸಾಕ್ಟ್ಲಿ 5 hours ಆಗಿದ್ರೆ ಈ ಥರ ಹೇಳಿ, ಇಟ್ ಈಸ್ 5 o'clock ನಾವು. ನೋಡಿ, ಇಟ್ ಅನ್ನೋ ವರ್ಡಿಂದನೇ ನೀವು ಹೇಳಬೇಕು, ಈಸ್ 5 o'clock. ಈಗ 5 ಗಂಟೆ ಆಗಿದೆ. ಇನ್ನೂ ಆಗಿಲ್ಲ 5 ಗಂಟೆ ಅಂದರೆ ಇಟ್ ಈಸ್ ನಾಟ್ 5 o'clock ಯೆಟ್ ಅಂತ ಹೇಳಬೇಕು. ಇನ್ನೂ 5 o'clock ಆಗಿಲ್ಲ. ಸೊ ಯೆಟ್ ಅನ್ನೋದು ನೆಗೆಟಿವ್ ಸೆಂಟೆನ್ಸ್ನಲ್ಲೇ ಬರುತ್ತೆ, ಯಾವಾಗಲೂ ಕ್ವಶನ್ಸ್ನಲ್ಲೂ ಬರುತ್ತೆ. ಯೆಟ್ ಅನ್ನೋದನ್ನ ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ಹಾಕಲ್ಲ, ರೈಟ್? ಸ್ಟಿಲ್ ಅನ್ನೋದು ಬರುತ್ತೆ. ನೀವು ಮುಂದೆ ಇದನ್ನೆಲ್ಲ ಕಲಿತೀರಾ. ಈಗ ನೋಡಿ, ಯೆಟ್ ಅನ್ನೋದು ನೆಗೆಟಿವ್ನಲ್ಲಿ ಬಂದರೆ ಅರ್ಥ ಇನ್ನೂ ಅನ್ನೋ ಮೀನಿಂಗ್. ಇಸ್ ಇಟ್ 5 o'clock ನಾವು ಅಂತ ನೀವು ಬೇರೆಯವ್ರಿಗೆ ಕೇಳ್ಬೋದು. ಅಂದರೆ ಈಗ 5 o'clock ಆಗಿದೆಯಾ? ಇಸಂಟ್ ಇಟ್ 5 o'clock? 5 o'clock ಆಗಿಲ್ವಾ? ವಾಟ್ ಇಸ್ ದ ಟೈಮ್ ನಾವು ಅಂತ ಕೇಳಬೇಕು. ನೀವು ಯಾರಿಗಾದರೂ ಟೈಮ್ ಕೇಳ್ತಿದ್ದೀರಾ, ಈಗ ಎಷ್ಟು ಗಂಟೆ ಆಗಿದೆ ಅಂತ, ಈ ಥರನೇ ಕೇಳಿ, ವಾಟ್ ಇಸ್ ದ ಟೈಮ್ ನಾವು ಅಂತ, ರೈಟ್? ಆಮೇಲೆ ಎಲ್ಲ ಸೆಂಟೆನ್ಸ್ಗಳನ್ನ ಬರೆದಿಟ್ಕೊಳ್ಳಿ. ಅಥವಾ ಇನ್ಫಾರ್ಮಲ್ ಆಗಿ ಈ ಥರನೂ ಕೇಳ್ಬೋದು, ವಾಟ್ ಟೈಮ್ ಈಸ್ ಇಟ್ ಅಂತ. ಓಕೆ, ಈಗ ನಾವು ಪಾಸ್ಟ್ನ ಯಾವುದೋ ಒಂದು ಇವೆಂಟ್ ಬಗ್ಗೆ ಮಾತಾಡಬೇಕು. ಆಗ ಎಷ್ಟು ಗಂಟೆ ಆಗಿತ್ತು, ಆಗ ಇಷ್ಟು ಗಂಟೆ ಆಗಿತ್ತಾ, ಆಗ ಇಷ್ಟು ಗಂಟೆ ಆಗಿತ್ತು, ಯಾವುದಾದ್ರೂ ಟೈಮ್ ಆಗಿರಲಿ, ಅದು ಎಷ್ಟೇ ಪಾಸ್ಟ್ ಆಗಿರಲಿ, ಈ ಥರ ಹೇಳಿ. ಇಟ್ ವಾಸ್ 5 o'clock ಅಂತ ಹೇಳಬೇಕು. ನೋಡಿ, ಈ ಜಾಗದಲ್ಲಿ ವಾಸ್ ಬಂದಿದೆ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. ದೆನ್ ಅಂದರೆ ಆಗ ಅಷ್ಟೇ. ಇಟ್ ವಾಸ್ 5 o'clock ದೆನ್ ಅಂದರೆ ಆಗ 5 ಗಂಟೆ ಆಗಿತ್ತು. ಇಟ್ ವಾಸ್ ನಾಟ್ 5 o'clock, ಆಗ 5 ಗಂಟೆ ಆಗಿರಲಿಲ್ಲ. ವಾಸ್ ಇಟ್ 5 o'clock ಅಂತ ನೀವು ಬೇರೆಯವ್ರಿಗೆ ಕೇಳ್ತಿದ್ದೀರಾ ಇಲ್ಲಿ. ಅಂದರೆ ಆಗ 5 ಗಂಟೆ ಆಗಿತ್ತಾ? ವಾಸಂಟ್ ಇಟ್ 5 o'clock, 5 ಗಂಟೆ ಆಗಿರಲಿಲ್ವಾ? ವಾಟ್ ವಾಸ್ ದ ಟೈಮ್ ದೆನ್, ಆಗ ಎಷ್ಟು ಗಂಟೆ ಆಗಿತ್ತು? ಸೊ WH ಕ್ವಶನ್ ಮಾಡೋವಾಗ ನಾನು ಏನು ಹೇಳಿದ್ದೆ, WH ವರ್ಡ್ ಆದ ತಕ್ಷಣ ಬಿ ಫಾರ್ಮ್ ಬರಬೇಕು, ವಾಸ್, ಈಸ್, ವಿಲ್, ರೈಟ್? ಸೊ ಎಲ್ಲ ಸೆಂಟೆನ್ಸ್ನ ಬೇಸಿಕ್ ಸ್ಟ್ರಕ್ಚರ್ಸ್ ನಾನು ಮೊದಲೇ ತುಂಬ ಹಿಂದೆ ಹೇಳ್ಕೊಟ್ಟಿದ್ದೀನಿ, ನೀವು ಆ ವಿಡಿಯೋಸ್ ನೋಡಿ, ಎಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಟ್ ವಿಲ್ ಬಿ 5 o'clock ಅಂದರೆ 5 ಗಂಟೆ ಆಗಿರುತ್ತೆ ಆಗ, ಫ್ಯೂಚರ್ನ ಒಂದು ಟೈಮಲ್ಲಿ. ಸೊ ನೀನು ಅಲ್ಲಿಗೆ ಹೋಗೋವಾಗ 5 ಗಂಟೆ ಆಗಿರುತ್ತೆ, ನಾನಲ್ಲಿ ಹೋದಾಗ 5 ಗಂಟೆ ಆಗಿರುತ್ತೆ, ಆವಾಗ ಈ ಥರ ಸೆಂಟೆನ್ಸ್ ಯೂಸ್ ಆಗುತ್ತೆ. ಇನ್ನೂ ಆಗಿರಲ್ಲ ಅಂದರೆ ಈ ಥರ ಹೇಳಿ, ಇಟ್ ವಿಲ್ ನಾಟ್ ಬಿ 5 o'clock, ಆಗ 5 ಗಂಟೆ ಆಗಿರೋದಿಲ್ಲ, ಇನ್ನು ಫ್ಯೂಚರ್ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ವಿಲ್ ಇಟ್ ಬಿ 5 o'clock ಅಂತ ಕೇಳ್ತಾ ಇದ್ದೀವಿ ಇಲ್ಲಿ. ವಾಂಟ್ ಇಟ್ ಬಿ 5 o'clock, ರೈಟ್? ಬಟ್ WH ನೋಡಿ, ಇಲ್ಲಿ ವಿಲ್ ಬಿ ಯಾವ ಥರ ಸ್ಟ್ರಕ್ಚರ್ ಆಗುತ್ತೆ, ವಾಟ್ ವಿಲ್ ಬಿ ದ ಟೈಮ್. ಇಲ್ಲಿ ವಿಲ್ ಬಿ ಸಪ್ರೇಟ್ ಮಾಡಬೇಕಾಗಿಲ್ಲ, ಟೈಮ್ ಅನ್ನೋ ವರ್ಡ್ ಬಂದಾಗ ಅಷ್ಟೇ. ಜಸ್ಟ್ ಇಲ್ಲಿ ಮಾತ್ರ
ವಿಲ್ ಬಿನ ಜೊತೆಗೆ ಇಡಿ. ವಾಟ್ ವಿಲ್ ಬಿ ದ ಟೈಮ್ ಅಂದರೆ ಆಗ ಟೈಮ್ ಎಷ್ಟು ಆಗಿರುತ್ತೆ. ನೀನು ನಾಳೆ ಅಲ್ಲಿಗೆ ಹೋಗ್ತೀಯಾ, ಆಗ ಎಷ್ಟು ಗಂಟೆ ಆಗಿರುತ್ತೆ ಅವಾಗ ಕೇಳಿ ವಾಟ್ ವಿಲ್ ಬಿ ದ ಟೈಮ್ ದೆನ್ ಅಂತ. ರೈಟ್, ಇಲ್ಲಿ ಮಾತ್ರ ವಿಲ್ ಬಿನ ಜೊತೆಗೆ ಇಡಿ ಅಷ್ಟೇ, ಟೈಮ್ ಅನ್ನೋ ವರ್ಡ್ ಜೊತೆ. ಗೊತ್ತಾಯ್ತಲ್ವಾ? ಓಕೆ, ಇನ್ನಷ್ಟು ಎಕ್ಸಾಂಪಲ್ಸ್ ನೋಡಿ. ಇಟ್ಸ್ 8 o'clock. ಸೊ ನೋಡಿ, ಇಟ್ ಈಸ್ನ ನಾನು ಶಾರ್ಟ್ ಮಾಡಿದ್ದೀನಿ ಅಷ್ಟೇ, ಅದಕ್ಕೆ ಅಪೋಸ್ಟ್ರಫಿ ಹಾಕಿದ್ದೀನಿ. ಇಟ್ಸ್ 8 o'clock ಅಂದರೆ ಈಗ 8 ಗಂಟೆ ಆಗಿದೆ. ಅಥವಾ ಇಟ್ಸ್ 8 AM ಅಂತ ಹೇಳ್ಬೋದು, ಆರ್ ಜಸ್ಟ್ ಇಟ್ಸ್ 8 ಅಂತಾನು ಹೇಳ್ಬೋದು ನೀವು. ಅದು ಇನ್ಫಾರ್ಮಲ್ ಸ್ಟೈಲ್ ಆಗುತ್ತೆ. ಇಟ್ಸ್ 9:30. ಇದು ತುಂಬ ಫಾರ್ಮಲ್ ಆಗಿ ಟೈಮ್ನ ಹೇಳೋದು. 9:30 ಅಂದರೆ ಅರ್ಧ ಗಂಟೆ ಆಗೋಗಿದೆ. ಏನಾಗಿ ಅರ್ಧ ಗಂಟೆ ಆಗಿದೆ? 9 o'clock ಆಗಿ ಅರ್ಧ ಗಂಟೆ ಆಗಿದೆ ಅಂದರೆ 9:30. ಈಗ ಟೈಮ್ 9:30 ಆಗಿದೆ. ಗೊತ್ತಾಗ್ತಿದೆ ಅಲ್ವಾ? ಸೊ 9:30 ಅಂದರೆ ಅರ್ಥ 30 minutes ಆಗೋಗಿದೆ. 20 minutes ಪಾಸ್ಟ್ ಅಂದರೆ 20 minutes ಆಗೋಗಿದೆ. 1/4 ಅಂದರೆ 15 minutes ಆಗೋಗಿದೆ. ಈ ಥರ ನಾವು ಒಂದು ಅವರ್ ಆದಮೇಲೆ ಎಷ್ಟು ಮಿನಿಟ್ಸ್ ಆಗೋಗಿರುತ್ತೋ ಆ ಟೈಮ್ನ ಪಾಸ್ಟ್ ಅನ್ನೋ ವರ್ಡ್ ಹಿಂದೆ ಹಾಕಬೇಕು. ಇಲ್ಲಿ ನೋಡಿ, ಇಟ್ಸ್ 5:20 ಅಂದರೆ ಏನು? 20 ಅಂದರೆ 20 minutes ಆಗೋಗಿದೆ. ಏನಾಗಿ? 5 o'clock ಆಗಿ. ಅಂದರೆ ಈಗ ಟೈಮ್ 5:20 ಆಗಿದೆ. ಈ ಥರ ಹೇಳಬೇಕು. ಅಥವಾ ಎಸ್, ನೀವು ಸಿಂಪಲ್ಲಾಗಿ ಹೇಳ್ಬೋದು, ಇಟ್ಸ್ 5:20 ನೌ ಅಂತ. ಇಟ್ಸ್ 9:30 ನೌ ಅಂತ ಹೇಳ್ಬೋದು, ಏನು ತಪ್ಪಿಲ್ಲ. ಬಟ್ ನಾನಿಲ್ಲಿ ಹೇಳ್ತಾ ಇರೋದು ಫಾರ್ಮಲ್ ಸ್ಟೈಲ್ನಲ್ಲಿ. ನೀವು ತುಂಬ ಟೆಕ್ಸ್ಟ್ ಬುಕ್ಸ್ನಲ್ಲಿ ಈ ಥರ ನೋಡಿರ್ತೀರ. ಇಟ್ಸ್ 9:15. ಕ್ವಾರ್ಟರ್ ಅಂದರೆ 15 minutes ಆಗಿದೆ, 9 ಆಗಿ ಅಂದರೆ 9:15 ಆಗಿದೆ. ಈ ಥರ ನೀವು ಹೇಳ್ಕೊಂಡು ಹೋಗ್ಬೋದು ಎಷ್ಟೇ ಮಿನಿಟ್ಸ್ ಆಗಿದ್ರು. ಅಥವಾ ನೀವು ಅವರ್ಗೆ ಹತ್ತಿರ ಇದ್ದರೆ ಈ ಥರ ಹೇಳ್ಬೋದು, ಇಟ್ಸ್ 10 to 9 ಅಂದರೆ 9ಗೆ 10 ಇದೆ, 9ಗೆ 10 minutes ಇದೆ. ಅಂದರೆ ಅರ್ಥ ಏನೀಗ? 8:50 ಆಗಿದೆ. ಗೊತ್ತಾಗ್ತಿದೆಯಲ್ಲ? ನಾವು ಕನ್ನಡದಲ್ಲಿ ಇದೇ ಥರ ಹೇಳ್ತೀವಲ್ವಾ, 9ಕ್ಕಿಂತ 10 ನಿಮಿಷ ಇದೆ ಅಂತ. ಯಾವಾಗ ಹೇಳ್ತೀವಿ? 8:50 ಆಗಿದ್ದಾಗ. ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ಪಾಸ್ಟ್ ಯಾವಾಗ ಹೇಳಬೇಕು? ಒಂದು ಅವರ್ ಆಗಿ ಎಷ್ಟು ಟೈಮ್ ಪಾಸ್ ಆಗಿರುತ್ತೋ ಅದನ್ನು ಪಾಸ್ಟ್ ಅನ್ನೋ ವರ್ಡ್ ಹಿಂದೆ ಹಾಕಬೇಕು. 9:30 ಅಂದರೆ 30 minutes ಆಗೋಗಿದೆ, ಅಥವಾ 30 past ಅಂತಲೂ ಹೇಳ್ಬೋದು. 20 past ಅಂದರೆ 20 minutes ಆಗೋಗಿದೆ. 1/4 ಅಂದರೆ 15 minutes ಆಗೋಗಿದೆ, 15 past ಅಂತಲೂ ಹೇಳ್ಬೋದು. ರೈಟ್. ಬಟ್ 10 to ಅಂತ ಬಂದರೆ 10 minutes ಇದೆ. ಅದೇ ಥರ 20 to 8 ಅಂದರೆ 20 minutes ಇದೆ 8ಗೆ. ಅಂದರೆ ಈಗ ಟೈಮ್ 7:40 ಆಗಿದೆ. ನಿಧಾನಕ್ಕೆ ನೋಡ್ಕೊಳ್ಳಿ ನೀವು. ಇಟ್ಸ್ 7:45 ಅಂದರೆ 8ಗೆ ಇನ್ನೂ ಕ್ವಾರ್ಟರ್ ಇದೆ, ಅಂದರೆ 15 minutes ಇದೆ. ರೈಟ್. ಅಂದರೆ ಟೈಮಿಗ 7:45 ಆಗಿದೆ. ಗೊತ್ತಾಗ್ತಿದೆ ಅಲ್ವಾ? ಇಷ್ಟು ವಿಧಾನದಲ್ಲಿ ನೀವು ಟೈಮ್ನ ಹೇಳ್ಬೋದು. ಇಟ್ಸ್ 8, ಇಟ್ಸ್ 7 ಅದು ಕೂಡ ತುಂಬ ಸಿಂಪಲ್ ಆಗಿ ಹೇಳಿ ಮುಗಿಸ್ಬೋದು ನೀವು. ಆ ಥರನೂ ಹೇಳ್ಬೋದು. ಇಟ್ಸ್ 9:20, ಇಟ್ಸ್ 8:30, ಇಟ್ ಇಸ್ 10 to 8, ಇಟ್ಸ್ 15 to 9 ಈ ಥರನೂ ನೀವು ಹೇಳಿ ಮುಗಿಸ್ಬೋದು. ಬಿ ಫಾರ್ಮ್ನಲ್ಲಿ ನಾವು ರಿಲೇಷನ್ಶಿಪ್ನ ಇವತ್ತು ಕಲಿತಾ ಇದ್ದೀವಿ. ಸೊ ಹಿಯರ್ ವಿ ಆರ್ ಟಾಕ್ ಹೌ ಪೀಪಲ್ ಆರ್ ರಿಲೇಟೆಡ್. ಒಬ್ಬರು ಮತ್ತೊಬ್ಬರಿಗೆ ಹೇಗೆ ರಿಲೇಟ್ ಆಗಿದ್ದಾರೆ ಅನ್ನೋದನ್ನ ಮಾತಾಡೋದಕ್ಕೆ ನಾವು ರಿಲೇಷನ್ಶಿಪ್ ವರ್ಡ್ಸ್ನ ಯೂಸ್ ಮಾಡ್ತೀವಿ. ಸೊ ನಿಮಗೆ ಗೊತ್ತಿದಲ್ವಾ, ನಾವು ಬಿ ಫಾರ್ಮ್ಸ್ನಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ನ ಮಾಡ್ತಾ ಇದ್ದೀವಿ. ಸೊ ಸಬ್ಜೆಕ್ಟ್ ಬಿ ಪ್ಲಸ್ ರಿಲೇಷನ್ಶಿಪ್ ವರ್ಡ್ನ ನೀವು ಹಾಕಬೇಕು. ಅದ್ರ ವರ್ಡ್ನ ಹಿಂದೆ ನೀವು ಒಂದು ಪರ್ಸನಲ್ ಪ್ರೊನೌನ್ ಹಾಕಬೇಕು ಅಲ್ವಾ? ಮೈ, ಹಿಸ್, ಯುವರ್ ಅಥವಾ ಪೊಸೆಸಿವ್ ವರ್ಡ್ನ ಹಾಕ್ಬೋದು. ಕಿರಣ್ಸ್, ಸುಮಾಸ್ ಅಂತ ಹೇಳಿ ನಾವು ಮುಂದೆ ರಿಲೇಷನ್ಶಿಪ್ನ ಹೇಳ್ತೀವಿ. ರೈಟ್. ಸೊ ಫಸ್ಟ್ ನಿಮಗೆ ನಾನು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ನಿಮಗೆ ಅಡ್ವಾನ್ಸ್ ಲೆವೆಲ್ ಎಲ್ಲ ಹೇಳ್ತೀನಿ. ಸೊ ಬೇಸಿಕ್ ಲೆವೆಲ್ನಲ್ಲಿ ರಿಲೇಷನ್ಶಿಪ್ಸ್ ಯಾವ್ಯಾವ ಇರುತ್ತೆ ನೋಡಿ. ಹಸ್ಬೆಂಡ್ ಆರ್ ವೈಫ್ ಅಂದರೆ ಹಸ್ಬೆಂಡ್ ಅಥವಾ ವೈಫ್ಗೆ ನಾವು ಕಾಮನ್ ಆಗಿ ಒಂದು ವರ್ಡ್ ಹೇಳ್ತೀವಿ, ಸ್ಪೌಸ್ ಅಂತ. ಅಂದರೆ ಏನು? ಪಾರ್ಟ್ನರ್. ಹಸ್ಬೆಂಡ್ ಆಗಿರ್ಬೋದು ಅಥವಾ ವೈಫ್ ಆಗಿರ್ಬೋದು, ಸ್ಪೌಸ್ ಅಂತ ಹೇಳ್ತಾರೆ. ಅ ಬ್ರದರ್ ಆರ್ ಸಿಸ್ಟರ್, ಸಿಬ್ಲಿಂಗ್. ಗೊತ್ತಿದಲ್ವಾ? ಇದು ಕೂಡ ಕಾಮನ್ ವರ್ಡ್. ರೈಟ್. ಒಡ ಹುಟ್ಟಿದವರು ಅಂತ ನಾವು ಹೇಳ್ತೀವಲ್ವಾ. ಸೊ ಸಿಬ್ಲಿಂಗ್ಸ್ ಅಂದರೆ ಪ್ಲೂರಲ್ಸ್. ಒಬ್ಬ ಇದ್ದರೆ ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಎಲ್ಡರ್, ಯಂಗರ್ ಯಾರಾದರೂ ಆಗಿರ್ಬೋದು, ಒಬ್ಬರಿಗೆ ನಾವು ಸಿಬ್ಲಿಂಗ್ ಅಂತ ಕರಿತೀವಿ. ಫಾದರ್ಸ್ ಬ್ರದರ್, ಫಾದರ್ನ ಬ್ರದರ್, ಫಾದರ್ನ ಅಣ್ಣ ಅಥವಾ ತಮ್ಮ ಯಾರೇ ಆಗಿರಲಿ ಅವ್ರಿಗೇನಂತೀವಿ ನಾವು? ಅಂಕಲ್ ಅಂತೀವಿ. ಈಗ ನೋಡಿ, ಅಂಕಲ್ ಅಂದರೆ ಮದರ್ನ ಬ್ರದರ್ಗೂ ಕೂಡ ನಾವು ಅಂತೀವಿ. ನಾವು ತುಂಬ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ಪೆಟರ್ನಲ್ ಅಂಕಲ್ ಅಂತ ಕರಿತೀವಿ. ಅಂದರೆ ಫಾದರ್ಗೆ ರಿಲೇಟೆಡ್ ಆಗಿರೋರು ಅನ್ನೋ ಮೀನಿಂಗ್ ಕೊಡುತ್ತೆ. ಪೆಟರ್ನಲ್ ಅಂದರೆ ಫಾದರ್ಗೆ ರಿಲೇಟೆಡ್ ಆಗಿರೋರು. ರೈಟ್. ಅದೇ ರೀತಿ ಫಾದರ್ ಸಿಸ್ಟರ್ ಏನಾಗ್ತಾರೆ? ಆಂಟ್. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ಪೆಟರ್ನಲ್ ಆಂಟ್ ಅಂತೀವಿ. ಗೊತ್ತಾಯ್ತಲ್ಲ? ಪೆಟರ್ನಲ್ ಅನ್ನೋದು ಫಾದರ್ಗೆ ರಿಲೇಟೆಡ್ ಆಗಿರುವಂಥ ರಿಲೇಷನ್ಶಿಪ್. ಫಾದರ್ನ ಎಲ್ಡರ್ ಬ್ರದರ್ ಆಗಿದ್ರು, ಯಂಗರ್ ಬ್ರದರ್ ಆಗಿದ್ರು ನಾವು ಅಂಕಲ್ ಅಂತೀವಿ. ಫಾದರ್ನ ಎಲ್ಡರ್ ಸಿಸ್ಟರ್ ಆಗಿದ್ರು, ಯಂಗರ್ ಸಿಸ್ಟರ್ ಆಗಿದ್ರು ಆಂಟ್ ಅಂತೀವಿ.
ರೈಟ್. ಮದರ್ಸ್ ಬ್ರದರ್ ಕೂಡ ಅಂಕಲ್, ಬಟ್ ಮೆಟರ್ನಲ್ ಅಂಕಲ್ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತೀವಿ. ಮದರ್ಸ್ ಸಿಸ್ಟರ್, ಯಂಗರ್ ಸಿಸ್ಟರ್ ಆಗಿರಲಿ, ಎಲ್ಡರ್ ಸಿಸ್ಟರ್ ಆಗಿರಲಿ, ಆಂಟ್ ಅಂತ ಹೇಳ್ತೀವಿ ಇಲ್ಲೂ ಕೂಡ. ಆ್ಯಂಡ್ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ಮೆಟರ್ನಲ್ ಆಂಟ್ ಅಂತ ಕರಿತೀವಿ. ಸೊ ಈಗ ನೋಡಿ, ಅಂಕಲ್ ಅಂತ ಹೇಳಿದೆ. ಸೊ ಫಾದರ್ನ ಬ್ರದರ ಅಥವಾ ಮದರ್ನ ಬ್ರದರ್ ಅನ್ನೋದು ಗೊತ್ತಾಗಲ್ಲ. ಸೊ ಆ ಟೈಮ್ನಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಫಾದರ್ನ ಬ್ರದರೇ ಅಂತ ಹೇಳಬೇಕಾದ್ರೆ ಪೆಟರ್ನಲ್ ಅಂಕಲ್ ಅಂತ ಹೇಳಬೇಕು. ಎಲ್ಲಾದರೂ ಒಂದು ಕಡೆ ಮೆನ್ಷನ್ ಮಾಡಬೇಕಾಗುತ್ತೆ, ಆಗ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕಾದ್ರೆ ಈ ಥರ ಇರುತ್ತೆ. ರೈಟ್. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಬ್ರದರ್ಸ್ ಸನ್ ಆರ್ ಸಿಸ್ಟರ್ಸ್ ಸನ್. ರೈಟ್. ನನ್ನ ಬ್ರದರ್ ಅಥವಾ ಸಿಸ್ಟರ್ನ ಸನ್ ನನಗೇನಾಗಬೇಕು? ನೆಫ್ಯೂ. ಸೊ ನಾನು ಇಲ್ಲಿ ಕನ್ನಡದಲ್ಲಿ ಕೊಡ್ತಿಲ್ಲ, ನಾನು ಹೇಳ್ತಾ ಇರೋವಾಗಲೇ ನೀವು ಕನ್ನಡದಲ್ಲಿ ಬರ್ಕೊಳ್ಳಿ ಆಮೇಲೆ ಸೆಕೆಂಡ್ ಟೈಮ್ ವಿಡಿಯೋ ನೋಡೋವಾಗ. ಬ್ರದರ್ನ ಡಾಟರ್ ಅಥವಾ ಸಿಸ್ಟರ್ನ ಡಾಟರ್ ನನಗೆ ನೀಸ್ ಆಗ್ತಾರೆ ಅಲ್ವಾ. ನನ್ನ ಬ್ರದರ್ನ ಡಾಟರ್ ಅಥವಾ ನನ್ನ ಸಿಸ್ಟರ್ನ ಡಾಟರ್ ನೀಸ್. ಗೊತ್ತಾಗ್ತಿದೆ ಅಲ್ವಾ? ಅಂಕಲ್ಸ್ ಚೈಲ್ಡ್ ಆರ್ ಆಂಟ್ಸ್ ಚೈಲ್ಡ್. ಅಂಕಲ್ ಆಂಟ್ ಅಂದರೆ ಯಾರಂತ ಗೊತ್ತಾಯ್ತಲ್ವಾ ಮೇಲೆ? ಅವರ ಮಗು, ಕಸಿನ್ ಅಷ್ಟೇ. ಸೊ ತುಂಬ ಜನ ಇಲ್ಲಿ ಕಸಿನ್ ಸಿಸ್ಟರ್, ಕಸಿನ್ ಬ್ರದರ್ ಅಂತ ಹೇಳ್ತಾರೆ, ಅದು ಬೇಕಾಗಿಲ್ಲ. ಕಸಿನ್ ಅನ್ನೋದು ಒಂದು ಕಾಮನ್ ವರ್ಡ್, ಅದರಲ್ಲಿ ಜೆಂಡರ್ ಬರಲ್ಲ. ಆ ಫಾರ್ ಅವೇ ಕಸಿನ್ ಇದ್ರೆ, ತುಂಬ ದೂರದ ಸಂಬಂಧಿ ಆಗಿದ್ರೆ ಡಿಸ್ಟಂಟ್ ಕಸಿನ್ ಅಂತ ಕರಿತೀವಿ ನಾವು, ಅಂದರೆ ದೂರದ ಕಸಿನ್ ಅಂತ ನೀವು ಹೇಳ್ಬೋದು. ಅದೇ ರೀತಿ ಡಿಸ್ಟಂಟ್ ರಿಲೇಟಿವ್ ಅನ್ನೋ ವರ್ಡ್ ಇದೆ, ಅಂದರೆ ದೂರದ ಸಂಬಂಧಿ. ಸೊ ನಾನಿಲ್ಲಿ ವರ್ಡ್ಸ್ಗಳನ್ನ ಹೇಳ್ತಾ ಇದ್ದೀನಿ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗ್ಬೇಕು, ಆಗಲೇ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಅಂದರೆ ಯಾರು ಅನ್ನೋದೇ ನಿಮಗೆ ಗೊತ್ತಾಗಲ್ಲ, ತುಂಬ ಕನ್ಫ್ಯೂಸ್ ಆಗುತ್ತೆ. ಸೊ ನಾನು ಹೇಳೋವಾಗ ನಿಮಗೆ ಅಂತ ಅಂದ್ಕೊಂಡು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಂಗರ್ ಸಿಸ್ಟರ್, ಯಂಗರ್ ಬ್ರದರ್. ಸೊ ಏನಂತ ಕರಿತೀರಾ? ತಂಗಿ, ತಮ್ಮ. ಯಂಗೆಸ್ಟ್ ಸಿಸ್ಟರ್, ಯಂಗೆಸ್ಟ್ ಬ್ರದರ್. ಅಂದರೆ ನೀವು ಇಬ್ಬರಿಗಿಂತ ತುಂಬ ಜನ ಇದ್ದೀರಾ ಅಂದರೆ ಅದರಲ್ಲಿ ಯಂಗೆಸ್ಟ್ ನಿಮಗೆ ಅತ್ಯಂತ ಯಂಗೆಸ್ಟ್ ಸಿಸ್ಟರ್, ಯಂಗೆಸ್ಟ್ ಬ್ರದರ್. ಅದೇ ರೀತಿ ಎಲ್ಡರ್ ಸಿಸ್ಟರ್, ಎಲ್ಡರ್ ಬ್ರದರ್, ನಿಮಗಿಂತ ದೊಡ್ಡವರು ನಿಮ್ಮ ಸಿಬ್ಲಿಂಗ್ಸಲ್ಲಿ. ಏನಂತೀರ? ಅಕ್ಕ, ಅಣ್ಣ, ಸಿಂಪಲ್. ಸೊ ನೀವು ಜಸ್ಟ್ ಸಿಸ್ಟರ್, ಬ್ರದರ್ ಅನ್ಬೋದು. ಇನ್ನು ತುಂಬ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಈ ವರ್ಡ್ಸ್ ಯೂಸ್ ಮಾಡಿ ಅಷ್ಟೇ. ನಿಮ್ಮ ಸಿಬ್ಲಿಂಗ್ಸಲ್ಲೇ ಅತ್ಯಂತ ದೊಡ್ಡವ್ರಿಗೆ ನೀವೇನು ಹೇಳ್ತೀರಾ? ಎಲ್ಡೆಸ್ಟ್ ಸಿಸ್ಟರ್, ಎಲ್ಡೆಸ್ಟ್ ಬ್ರದರ್. ರೈಟ್. ಓಲ್ಡೆಸ್ಟ್ ಅಂತಲೂ ಹೇಳ್ಬೋದು, ಏನು ತಪ್ಪಿಲ್ಲ. ಗೊತ್ತಾಯ್ತಲ್ವಾ? ಸೊ ಇಮ್ಯಾಜಿನ್ ಮಾಡ್ಕೋಬೇಕು, ಆವಾಗಲೇ ನಿಮ್ಗೆ ಐಡಿಯಾ ಬರುತ್ತಲ್ಲಿ. ಬಿಗ್ ಬ್ರದರ್, ಲಿಟಲ್ ಬ್ರದರ್, ಈ ವರ್ಡ್ಸ್ಗಳು ಕೂಡ ಇದೆ, ಬಟ್ ಇದೇನು ಸ್ವಲ್ಪ ಇನ್ಫಾರ್ಮಲ್ ವರ್ಡ್, ಪರ್ಸ್ನಲಿ ಹೇಳೋದು. ರೈಟ್. ಲಿಟಲ್ ಬ್ರದರ್ ಅಂದರೆ ತಮ್ಮನೇ, ತುಂಬ ಚಿಕ್ಕವನಾಗಿದ್ದರೆ ನೀವು ಲಿಟಲ್ ಬ್ರದರ್ ಅನ್ಬೋದು. ನಿಮ್ಗಿಬ್ಬರಿಗಿಂತ ಜಾಸ್ತಿ ಮಕ್ಕಳಿದ್ರೆ ಅದರಲ್ಲಿ ಯಂಗರ್ ಡಾಟರ್ ಅಥವಾ ಯಂಗರ್ ಸನ್ ಅಂತ ನೀವು ಹೇಳ್ಬೋದು. ಅದರಲ್ಲೇ ಅತ್ಯಂತ ಯಂಗೆಸ್ಟ್ ಡಾಟರ್, ಯಂಗೆಸ್ಟ್ ಸನ್. ರೈಟ್. ಮತ್ತೆ ಅದರಲ್ಲಿ ಎಲ್ಡರ್ ಡಾಟರ್, ಎಲ್ಡರ್ ಸನ್. ನಾನೀಗ ನಿಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲ್ಡೆಸ್ಟ್ ಡಾಟರ್, ಎಲ್ಡೆಸ್ಟ್ ಸನ್. ರೈಟ್. ಅಥವಾ ಇದೆಲ್ಲ ನಮ್ಗೆ ಕನ್ಫ್ಯೂಷನ್ ಆಗ್ತಿದೆ ಅಂದರೆ ನೀವು ಇನ್ನೂ ಸಿಂಪಲ್ ಆಗಿ ಹೇಳ್ಬೋದು. ಫಸ್ಟ್ ಸಿಸ್ಟರ್, ಸೆಕೆಂಡ್ ಸಿಸ್ಟರ್, ಥರ್ಡ್ ಸಿಸ್ಟರ್. ಫಸ್ಟ್ ಬ್ರದರ್, ಸೆಕೆಂಡ್ ಬ್ರದರ್, ಥರ್ಡ್ ಬ್ರದರ್. ಫಸ್ಟ್ ಚೈಲ್ಡ್, ಸೆಕೆಂಡ್ ಚೈಲ್ಡ್, ಥರ್ಡ್ ಚೈಲ್ಡ್. ರೈಟ್. ಈ ಥರನೂ ಕೂಡ ಹೇಳ್ಬೋದು, ಏನು ತಪ್ಪಿಲ್ಲ. ರೈಟ್. ನೋಡಿ ಇನ್ನಷ್ಟು ರಿಲೇಷನ್ಶಿಪ್ಸ್. ಫಾದರ್ನ ಫಾದರ್ ಅಥವಾ ಮದರ್ನ ಫಾದರ್ ನಿಮ್ಗೇನಾಗಬೇಕು? ಗ್ರ್ಯಾಂಡ್ ಫಾದರ್ ಅಷ್ಟೇ ಅಲ್ವಾ? ಅಥವಾ ಗ್ರ್ಯಾಂಡ್ ಪಾ ಅಂತ ಕೂಡ ಹೇಳ್ಬೋದು. ಪರ್ಸ್ನಲ್ ವರ್ಡ್, ಮುದ್ದಾಗಿ ಕರೆಯೋದು ಅಷ್ಟೇ. ನಿಮ್ಮ ಫಾದರ್ನ ಮದರ್ ಅಥವಾ ಮದರ್ನ ಮದರ್ ಏನಾಗಬೇಕು? ಗ್ರ್ಯಾಂಡ್ ಮದರ್ ಅಥವಾ ಗ್ರ್ಯಾಂಡ್ ಮಾ ಅಂತ ಕೂಡ ಕರಿಬೋದು, ಅಥವಾ ಗ್ರ್ಯಾನಿ ಅಂತ ಕೂಡ ಕರೀತಾರೆ. ಇವೆಲ್ಲ ಏನು ತುಂಬ ಪರ್ಸ್ನಲ್ ಆಗಿ ಕರೆಯೋದು. ದ ಪೇರೆಂಟ್ಸ್ ಆಫ್ ಯುವರ್ ಪೇರೆಂಟ್ಸ್, ನಾ ಈಗ ಹೇಳಿದ್ನಲ್ಲ, ನಿಮ್ಮ ಪೇರೆಂಟ್ಸ್ನ ಇಬ್ಬರು ಪೇರೆಂಟ್ಸ್ ಇದ್ದರೆ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ನೀವು ಕರಿಬೋದು ಅಷ್ಟೇ. ಸೊ ಗ್ರ್ಯಾಂಡ್ ಫಾದರ್ ಅಂದರೆ ಯಾರು? ನಿಮ್ಮ ಫಾದರ್ನ ಫಾದರ್. ಗ್ರ್ಯಾಂಡ್ ಮದರ್ ಅಂದರೆ ನಿಮ್ಮ ಮದರ್ನ ಮದರ್. ಅವರಿಗೆ ಮದರ್ ನಿಮಗೇನಾಗ್ತಾರೆ ಅಂದರೆ ಮದರ್ ಆಫ್ ಯುವರ್ ಗ್ರ್ಯಾಂಡ್ ಫಾದರ್ ಅಥವಾ ಮದರ್ ಆಫ್ ಯುವರ್ ಗ್ರ್ಯಾಂಡ್ ಮದರ್. ನಿಮ್ಮ ಅಜ್ಜಿಯ ಅಮ್ಮ ಅಥವಾ ನಿಮ್ಮ ಅಜ್ಜನ ಅಮ್ಮ ಏನಾಗಬೇಕು ನಿಮಗೆ? ಗ್ರೇಟ್ ಗ್ರ್ಯಾಂಡ್ ಮದರ್. ನೀವು ಇಮ್ಯಾಜಿನ್ ಮಾಡ್ಕೋಬೇಕು ನಾನು ಹೇಳ್ತಾ ಇರೋವಾಗ. ಅದೇ ರೀತಿ ಫಾದರ್ ಆಫ್ ಯುವರ್ ಗ್ರ್ಯಾಂಡ್ ಫಾದರ್ ಅಥವಾ ಫಾದರ್ ಆಫ್ ಯುವರ್ ಗ್ರ್ಯಾಂಡ್ ಮದರ್. ನೀವು ಸ್ಪೆಲ್ಲಿಂಗ್ನ ಕೂಡ ನೋಡಿ, ನಾನು ಎಲ್ಲಿ ಸ್ಪೇಸ್ ಕೊಟ್ಟಿದ್ದೀನಿ, ಎಲ್ಲಿ ಸ್ಪೇಸ್ ಕೊಟ್ಟಿಲ್ಲ, ಅದನ್ನು ಕೂಡ ನೋಡ್ತಾ ಇರಬೇಕು ನೀವು. ಗೊತ್ತಾಗ್ತಿದಲ್ವಾ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಗೊತ್ತಾಗೋಗುತ್ತೆ. ಆ್ಯಂಡ್ ನಾನು ಹೇಳೋದನ್ನು ನೀವು ಕನ್ನಡದಲ್ಲಿ ಬರ್ಕೊಳ್ಳಿ. ಇಲ್ಲೆಲ್ಲ ಕನ್ನಡದಲ್ಲಿ ಬರೋ ತುಂಬ ಕನ್ಫ್ಯೂಷನ್ ಆಗಿ ಕಾಣುತ್ತೆ, ಅದಕ್ಕೆ ನಾನು ಸಿಂಪಲ್ ಆಗಿಟ್ಟಿದ್ದೀನಿ ಸ್ಲೈಡ್ನ. ದ ಸನ್ ಆಫ್ ಒನ್ ಆಫ್ ಯುವರ್ ಚಿಲ್ಡ್ರನ್. ನಿಮ್ಮ ಯಾವುದೇ ಚೈಲ್ಡ್ನ ಮಗ
ನಿಮ್ಗೇನಾಗ್ತಾರೆ? ಗ್ರ್ಯಾಂಡ್ ಸನ್. ಅದೇ ರೀತಿ ಡಾಟರ್ ಇದ್ದರೆ ಗ್ರ್ಯಾಂಡ್ ಡಾಟರ್. ಸೊ ಒಟ್ಟಾಗಿ ನಿಮ್ಮ ಚಿಲ್ಡ್ರನ್ ಏನಾಗ್ತಾರೆ? ಗ್ರ್ಯಾಂಡ್ ಚಿಲ್ಡ್ರನ್. ರೈಟ್? ದ ಚಿಲ್ಡ್ರನ್ ಆಫ್ ಯುವರ್ ಗ್ರ್ಯಾಂಡ್ ಚಿಲ್ಡ್ರನ್ ಏನಾಗ್ತಾರೆ? ಗ್ರೇಟ್ ಗ್ರ್ಯಾಂಡ್ ಚಿಲ್ಡ್ರನ್. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ನೋಡಿ, ಫೋರ್ ಫಾದರ್ಸ್ ಅಂದರೆ ತುಂಬ ಹಿಂದೆ ಇರೋರು. ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್ಗಿಂತ ಹಿಂದೆ ಇರೋರಿಗೆ ನಾವು ಫೋರ್ ಫಾದರ್ಸ್ ಅಂತ ಕರಿತೀವಿ, ಪೂರ್ವಜರು ಅಂತಲೂ ಹೇಳ್ಬೋದು. ಸೊ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಾದರ್ ಮದರ್, ಅವ್ರ ಮೇಲೆ ಯಾರಿರ್ತಾರೆ? ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್. ನಮಗೆ ಅವರ ಪೇರೆಂಟ್ಸ್ ನಮ್ಗೆ ಏನಾಗ್ತಾರೆ? ಗ್ರೇಟ್ ಗ್ರ್ಯಾಂಡ್ ಫಾದರ್, ಗ್ರೇಟ್ ಗ್ರ್ಯಾಂಡ್ ಮದರ್. ಅವರ ಪೇರೆಂಟ್ಸ್ ಏನಾಗ್ತಾರೆ ನೋಡ್ಕೊಳ್ಳಿ. ಅದೇ ರೀತಿ ಫಾದರ್ ಮದರ್, ನಾವು ಅದು ಆ ಸ್ಥಾನದಲ್ಲಿದ್ದರೆ ನೆಕ್ಸ್ಟ್ ಫಾದರ್ ಮದರ್ಗೆ ಯಾರು ಇರ್ತಾರೆ? ಸನ್ ಡಾಟರ್, ಗ್ರ್ಯಾಂಡ್ ಸನ್ ಗ್ರ್ಯಾಂಡ್ ಡಾಟರ್, ಗ್ರೇಟ್ ಗ್ರ್ಯಾಂಡ್ ಸನ್, ಗ್ರೇಟ್ ಗ್ರ್ಯಾಂಡ್ ಡಾಟರ್, ಅಥವಾ ಗ್ರ್ಯಾಂಡ್ ಚಿಲ್ಡ್ರನ್ ಅನ್ಬೋದು. ಇನ್ನು ಮುಂದೆ ಬರೋರೆಲ್ಲ ಡಿಸೆಂಡೆಂಟ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ನೋಡಿ, ಸನ್ ಮತ್ತು ಡಾಟರ್ ಇಬ್ಬರೂ ಕೂಡ ಸೇಮ್ ಪೇರೆಂಟ್ಸ್ಗೆ ಸೇರಿದರೆ ನಾವು ಸಿಬ್ಲಿಂಗ್ಸ್ ಅಂತೀವಿ. ಇವರು ಕೂಡ ಸಿಬ್ಲಿಂಗ್ಸ್, ಇವರು ಕೂಡ ಸಿಬ್ಲಿಂಗ್ಸ್ ಅಲ್ವಾ? ಅಂದರೆ ಸೇಮ್ ಪೇರೆಂಟ್ಸ್ಗೆ ಇರೋ ಮಕ್ಕಳಿಗೆ ನಾವು ಸಿಬ್ಲಿಂಗ್ಸ್ ಅಂತ ಕರಿತೀವಿ. ಓಕೆ, ದ ಇನ್ಲಾಸ್ ಅಂತ ನಾವು ಯಾರಿಗೆ ಕರಿತೀವಿ? ದ ಇನ್ಲಾಸ್ ಆರ್ ದ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಆಫ್ ಯುವರ್ ಸ್ಪೌಸ್. ಸೊ ಸ್ಪೌಸ್ ಅಂದರೆ ನಾನು ಯಾರಂತ ಹೇಳಿದೆ ಆಗಲೇ? ಹಸ್ಬೆಂಡ್ ಅಥವಾ ವೈಫ್ಗೆ ನಾವು ಸ್ಪೌಸ್ ಅಂತೀವಿ. ಹಸ್ಬೆಂಡ್ ಕೂಡ ಸ್ಪೌಸೆ, ವೈಫ್ ಕೂಡ ಸ್ಪೌಸೆ. ಗೊತ್ತಾಗ್ತದೆ ಅಲ್ವಾ? ಸೊ ಕಿರಣ್ಸ್ ಸ್ಪೌಸ್ ಅಂದರೆ ಯಾರು? ಕಿರಣ್ನ ವೈಫ್. ಸುಮಾಸ್ ಸ್ಪೌಸ್ ಅಂದರೆ ಯಾರು? ಸುಮಾನ ಹಸ್ಬೆಂಡ್. ರೈಟ್? ಪಾರ್ಟ್ನರ್ ಅಷ್ಟೆ. ಸೊ ನಿಮ್ಮ ಸ್ಪೌಸ್ನ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಬ್ರದರ್ಸ್, ಸಿಸ್ಟರ್ಸ್ ನಿಮಗೆ ಇನ್ಲಾಸ್ ಆಗ್ತಾರೆ ಅಷ್ಟೇ. ಆ್ಯಂಡ್ ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳ ಮ್ಯಾರೇಜ್ನಲ್ಲಿ ಬರುವ ಮೆಂಬರ್ಸ್ ಕೂಡ ನಿಮಗೆ ಇನ್ಲಾಸ್ ಆಗ್ತಾರೆ. ಸೊ ಇಲ್ಲಿ ನೋಡಿ, ಸನ್ಸ್ ವೈಫ್, ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಗೀಗ ಒಬ್ಬ ಸನ್ ಇದ್ದಾನೆ ಅಂತ. ನಿಮ್ಮ ಸನ್ನ ವೈಫ್ ನಿಮಗೇನಾಗಬೇಕು? ಡಾಟರ್ ಇನ್ ಲಾ. ಡಾಟರ್ಸ್ ಹಸ್ಬೆಂಡ್, ನಿಮ್ಮ ಡಾಟರ್ನ ಹಸ್ಬೆಂಡ್ ನಿಮ್ಗೇನಾಗ್ತಾರೆ? ಸನ್ ಇನ್ ಲಾ. ಸಿಸ್ಟರ್ಸ್ ಹಸ್ಬೆಂಡ್, ನಿಮ್ಮ ಸಿಸ್ಟರ್ನ ಹಸ್ಬೆಂಡ್ ನಿಮ್ಗೇನಾಗ್ತಾರೆ? ಬ್ರದರ್ ಇನ್ ಲಾ. ರೈಟ್? ಹಸ್ಬೆಂಡ್ನ ಬ್ರದರ್ ಆದರೂ ವೈಫ್ನ ಬ್ರದರ್ ಆದರೂ ಕೂಡ ಬ್ರದರ್ ಇನ್ ಲಾನೇ. ಗೊತ್ತಾಗ್ತಿದೆ ಅಲ್ವಾ? ಅದೇ ರೀತಿ ಬ್ರದರ್ನ ವೈಫ್, ನಿಮಗೆ ಒಬ್ರು ಬ್ರದರ್ ಇದ್ದಾರೆ, ನಿಮ್ಮ ಬ್ರದರ್ನ ವೈಫ್ ಸಿಸ್ಟರ್ ಇನ್ ಲಾ. ಮತ್ತೆ ಇಲ್ಲಿ ಎಲ್ಡರ ಹೆಂಗಾರ ಏನೂ ಕೇಳಬೇಡಿ, ಎಲ್ಲರಿಗೂ ಸೇಮ್ ಇರುತ್ತೆ. ರೈಟ್? ನಿಮ್ಮ ಹಸ್ಬೆಂಡ್ನ ಸಿಸ್ಟರ್ ಆದರೂ ನಿಮ್ಮ ವೈಫ್ನ ಸಿಸ್ಟರ್ ಆದರೂ ಅವ್ರಿಗೇನಂತೀವಿ? ಸಿಸ್ಟರ್ ಇನ್ ಲಾ. ರೈಟ್? ಹಸ್ಬೆಂಡ್ನ ಫಾದರ್ ಅಥವಾ ವೈಫ್ನ ಫಾದರ್ ಗೊತ್ತಿರುತ್ತಲ್ವ ನಿಮ್ಗೆ? ಫಾದರ್ ಇನ್ ಲಾ. ಅದೇ ರೀತಿ ಹಸ್ಬೆಂಡ್ನ ಮದರ್ ಅಥವಾ ವೈಫ್ನ ಮದರ್ ಇನ್ ಲಾ ಅಂತ ಕರಿತೀವಿ. ಅರ್ಥ ಆಗ್ತಿದಲ್ವಾ? ಸೊ ಇವರು ತುಂಬ ಜನ ಇದ್ದಾಗ ನೀವು ಪ್ಲೂರಲ್ ಮಾಡೋದು ಕರೆಕ್ಟಾಗಿ ಮಾಡಬೇಕು. ಈಗ ನೋಡಿ, ಡಾಟರ್ ಇನ್ ಲಾ, ಇದರ ಪ್ಲೂರಲ್ ಏನು? ಡಾಟರ್ಸ್ ಇನ್ ಲಾ ಅನ್ಬೇಕು. ಬೋತ್ ಮೈ ಬ್ರದರ್ಸ್ ಇನ್ ಲಾ ಆರ್ ಡಾಕ್ಟರ್ಸ್. ಅಂದರೆ ನನಗೆ ಇಬ್ಬರು ಬ್ರದರ್ಸ್ ಇನ್ ಲಾ ಇದ್ದಾರೆ, ಅವರಿಬ್ಬರೂ ಕೂಡ ಡಾಕ್ಟರ್ಗಳು. ಬ್ರದರ್ ಇನ್ ಲಾಸ್ ರಾಂಗ್. ಬ್ರದರ್ ಸಿಸ್ಟರ್ ಈ ವರ್ಡ್ನ ನೀವು ಪ್ಲೂರಲ್ ಮಾಡಬೇಕು. ಮೈ ಸಿಸ್ಟರ್ಸ್ ಇನ್ ಲಾ ಆರ್ ನಾಟ್ ವಿತ್ ಅಸ್. ನೋಡಿ, ಗೊತ್ತಾಗ್ತಿಲ್ಲ? ಆರ್ ಬಂತು ಅಂದರೆ ಪ್ಲೂರಲ್. ಮೈ ಸಿಸ್ಟರ್ಸ್ ಇನ್ ಲಾ ಆರ್ ನಾಟ್ ವಿತ್ ಅಸ್, ಅವ್ರು ನಮ್ಮ ಜೊತೆ ಇಲ್ಲ. ನೆಕ್ಸ್ಟ್ ಇನ್ನಷ್ಟು ಸ್ವಲ್ಪ ಅಡ್ವಾನ್ಸ್ಡ್ ವರ್ಡ್ಸ್ ನೋಡಿ. ಬಯೋಲಾಜಿಕಲ್ ಮದರ್ ಅಥವಾ ಬಯೋಲಾಜಿಕಲ್ ಫಾದರ್ ಅಂದರೆ ಏನು? ಬಯೋಲಾಜಿಕಲ್ ಮದರ್ ಅಂದರೆ ಜನ್ಮ ನೀಡಿದ ತಾಯಿ, ಅಂದ್ರೇನು? ಸ್ವಂತ ತಾಯಿ. ಅದೇ ರೀತಿ ಬಯೋಲಾಜಿಕಲ್ ಫಾದರ್ ಅಂದರೆ ಸ್ವಂತ ತಂದೆ. ಬಯೋಲಾಜಿಕಲ್ ಪೇರೆಂಟ್ಸ್ ಅಂದರೆ ಜನ್ಮ ನೀಡಿದ ಪೇರೆಂಟ್ಸ್ ಅಷ್ಟೇ. ಬಯೋಲಾಜಿಕಲ್ ಡಾಟರ್, ಬಯೋಲಾಜಿಕಲ್ ಸನ್, ಬಯೋಲಾಜಿಕಲ್ ಚಿಲ್ಡ್ರನ್. ಒಬ್ರಿಗೆ ಹೇಳಬೇಕಂದ್ರೆ ಬಯೋಲಾಜಿಕಲ್ ಚೈಲ್ಡ್, ಬಯೋಲಾಜಿಕಲ್ ಪೇರೆಂಟ್. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನೋಡಿ, ಅಡಾಪ್ಟೆಡ್ ಡಾಟರ್, ಅಡಾಪ್ಟೆಡ್ ಸನ್ ಅಂತ ಕೂಡ ಬರ್ತಾರೆ ಅಲ್ವಾ? ದತ್ತು ಪಡೆದ ಮಗಳು. ಅದೇ ರೀತಿ ಅಡಾಪ್ಟೆಡ್ ಸನ್, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಅಡಾಪ್ಟೆಡ್ ಡಾಟರ್, ಅಡಾಪ್ಟೆಡ್ ಸನ್, ಇಡಿ ಬರಬೇಕಲ್ಲಿ. ಅಡಾಪ್ಟೆಡ್ ಚಿಲ್ಡ್ರನ್, ಎಲ್ಲರೂ ಬಂದ್ಬಿಡ್ತಾರೆ, ಮಕ್ಕಳು, ದತ್ತು ಮಕ್ಕಳು ತುಂಬ ಜನ ಇದ್ರೆ ಅಷ್ಟೇ. ಓಕೆ, ಸೊ ದತ್ತು ಪಡೆದವ್ರಿಗೆ ಏನು ಹೇಳಬೇಕು? ಅಡಾಪ್ಟಿವ್ ಮದರ್, ಅಡಾಪ್ಟಿವ್ ಫಾದರ್ ಅನ್ಬೇಕು. ಇಲ್ಲಿ ನೋಡಿ, ಅಡಾಪ್ಟಿವ್ ಬರುತ್ತೆ ಅಂದ್ರೇನು? ದತ್ತು ಪಡೆದ ಫಾದರ್ ಮದರ್. ಗೊತ್ತಾಗ್ತಿದೆ ಅಲ್ವಾ? ಪೇರೆಂಟ್ಸ್ ಅನ್ನೋಂಗಿದ್ರೆ ಅಡಾಪ್ಟಿವ್ ಪೇರೆಂಟ್ಸ್ ಅಂತ ಹೇಳಿ, ದತ್ತು ಪಡೆದ ಪೇರೆಂಟ್ಸ್. ಗೊತ್ತಾಗ್ತಿದಲ್ವಾ? ಇಮ್ಯಾಜಿನ್ ಮಾಡ್ಕೋಬೇಕು ನಾನು ಹೇಳೋವಾಗ. ಆಮೇಲೆ ಇನ್ನೊಂದ್ಸರಿ ನೋಡಿ, ವಿಡಿಯೋ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಫಾದರ್ ಗೊತ್ತೇ ಇರುತ್ತೆ ನಿಮ್ಗೆ, ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ಸ್ಟೆಪ್ ಮದರ್, ಸ್ಟೆಪ್ ಸನ್, ಸ್ಟೆಪ್ ಡಾಟರ್,
ಸ್ಟೆಪ್ ಸಿಸ್ಟರ್, ಸ್ಟೆಪ್ ಬ್ರದರ್. ರೈಟ್, ಕೇಳೇ ಇರ್ತೀರಲ್ವ ಈ ಥರ ವರ್ಡ್ಸ್ಗಳನ್ನ ನೀವು. ಸ್ಟ್ರಕ್ಚರ್ ಮಾಡೋದು ನೆನಪಿದೆಯಲ್ಲ, ಸಬ್ಜೆಕ್ಟ್ ಪ್ಲಸ್ ಬಿ ರಿಲೇಷನ್ಶಿಪ್ ವರ್ಡ್ನ ಹಾಕಿ, ಅದ್ರ ಹಿಂದೆ ಏನಾಗಿರಬೇಕು, ಪರ್ಸ್ನಲ್ ಪ್ರೊನೌನ್ ಹಾಕಿ ಹೇಳಬೇಕು ನೆಸೆಸಿಟಿ ಇದ್ದರೆ. ಆ್ಯಂಡ್ ಈ ರಿಲೇಷನ್ಶಿಪ್ ವರ್ಡ್ನ ನಾವು ಸಬ್ಜೆಕ್ಟ್ ಪ್ಲೇಸ್ನಲ್ಲೂ ಹಾಕ್ಬೋದು, ಕಾಂಪ್ಲಿಮೆಂಟ್ ಪ್ಲೇಸ್ನಲ್ಲೂ ಹಾಕ್ಬೋದು ಅಲ್ವಾ. ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ನಾನು ಕೊಡ್ತೀನಿ. ಹಿ ಇಸ್ ಮೈ ಫಸ್ಟ್ ಕಸಿನ್. ನೋಡಿ, ಹಿ ಈಸ್ ಬಿ ಫಾರ್ಮ್ ಆದಮೇಲೆ ಏನು ಬಂತು, ಪ್ರೊನೌನ್ ಬಂತು ಮೈ. ಫಸ್ಟ್ ಕಸಿನ್ ಅನ್ನೋದೇನು, ರಿಲೇಷನ್ಶಿಪ್. ರೈಟ್. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಸೇಮ್ ಇರುತ್ತೆ, ಸಬ್ಜೆಕ್ಟ್ ಬಿ ಫಾರ್ಮ್ ಬಂದು ಮುಂದೆ ರಿಲೇಷನ್ಶಿಪ್ ವರ್ಡ್ ಬರುತ್ತೆ. ಸೊ ಈಗ ನಿಮಗೆ ರಿಲೇಷನ್ಶಿಪ್ ವರ್ಡ್ಗಳೆಲ್ಲ ಗೊತ್ತಾಯಿತು. ನಾ ಏನೇನಿದೆ ಎಲ್ಲ ವರ್ಡ್ಸ್ಗಳು ನಿಮ್ಗೆ ಇವತ್ತು ಕ್ಲಾಸ್ನಲ್ಲಿ ಕೊಟ್ಬಿಡ್ತೀನಿ. ಸೊ ನೀವೇ ಈಗ ಸೆಂಟೆನ್ಸ್ಗಳನ್ನ ಕ್ರಿಯೇಟ್ ಮಾಡಿ. ನೋಡಿ ಇಲ್ಲಿ ಎಕ್ಸಾಂಪಲ್ಸ್. ದೇ ಆರ್ ಕಿರಣ್ಸ್ ಎಲ್ಡರ್ ಸಿಸ್ಟರ್ಸ್. ಅಂದರೆ ಕಿರಣ್ಗೆ 2-3 ಜನ ಎಲ್ಡರ್ ಸಿಸ್ಟರ್ಸ್ ಇದ್ದಾರೆ ಅಂದರೆ ನಾನು ಕಿರಣ್ಸ್ ಎಲ್ಡರ್ ಸಿಸ್ಟರ್ಸ್ ಅನ್ಬೇಕು. ನೋಡಿ, ಕಿರಣ್ಸ್ ಅಪಾಸ್ಟ್ರಫಿ ಎಸ್ ಅಂದರೆ ಕಿರಣ್ನ. ಸಿಸ್ಟರ್ಸ್ನಲ್ಲಿ ಅಪಾಸ್ಟ್ರಫಿ ಬಂದಿಲ್ಲ, ಸಿಸ್ಟರ್ಸ್ ಅಂದರೆ ಪ್ಲೂರಲ್ ವರ್ಡ್. ಅದು ತುಂಬ ಜನ ಇಲ್ಲಿ ಕನ್ಫ್ಯೂಸ್ ಮಾಡ್ತಾರೆ. ಆರ್ ಯು ಹರ್ ಸಿಸ್ಟರ್, ನೀನು ಅವಳ ಸಿಸ್ಟರಾ ಅಂತ ನಾವು ಕೇಳ್ತಾ ಇದ್ದೀವಿ ಇಲ್ಲಿ. ಮೇರಿ ಇಸಂಟ್ ಟಾಮ್ಸ್ ಮದರ್ ಇನ್ ಲಾ. ಹೂ ಈಸ್ ಕಿರಣ್ಸ್ ಫಾದರ್ ಇನ್ ಲಾ? ಯುವರ್ ಗ್ರ್ಯಾಂಡ್ ಮಾ ವಾಸ್ ಅ ವೆರಿ ಕೈಂಡ್ ವುಮನ್. ಶಿ ಈಸ್ ಅ ಡಿಸ್ಟಂಟ್ ಕಸಿನ್. ಮೈ ಡಾಟರ್ ಇನ್ ಲಾ ಈಸ್ ಅ ಟೀಚರ್. ಅವರ್ ಯಂಗೆಸ್ಟ್ ಡಾಟರ್ ಈಸ್ ಅ ವೆಜಿಟೇರಿಯನ್. ಸೊ ಈ ಥರ ನೀವು ಸಬ್ಜೆಕ್ಟ್ನಲ್ಲಾದರೂ ವರ್ಡ್ಸ್ಗಳನ್ನ ಯೂಸ್ ಮಾಡಿ, ಕಾಂಪ್ಲಿಮೆಂಟ್ ಪ್ಲೇಸ್ನಲ್ಲಾದರೂ ಯೂಸ್ ಮಾಡಿ, ನೌನ್ ಆಗಿ ಯೂಸ್ ಮಾಡ್ಕೊಳ್ಳಿ ಎಲ್ಲೇ ಆದರೂ. ಗೊತ್ತಾಯ್ತಲ್ಲ ಪ್ಲೂರಲ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ವಾ ಇನ್ ಲಾ ಅನ್ನೋ ವರ್ಡ್ ಇದ್ದಾಗ. ಸೊ ನೀವು ಒಂದು ವಿಷಯ ನೆನ್ಪಿಟ್ಕೋಬೇಕು, ಕಂಟ್ರಿ ನೇಮ್ಸ್, ಕಾಂಟಿನೆಂಟ್ ನೇಮ್ಸ್, ರೀಜನ್ ನೇಮ್ಸ್ನ ಬರಿತಾ ಇದ್ರೆ ಕ್ಯಾಪಿಟಲ್ ಲೆಟ್ರಿಂದ ಸ್ಟಾರ್ಟ್ ಮಾಡಬೇಕು. ಸೆಂಟೆನ್ಸ್ನ ಮಧ್ಯದಲ್ಲಿ ಬಂದರೂ ಕೂಡ ಕ್ಯಾಪಿಟಲ್ ಲೆಟ್ರಿಂದಾನೇ ಸ್ಟಾರ್ಟ್ ಮಾಡಬೇಕು. ರೈಟ್, ಇದನ್ನು ನೆನ್ಪಿಟ್ಕೋಬೇಕು ನೀವು ಫಸ್ಟ್. ಸೊ ಫಸ್ಟ್ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ ನೌನ್ ಹಾಕಬೇಕು. ಆ ನೌನ್ ನಿಮ್ಮ ನ್ಯಾಷನಾಲಿಟಿ ಹೇಳ್ತಾ ಇರಬೇಕು. ಇಂಡಿಯನ್, ಅಮೇರಿಕನ್, ಜಾಪನೀಸ್, ಫ್ರೆಂಚ್, ಏಷ್ಯನ್. ಏಷ್ಯನ್ ಅನ್ನೋದು ನ್ಯಾಷನಾಲಿಟಿ ಅಲ್ಲ, ಕಾಂಟಿನೆಂಟ್ನ ಹೆಸರು. ಸೊ ಏಷ್ಯಾದವರು ಅಂತ ಹೇಳೋದಕ್ಕೆ ಏಷ್ಯನ್ ಅನ್ಬೋದು. ರೈಟ್. ಸೊ ಇದು ಬೇಸಿಕ್ ಸ್ಟ್ರಕ್ಚರ್. ಆ್ಯಂಡ್ ನಾವು ಎಲ್ಲಿಂದ ಬಂದಿದ್ದೀವಿ ಅಂತ ಹೇಳಬೇಕಾಗುತ್ತಲ್ವಾ, ಆಗ ಕಂಟ್ರಿ ನೇಮ್ ಹಾಕಬೇಕು, ಹಿಂದೆ ಫ್ರಮ್ನ ಸೇರಿಸ್ಬೇಕು. ಸೊ ಗೊತ್ತಿದೆ ಅಲ್ವಾ ನಿಮಗೆ ಇದು. ಐ ಆಮ್ ಫ್ರಮ್ ಇಂಡಿಯಾ, ಫ್ರಮ್ ಅಮೇರಿಕಾ, ಫ್ರಮ್ ಜಪಾನ್, ಫ್ರಮ್ ಫ್ರಾನ್ಸ್, ಫ್ರಮ್ ಏಷ್ಯಾ ಅಂದರೆ ನಾನು ಆ ಕಾಂಟಿನೆಂಟಿಂದ ಬಂದಿದ್ದೀನಿ ಅಂತ ಹೇಳುವಾಗ ನೀವು ಹೇಳ್ಬೋದು. ರೈಟ್. ಸೊ ಇಲ್ಲಿ ಫ್ರಮ್ ಅಂತ ಹಾಕ್ತಾ ಇದ್ದರೆ ನಾವು ಆ ಕಂಟ್ರಿಯಿಂದ ಬಂದಿದ್ದೀವಿ, ಆ ಜಾಗದಿಂದ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಇಂಡಿಯಾದಲ್ಲೇ ಒಂದು ಸ್ಟೇಟಿಂದ ಬೇರೆ ಸ್ಟೇಟ್ಗೆ ಹೋದಾಗಲೂ ಕೂಡ ನೀವು ಐ ಆಮ್ ಫ್ರಮ್ ಕರ್ನಾಟಕ ಅಂತ ಹೇಳ್ಬೋದು. ಅಥವಾ ಕರ್ನಾಟಕದಲ್ಲೇ ಬೇರೆ ಪ್ಲೇಸ್ಗೆ ಹೋದಾಗ ಐ ಆಮ್ ಫ್ರಮ್ ಬೆಂಗಳೂರು, ಐ ಆಮ್ ಫ್ರಮ್ ಮೈಸೂರು ಅಂತ ನೀವು ಹೇಳ್ಬೋದು. ಇದನ್ನೆಲ್ಲಿ ಬೇಕಾದರೂ ಯೂಸ್ ಮಾಡಿ. ಈ ಸೆಂಟೆನ್ಸ್ ಸ್ಟ್ರಕ್ಚರಲ್ಲಿ ನೀವು ಮಾತಾಡಿದರೆ ಏನಂತ ಅರ್ಥ, ಯಾವ ಜಾಗದಿಂದ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಸೊ ಫಸ್ಟ್ ಇಲ್ಲಿ ನೋಡಿ, ನಾವು ಕಂಟ್ರಿನಲ್ಲಿರೋರನ್ನ ಏನಂತ ಕರಿತೀವಿ. ಇಲ್ಲಿ 4 ಇಂಪಾರ್ಟೆಂಟ್ ವರ್ಡ್ಸ್ನ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಇಂಡಿಯಾ. ಸೊ ಇಂಡಿಯಾ ಬಗ್ಗೆ ನಾವು ಮಾತಾಡುವಾಗ ಇಂಡಿಯಾ ಕಲ್ಚರ್ ಅಥವಾ ಇಂಡಿಯಾಗೆ ರಿಲೇಟೆಡ್ ಥಿಂಗ್ಸ್, ಇಂಡಿಯನ್ ಅಫೇರ್ಸ್ ಬಗ್ಗೆ ಮಾತಾಡುವಾಗ ಇಂಡಿಯಾದು ಒಂದು ಅಡ್ಜೆಕ್ಟಿವ್ ಇರಬೇಕಲ್ವಾ, ದಟ್ಸ್ ಇಂಡಿಯನ್. ಇಂಡಿಯನ್ ಅನ್ನೋದಿಲ್ಲ ಒಂದು ಅಡ್ಜೆಕ್ಟಿವ್. ಹೇಗೆ ಇಂಡಿಯನ್ ಫುಡ್, ಇಂಡಿಯನ್ ಕಲ್ಚರ್, ಇಂಡಿಯನ್ ಗೌರ್ನಮೆಂಟ್. ಸೊ ಇಲ್ಲೆಲ್ಲ ನೋಡಿ ಇಂಡಿಯನ್ ಅನ್ನೋ ವರ್ಡ್ ನೌನ್ನ ಹಿಂದೆ ಬರ್ತಾ ಇದೆ. ಸೊ ಇಲ್ಲಿ ಇಂಡಿಯನ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ಯೂಸ್ ಆಗ್ತಿದೆ. ರೈಟ್. ಇಂಡಿಯಾದಲ್ಲಿರೋ ಸಿಟಿಸನ್ಗೆ ಏನಂತ ಕರಿತೀವಿ, ಒಬ್ಬ ವ್ಯಕ್ತಿಗೆ ಆ್ಯನ್ ಇಂಡಿಯನ್ ಅಂತ ಕರಿತೀವಿ ಅಲ್ವಾ. ಸೊ ಆ್ಯನ್ ಅನ್ನೋ ವರ್ಡ್ ನೌನ್ ಹಿಂದೆನೇ ಬರುತ್ತೆ, ಅಡ್ಜೆಕ್ಟಿವ್ ಹಿಂದೆ ಬರಲ್ಲ. ಕರೆಕ್ಟ್ ಅಲ್ವಾ. ಅಥವಾ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಹಿಂದೆನೇ ಬರುತ್ತೆ. ಬೇಸಿಕ್ಲಿ ಆ್ಯನ್ ಎಲ್ಲಿ ಹಾಕ್ತೀವಿ ನಾವು, ಎ ಆ್ಯನ್ ನೌನ್ ಹಿಂದೆನೇ ಹಾಕ್ತೀವಿ. ಸೊ ವ್ಯಕ್ತಿಗೆ ನಾವು ಇಂಡಿಯನ್ ಅಂತೀವಿ. ಸೊ ಇಂಡಿಯಾದಲ್ಲಿರೋ ಜನರಿಗೆ ನಾವು ಏನಂತ ಕರಿತೀವಿ, ಟೋಟಲ್ ಪಾಪ್ಯುಲೇಷನ್ಗೆ ಏನಂತ ಕರಿತೀವಿ, ಆ್ಯಸ್ ಅ ಹೋಲ್ ದ ಇಂಡಿಯನ್ಸ್ ಅಂತೀವಿ. ಸೊ ಯಾವಾಗಲೂ ಕೂಡ ಒಂದು ಕಂಟ್ರಿಯ ಜನರನ್ನು ನೀವು ರೆಫರ್ ಮಾಡಬೇಕು ಅಂದರೆ ಸೊ ಅಲ್ಲಿರೋ ಪರ್ಸನ್ನ ಪ್ಲೂರಲ್ ಮಾಡಿ, ಹಿಂದೆ ದ ಹಾಕಬೇಕು. ದ ಅನ್ನೋದು ತುಂಬ ಇಂಪಾರ್ಟೆಂಟ್. ಜಸ್ಟ್ ಇಂಡಿಯನ್ಸ್ ಅಂತ ಹೇಳಕ್ಕೆ ಬರಲ್ಲ, ದ ಇಂಡಿಯನ್ಸ್ ಅಂತಲೇ ನಾವು ಯಾವಾಗಲೂ ಹೇಳಬೇಕು. ಅಂದರೆ ಪೀಪಲ್ ಆಫ್ ಇಂಡಿಯಾ ಆ್ಯಸ್ ಅ ಹೋಲ್ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅಮೇರಿಕಾ, ಅಡ್ಜೆಕ್ಟಿವ್ ಅಮೇರಿಕನ್. ರೈಟ್. ಅಮೇರಿಕನ್ ಫುಡ್, ಅಮೇರಿಕನ್ ಕಲ್ಚರ್ ಅಡ್ಜೆಕ್ಟಿವ್ ಆಗಿ ಯೂಸ್ ಆಗ್ತಿದೆ ಅಲ್ವಾ. ಅಲ್ಲಿರೋ ವ್ಯಕ್ತಿಗೆ ನಾವು ಆ್ಯನ್ ಅಮೇರಿಕನ್ ಅಂತೀವಿ. ದ ಅಮೇರಿಕನ್ಸ್ ಅಂದರೆ ಸಿಟಿಸನ್ಸ್ ಆಫ್ ಅಮೇರಿಕಾ. ರೈಟ್. ಅದೇ ಥರ ಜಪಾನ್, ಜಾಪನೀಸ್, ಜಾಪನೀಸ್, ದ ಜಾಪನೀಸ್. ಸೊ ಜಾಪನೀಸ್ ಅನ್ನೋ ಸಿಂಗ್ಯುಲರ್ ಪ್ಲೂರಲ್ನಲ್ಲಿ ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ. ರೈಟ್.
ಆ್ಯಂಡ್ ಅದೇ ಥರ ಫ್ರಾನ್ಸ್. ಸೊ ಫ್ರಾನ್ಸ್ ರಿಲೇಟೆಡ್ ಥಿಂಗ್ಸ್ಗೆ ನೀವು ಫ್ರೆಂಚ್ ಅಂತಾನೆ ರೆಫರ್ ಮಾಡಬೇಕು, ರೈಟ್. ಫ್ರೆಂಚ್ ಗವರ್ನಮೆಂಟ್, ಫ್ರೆಂಚ್ ಫುಡ್, ರೈಟ್, ಗೊತ್ತಾಗ್ತದಲ್ವಾ? ಅಲ್ಲಿರೋ ವ್ಯಕ್ತಿಗೆ ಅ ಫ್ರೆಂಚ್ ಮ್ಯಾನ್, ವುಮೆನ್ ಆಗಿದ್ದರೆ ಫ್ರೆಂಚ್ ವುಮನ್ ಅನ್ಬೋದು, ರೈಟ್. ಸೊ ಒಬ್ಬ ಇದ್ದರೆ ಫ್ರೆಂಚ್ ಮ್ಯಾನ್, ಇಬ್ಬರಿದ್ದರೆ ಫ್ರೆಂಚ್ ಮೆನ್ ಅಂತ ಬರಿಬೇಕು, ಬಟ್ ಪ್ರೊನೌನ್ಸಿಯೇಷನ್ ಫ್ರೆಂಚ್ ಮನ್ ಅಂತಾನೆ ಹೇಳಬೇಕು. 3 ಫ್ರೆಂಚ್ ಮನ್ ಅಂತಾನೆ ಹೇಳಬೇಕು. ಪ್ರೊನೌನ್ಸಿಯೇಷನಲ್ಲಿ ಏನು ಚೇಂಜಸ್ ಇರಲ್ಲ, ರೈಟ್. ಆ್ಯಂಡ್ ಅಲ್ಲಿರೋ ಜನರಿಗೆ ನಾವೇನಂತ ಕರಿತೀವಿ? ದ ಫ್ರೆಂಚ್ ಅಂತ ಕರಿತೀವಿ. ದ ಫ್ರೆಂಚ್ ಅಂದರೆ ಅಲ್ಲಿರೋ ಪಾಪ್ಯುಲೇಷನ್ ಮೇಲಿದೆ ಅಲ್ವಾ, ಅದೇ ರೀತಿಯೇ. ಸೊ ಇದನ್ನ ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡಬೇಕು. ಆ ಫ್ರೆಂಚ್ ಮ್ಯಾನ್ ಅಂದರೆ ಒಬ್ಬ ವ್ಯಕ್ತಿ, ಆ ಫ್ರೆಂಚ್ ವುಮನ್ ಅಂದರೆ ಒಬ್ಬ ಲೇಡಿ, 2 ಫ್ರೆಂಚ್ ಮೆನ್ ಅಂದರೆ ಇಬ್ಬರು ಫ್ರೆಂಚ್ನವರು. ದ ಫ್ರೆಂಚ್ ಅಂದರೆ ಅಲ್ಲಿರೋ ಜನ, ಫ್ರಾನ್ಸ್ನ ಜನರಿಗೆ ದ ಫ್ರೆಂಚ್ ಅಂತ ಕರಿತೀವಿ. ಇದು ಪ್ಲೂರಲ್ನಲ್ಲಿದೆ. ಏಷ್ಯಾ, ಇದು ಕಾಂಟಿನೆಂಟ್ ಅಲ್ವಾ. ಏಷ್ಯನ್ ಅಂದರೆ ಅಡ್ಜೆಕ್ಟಿವ್, ರೈಟ್. ಏಷ್ಯನ್ ಪೀಪಲ್, ಏಷ್ಯನ್ ಕಲ್ಚರ್, ಏಷ್ಯನ್ ರೀಜನ್ ಈ ಥರ ಯೂಸ್ ಮಾಡ್ತೀವಿ. ಆ್ಯನ್ ಏಷ್ಯನ್ ಅಂದರೆ ಏಷ್ಯಾದ ವ್ಯಕ್ತಿ. ದ ಏಷ್ಯನ್ಸ್, ಏಷ್ಯಾದಲ್ಲಿರೋ ಜನರು. ಸೊ ನೇಷನಾಲಿಟಿ ಅಂತ ಬಂದಾಗ ಈ 4 ವರ್ಡ್ಸ್ ತುಂಬ ಇಂಪಾರ್ಟೆಂಟ್. ಡಿಫ್ರೆನ್ಸ್ ಗೊತ್ತಿರಬೇಕು, ಯೂಸ್ ಮಾಡ್ಕೊಳ್ಳೋವಾಗ ನೀವು ಇದನ್ನು ಇದೇ ರೀತಿ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ತುಂಬ ಇಂಪಾರ್ಟೆಂಟ್, ನೀವು ಒಂದು ಕಂಟ್ರಿ ಜನರನ್ನ ರೆಫರ್ ಮಾಡ್ತಾ ಇರುವಾಗ ಪ್ಲೂರಲ್ನಲ್ಲೇ ಇರಬೇಕು ನೌನ್, ಆ್ಯಂಡ್ ಅದ್ರ ಹಿಂದೆ ದ ಹಾಕಲೇಬೇಕು. ದ ಹಾಕಿದ್ರೆ ಅಲ್ಲಿರೋ ಜನ, ಆ್ಯನ್ ಹಾಕಿದ್ರೆ ಒಬ್ಬ ವ್ಯಕ್ತಿ, ಆ್ಯಂಡ್ ಅದ್ರ ಸ್ಪೆಲ್ಲಿಂಗು ಕೂಡ ನೋಡ್ಕೊಳ್ಳಿ. ಅಡ್ಜೆಕ್ಟಿವ್ ಹಿಂದೆ ಆ್ಯನ್ ಏನೂ ಬರೋದಿಲ್ಲ. ಸೊ ಇದನ್ನೆಲ್ಲ ಕೇರ್ಫುಲ್ಲಾಗಿ ನೀವು ಗಮನಿಸಬೇಕು. ನಾನು ಆಮೇಲೆ ಲಿಸ್ಟ್ ಕೊಡ್ತೀನಿ ನಿಮಗೆ. ಐಮ್ ಫ್ರಮ್ ಇಂಡಿಯಾ ಅಂದರೆ ನಾನು ಇಂಡಿಯಾದಿಂದ ಬಂದಿದ್ದೀನಿ ಅಂತ ನೀವು ಬೇರೆ ಕಂಟ್ರಿಗೆ ಹೋದಾಗ ಈ ಥರ ಹೇಳ್ಬೋದು. ಸೊ ಈ ಥರ ನಾನು ಹೇಳಿದ್ರೆ ನಾನು ನನ್ನ ನ್ಯಾಷನಾಲಿಟಿ ಅವರಿಗೆ ಹೇಳ್ತಾ ಇದ್ದೀನಿ. ಮೈ ನ್ಯಾಷನಾಲಿಟಿ ಈಸ್ ಇಂಡಿಯನ್ ಅಂತ ಹೇಳೋದು ತುಂಬ 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 ಫಾರ್ಮಲ್ ಆಗುತ್ತೆ. ಅದು ಎಲ್ಲಾದರೂ ಒಂದು ಕಡೆ ರೈಟಿಂಗ್ನಲ್ಲಿ ಬರೆಯೋ ಅವಶ್ಯಕತೆ ಬಂದರೆ ಮಾತ್ರ ಬರೀಬೇಕು, ಅದರ್ವೈಸ್ ಇದೇ ಥರನೇ ಹೇಳಬೇಕು. ಐ ಆಮ್ ನಾಟ್ ಫ್ರಮ್ ಅಮೇರಿಕಾ, ನಾನು ಅಮೇರಿಕಾದಿಂದ ಬಂದವನಲ್ಲ, ನಾನು ಅಮೇರಿಕಾದವನಲ್ಲ ಅನ್ನೋ ಮೀನಿಂಗ್. ಆರ್ ಯು ಫ್ರಮ್ ಅಮೇರಿಕಾ? ಅರಂಟ್ ಯು ಫ್ರಮ್ ಅಮೇರಿಕಾ? ವೆರ್ ಆರ್ ಯು ಫ್ರಮ್? ಸೊ ಈ ಥರ ನೀವು ಯಾವಾಗ ಕೇಳಬೇಕಂದ್ರೆ ಆ ವ್ಯಕ್ತಿ ಎಲ್ಲಿಂದ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ. ಇದು ಕಂಟ್ರಿನೇ ಆಗಬೇಕಾಗಿಲ್ಲ, ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋವಾಗ ನೀವು ಯಾವಾಗಲಾದರೂ ಕೇಳಿ ವೆರ್ ಆರ್ ಯು ಫ್ರಮ್ ಅಂತ, ರೈಟ್. ನಿಂದರೆ ನೀ ಎಲ್ಲಿಂದ ಬಂದಿದ್ಯಾ, ನಿಮ್ಮ ಊರು ಯಾವುದು ಅನ್ನೋ ಮೀನಿಂಗೇ ಬರುತ್ತೆ ಇದಕ್ಕೆ. ಸೊ ನಿಮಗೆ ಗೊತ್ತಿದೆ ಅಲ್ಲ, ಬಿ ಫಾರ್ಮ್ಸ್ನ ನಾನು ಇಂಟ್ರೊಡಕ್ಷನ್ ಕೊಟ್ಟಾಗ ನಿಮಗೆ ಹೇಳಿದ್ದೆ, ಬಿಗೆ ಡಿಫ್ರೆಂಟ್ ಫಾರ್ಮ್ಸ್ ಇದೆ, ರೈಟ್. ಬಿ ಅಂದರೆ ಇರು, ಆ್ಯಂಡ್ ಬಿಗೆ ಡಿಫ್ರೆಂಟ್ ಫಾರ್ಮ್ಸ್ಗಳು ಕೂಡ ಇದೆ. ಆ್ಯಂಡ್ ಬೀಯಿಂಗ್ ಅನ್ನೋದು ಬಿನ ಕಂಟಿನ್ಯೂಯಸ್ ಫಾರ್ಮ್, ರೈಟ್. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಬೀಯಿಂಗ್ ಅನ್ನೋದನ್ನ ನಾವು ಅಲೋನ್ ಆಗಿ ಅಡ್ಜೆಕ್ಟಿವ್ ಜೊತೆ ಯೂಸ್ ಮಾಡೋಕ್ಕೆ ಬರಲ್ಲ, ಬಿ ಫಾರ್ಮ್ ಜೊತೆಗೇನೆ ಯೂಸ್ ಮಾಡಬೇಕು. ಸೊ ಇಲ್ಲಿ ನೋಡಿ ಡಿಫ್ರೆನ್ಸ್ ಹೇಗೆ ಕಾಣಿಸ್ತಿದೆ. ಸಬ್ಜೆಕ್ಟ್ ಬಿ ಫಾರ್ಮ್ ಬಂದು ಜೊತೆಗೆ ಬೀಯಿಂಗ್ ಬರಬೇಕು, ಅಂದರೆ ಬೀಯಿಂಗ್ ವರ್ಡ್ ಇರಲೇಬೇಕು, ಅದ್ರ ಹಿಂದೆ ಯಾವುದಾದ್ರೂ ಒಂದು ಬಿ ಫಾರ್ಮ್ನ ಹಾಕಬೇಕು. ಆ್ಯಂಡ್ ಅದು ಬೀಯಿಂಗ್ ಆದಮೇಲೆ ನಾವು ಬಿಹೇವಿಯರ್ನ ತೋರಿಸೋ ಅಡ್ಜೆಕ್ಟಿವ್ಸ್ನ ಹಾಕ್ತೀವಿ ಯಾವಾಗಲೂ. ಫಾರ್ ಎಕ್ಸಾಂಪಲ್ ಫನಿ, ಕ್ರೂಯಲ್, ಫೇರ್, ಫೂಲಿಶ್, ಜನರಸ್, ಗುಡ್, ಈ ರೀತಿ ವ್ಯಕ್ತಿಗಳ ಬಿಹೇವಿಯರ್ ತೋರಿಸ್ತಾ ಇರೋಂಥ ಅಡ್ಜೆಕ್ಟಿವ್ಸ್ನೇ ನಾವು ಬೀಯಿಂಗ್ ಮುಂದೆ ಹಾಕ್ತೀವಿ. ಈ ಸ್ಟ್ರಕ್ಚರ್ನ ನೆನ್ಪಿಟ್ಕೊಳ್ಳಿ. ಓಕೆ, ಈ ಥರ ಹಾಕಿದಾಗ ಏನು ಹೇಳ್ತಾ ಇದ್ದೀವಿ ನಾವು? ಆ್ಯಕ್ಚುಲಿ ಇದರ ಮೀನಿಂಗ್ ಏನು ನೋಡಿಲಿ. ಯೂಸ್ ದಿಸ್ ಸ್ಟ್ರಕ್ಚರ್ ವೆನ್ someone is acting or behaving in a way that's different than how they usually act. ಸೊ ಬಿ ಫಾರ್ಮ್ ಮುಂದೆ ಬೀಯಿಂಗ್ ಅಡ್ಜೆಕ್ಟಿವ್ನ ನೀವು ಯಾವಾಗ ಹಾಕಬೇಕು, ಅದರಿಂದ ಯಾವಾಗ ಸೆಂಟೆನ್ಸ್ ಮಾಡಬೇಕಂದ್ರೆ, ಈಗ ನಿಮ್ಮ ಮುಂದೆ ಯಾರಾದರೂ ಒಬ್ಬರು ಒಂದು ರೀತಿಯಾಗಿ ವರ್ತಿಸ್ತಾ ಇದ್ದಾರೆ, ಅವ್ರು ಯೂಶ್ವಲಿ ಆ ಥರ ಇರಲ್ಲ, ಬಟ್ ಇವತ್ತು ಏನೋ ವಿಚಿತ್ರವಾಗಿ ನಿಮಗೆ ಕಾಣಿಸ್ತಿದ್ದಾರೆ ಅಂದರೆ ಯು ಆರ್ ಬೀಯಿಂಗ್ ಡ್ಯಾಶ್ ಅಂತ ಹೇಳಿ, ರೈಟ್. ಅಂದರೆ ನಾವು ಮಾತಾಡೋ ಟೈಮ್ನಲ್ಲಿ ಅವರು ಬೇರೆ ರೀತಿ ವರ್ತನೆ ಮಾಡ್ತಾ ಇದ್ದರೆ, ಬೇರೆ ರೀತಿ ಬಿಹೇವ್ ಮಾಡ್ತಾ ಇದ್ದರೆ ನಾವು ಈ ಥರ ಸೆಂಟೆನ್ಸ್ ಸ್ಟ್ರಕ್ಚರ್ನಲ್ಲಿ ಅದನ್ನು ಹೇಳ್ತೀವಿ. ಇಲ್ಲಿ ನೋಡಿ ಎಕ್ಸಾಂಪಲ್, ಯು ಆರ್ ಸ್ಟುಪಿಡ್. ಸೊ ಇಲ್ಲಿ ಬಿ ಫಾರ್ಮ್ ಮುಂದೆ ಡೈರೆಕ್ಟ್ ಅಡ್ಜೆಕ್ಟಿವ್ ಬಂದಿದೆ. ಇದನ್ನು ನಾನು ಹಳೆ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ. ಅರ್ಥ ಏನು? ನೀನು ಸ್ಟುಪಿಡ್, ರೈಟ್. ಇದರ ಅರ್ಥ ಏನು? ಬೈ ನೇಚರೇ ನೀನು ಆ ಥರ ಇದೆಯಾ ಅನ್ನೋ ಮೀನಿಂಗ್ ಕೊಡುತ್ತೆ. ಆಲ್ವೇಸ್ ಆ ಥರನೇ ಇದೆಯಾ ಅಂತ ಅರ್ಥ ಕೊಡುತ್ತೆ, ಯಾಕೆಂದರೆ ನೀನು ಯಾವಾಗಲೂ ಅದೇ ಥರ ಮಾಡ್ತಿರ್ತೀಯ. ಅದಕ್ಕೆ ನಾನು ನಿಮಗೆ ಈ ಥರ ಹೇಳಿದೆ. ಬಟ್ ಇಲ್ಲಿ ಬೀಯಿಂಗ್ ಸೇರಿಸಿದ್ರೆ ಮೀನಿಂಗ್ ಚೇಂಜ್ ಆಗುತ್ತೆ. ಯು ಆರ್ ಬೀಯಿಂಗ್ ಸ್ಟುಪಿಡ್ ಅಂದರೆ ನೀನು ಈಗ ಸ್ಟುಪಿಡ್ ಥರ ವರ್ತಿಸ್ತಾ ಇದೆಯಾ, ರೈಟ್, ಆ ಮೀನಿಂಗ್ ಕೊಡುತ್ತೆ. ಸೊ ಇಲ್ಲಿ ಬೀಯಿಂಗ್ ಅನ್ನೋದು ಕಂಟಿನ್ಯೂಸ್ ಫಾರ್ಮ್ನ ತೋರಿಸ್ತಾ ಇದೆ. ಯಾವಾಗ? ಈಗ. ಹೇಗೆ ಗೊತ್ತಾಯಿತು? ಆರ್ ಬಂದಿದೆ ನೋಡಿ, ಯು ಆರ್ ಬೀಯಿಂಗ್ ಸ್ಟುಪಿಡ್ ನಾವ್. ಇದರ ಅರ್ಥ ಯು ಆರ್ ಆ್ಯಕ್ಟಿಂಗ್ ಆರ್ ಬಿಹೇವಿಂಗ್ ಇನ್ ಅ ಸ್ಟುಪಿಡ್ ವೇ. ಯಾವಾಗ? ಅಟ್ ಪ್ರೆಸೆಂಟ್. ಯು ಆರ್ ನಾಟ್ ಆಲ್ವೇಸ್ ಸ್ಟುಪಿಡ್. ಗೊತ್ತಾಯ್ತಲ್ವಾ? ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗಿ, ಯಾವಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ.
ರೈಟ್. ಯಾವಾಗ ಯೂಸ್ ಮಾಡಬೇಕು? ವಿ ಕ್ಯಾನ್ ಯೂಸ್ ದಿಸ್ ಸ್ಟ್ರಕ್ಚರ್ ಟು ಟಾಕ್ ಅಬೌಟ್ ಟೆಂಪರರಿ ಸಿಚುವೇಶನ್ಸ್ ಟು ಡೂ ವಿತ್ ಆ್ಯಕ್ಷನ್ಸ್ ಆ್ಯಂಡ್ ಬಿಹೇವಿಯರ್. ಟೆಂಪರರಿಯಾಗಿ ಅವ್ರು ಆ ರೀತಿ ಬಿಹೇವ್ ಮಾಡ್ತಾ ಇರ್ತಾರೆ, ಆ ರೀತಿ ಆ್ಯಕ್ಟ್ ಮಾಡ್ತಿರ್ತಾರೆ ಅಂದಾಗ ನಾವು ಯೂಸ್ ಮಾಡಬೇಕು. ಬಟ್ ಫೀಲಿಂಗ್ಸ್ ಮಾತಾಡೋದಕ್ಕೆ ನಾವು ಯೂಸ್ ಮಾಡಲ್ಲ. ರೈಟ್. ಆ ರೀತಿಯಾಗಿ ಅವರು ಫೀಲ್ ಆಗ್ತಾ ಇದ್ದಾರೆ, ನಾನು ಫೀಲ್ ಆಗ್ತಾ ಇದ್ದೀನಿ, ಅಲ್ಲಿ ಯೂಸ್ ಆಗಲ್ಲ. ಅಲ್ಲಿ ಬಿ ಫಾರ್ಮ್ ಜೊತೆ ನಾವು ಅಡ್ಜೆಕ್ಟಿವ್ನ ಡೈರೆಕ್ಟ್ ಹಾಕ್ತೀವಿ. ರೈಟ್. ಐ ಆಮ್ ಹ್ಯಾಪಿ ಅಟ್ ದ ಮೂಮೆಂಟ್ ಅಂತ ಹೇಳಿದ್ರೆ ನಾನೀಗ ಹ್ಯಾಪಿ ಆಗಿದ್ದೀನಿ. ಹ್ಯಾಪಿ ಅನ್ನೋದು ಇಟ್ಸ್ ನಾಟ್ ಅ ಬಿಹೇವಿಯರ್, ಇಟ್ಸ್ ಮೈ ಫೀಲಿಂಗ್. ರೈಟ್. ನಾನು ಆ ರೀತಿ ಫೀಲ್ ಆಗ್ತಿದ್ದೀನಿ ಅಂದರೆ ಬೀಯಿಂಗ್ ಇಲ್ಲದೇ ಹೇಳಬೇಕು. ಆ ರೀತಿ ಏನಾದರೂ ಹೇಳಿದ್ರೆ ಐ ಆಮ್ ಬೀಯಿಂಗ್ ಹ್ಯಾಪಿ ಅಂದರೆ ಅದು ರಾಂಗ್. ಗೊತ್ತಾಗ್ತಿದೆ ಅಲ್ವಾ? ಬೀಯಿಂಗ್ ಮುಂದೆ ನಾವು ಎಂಥ ಅಡ್ಜೆಕ್ಟಿವ್ಸ್ ಯೂಸ್ ಮಾಡ್ತೀವಿ? ಬಿಹೇವಿಯರ್ನ ತೋರಿಸೋ ಅಡ್ಜೆಕ್ಟಿವ್ಸ್. ಆಗೇನು ಮೀನಿಂಗ್ ಕೊಡುತ್ತೆ? ಅವ್ರು ಆ ಟೈಮ್ನಲ್ಲಿ ಆ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನೋ ಮೀನಿಂಗ್ ಕೊಡುತ್ತೆ. ಸೊ ನಾನು ಈ ರೀತಿ ಎಕ್ಸ್ಪ್ಲೈನ್ ಮಾಡುವಾಗ ನೀವು ಕೇರ್ಫುಲ್ಲಾಗಿ ಕೇಳಿಸ್ಕೋಬೇಕು. ಅದಕ್ಕೆ ನಾನು ಹೇಳ್ತೀನಿ ಯಾವಾಗಲೂ ನೀವು ಇಯರ್ಫೋನ್ಸ್ನ ಯೂಸ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ, ಅವಾಗ ನಿಮ್ಗೇನು ಡಿಸ್ಟ್ರಾಕ್ಷನ್ಸ್ ಇರಲ್ಲ ಅಂತ. ಓಕೆ, ನಾನೀಗ ಕೆಲವು ಸೆಂಟೆನ್ಸ್ನ ಎಲ್ಲ ಫಾರ್ಮ್ನಲ್ಲೂ ಮಾಡಿದ್ದೀನಿ ನೋಡಿ. ಯು ಆರ್ ಬೀಯಿಂಗ್ ಲೇಝಿ ಅಂದರೆ ಏನು? ನೀನು ಲೇಝಿಯಾಗಿ ವರ್ತಿಸ್ತಾ ಇದೆಯಾ, ನೀನೇನು ಕೆಲಸನೇ ಮಾಡ್ತಾ ಇಲ್ಲ, ನನಗೆ ಕಾಣಿಸ್ದಾಗ ನಾನು ಈ ರೀತಿ ಹೇಳ್ತೀನಿ ಅಲ್ವಾ? ಯು ಆರ್ ಲೇಝಿ ಅಂದರೆ ನೀನು ಯಾವಾಗಲೂ ಲೇಝಿಯಾಗೇ ಇರೋದು ಅನ್ನೋ ಮೀನಿಂಗ್ ಕೊಡುತ್ತಲ್ವಾ? ಇದನ್ನು ನೆಗೆಟಿವ್ ಮಾಡಿ ಯು ಆರ್ ನಾಟ್ ಬೀಯಿಂಗ್ ಲೇಝಿ ಅಷ್ಟೇ. ಆರ್ ಯು ಬೀಯಿಂಗ್ ಲೇಝಿ? ಆರಂಟ್ ಯು ಬೀಯಿಂಗ್ ಲೇಝಿ? ಆರ್ ಆರ್ ಯು ನಾಟ್ ಬೀಯಿಂಗ್ ಲೇಝಿ? ಎರಡು ಸೇಮ್. ನಾ ಹೇಳಿದ್ನಲ್ಲ, ಆರ್ ಯು ನಾಟ್ನ ನೀವು ಶಾರ್ಟ್ ಮಾಡೋಂಗಿದ್ರೆ ಅರಂಟ್ ಯು ಮಾಡಬೇಕು. ಸೆಪರೇಟ್ ಮಾಡಿದರೆ ಮಧ್ಯದಲ್ಲಿ ಯು ಹಾಕಬೇಕು. ರೈಟ್. ಆರ್ ನಾಟ್ ಯು ಆಗಲ್ಲ ಇವತ್ತು. ಸೊ ಇದೆಲ್ಲ ಟೆನ್ಸ್ನಲ್ಲೂ ಅಪ್ಲೈ ಆಗುತ್ತೆ. ವೈ ಆರ್ ಯು ಬೀಯಿಂಗ್ ಸೋ ಲೇಝಿ ಅಂತ ಕೇಳಿ. ಯಾರಾದರೂ ನಿಮಗೆ ತುಂಬ ಲೇಝಿಯಾಗಿ ಕಾಣಿಸ್ತಾ ಇದ್ದರೆ ಅಂದರೆ ಅವ್ರು ಬೈ ನೇಚರ್ ಆ ಥರ ಇರಲ್ಲ, ನಾವು ನೋಡಿದಾಗ ನಮ್ಗೆ ಆ ಥರ ಅನ್ನಿಸ್ತಾ ಇದ್ದರೆ ಆ ಥರ ಕೇಳ್ಬೋದು. ಆ್ಯಂಡ್ ಎಲ್ಲ ಸೆಂಟೆನ್ಸ್ನ ನೀವೇ ಸ್ವಲ್ಪ ಇಂಟೆಲಿಜೆಂಟಾಗಿ ಥಿಂಕ್ ಮಾಡಿ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ. ಸೊ ನಾನು ಎಲ್ಲ ಫಾರ್ಮ್ನಲ್ಲೂ ಕೊಟ್ಟಿದ್ದೀನಿ, ಬಟ್ ಎಲ್ಲ ಸೆಂಟೆನ್ಸ್ನೂ ನೀವು ಯೂಸ್ ಮಾಡಲೇಬೇಕಂತಲ್ಲ. ಸಿಚುವೇಶನ್ ಯಾವಾಗ ಬರುತ್ತೆ ನೋಡಿಕೊಂಡು ನೀವು ಯೂಸ್ ಮಾಡಬೇಕು. ಸೊ ಇದರ ಪಾಸ್ಟ್ ಟೆನ್ಸ್ ಏನು? ನೀನಾಗ ಲೇಝಿಯಾಗಿ ವರ್ತಿಸ್ತಾ ಇದ್ದೆ. ಯು ವರ್ ಬೀಯಿಂಗ್ ಲೇಝಿ ಯೆಸ್ಟರ್ಡೇ, ದಟ್ ಟೈಮ್, ದೆನ್ ಅಂತ ನೀವು ಹಾಕ್ಬೋದು. ರೈಟ್. ಯು ಆರ್ ನಾಟ್ ಬೀಯಿಂಗ್ ಲೇಝಿ. ವರ್ ಯು ಬೀಯಿಂಗ್ ಲೇಝಿ? ವರಂಟ್ ಯು ಬೀಯಿಂಗ್ ಲೇಝಿ? ವೈ ವರ್ ಯು ಬೀಯಿಂಗ್ ಸೋ ಲೇಝಿ? ರೈಟ್. ಸೊ ಇದನ್ನು ಫ್ಯೂಚರ್ ಟೆನ್ಸ್ನಲ್ಲಿ ಹೇಳೋದಷ್ಟು ಕಾಮನ್ ಇಲ್ಲವೇ ಇಲ್ಲ. ಫ್ಯೂಚರ್ ಟೆನ್ಸ್ನಲ್ಲಿ ಯಾರೂ ಮಾಡೋದೇ ಇಲ್ಲ. ರೈಟ್. ಯಾಕೆಂದರೆ ಅವರು ವರ್ತಿಸ್ತಾ ಇರ್ತಾರೆ ಅಥವಾ ವರ್ತಿಸ್ತಾ ಇದ್ದಾರೆ, ಮುಂದಿಂದು ನಮ್ಗೆ ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ನಲ್ಲಿ ಇದು ಕಾಮನ್ನಾಗಿ ನಾವು ಯೂಸ್ ಮಾಡ್ತೀವಿ. ಇದು ನೆನ್ಪಿಟ್ಕೊಳ್ಳಿ. ಸೊ ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಯು ಆರ್ ಬೀಯಿಂಗ್ ಸ್ಟುಪಿಡ್ ಅಂದರೆ ನೀನು ಸ್ಟುಪಿಡ್ ಥರ ವರ್ತಿಸ್ತಿದೆಯಾ ಅಂದರೆ ಅರ್ಥ ಯು ಆರ್ ಡೂಯಿಂಗ್ ಸ್ಟುಪಿಡ್ ಥಿಂಗ್ಸ್. ಅವಾಗ ನಾನು ಹೇಳ್ತೀನಿ. ಐ ವಾಸ್ ಬೀಯಿಂಗ್ ವೆರಿ ಕೇರ್ಫುಲ್ ಅಂದರೆ ನಾನು ಇದನ್ನು ಯಾವಾಗ ಹೇಳ್ಬೋದು ಯೋಚನೆ ಮಾಡಿ. ಐ ವಾಸ್ ಬೀಯಿಂಗ್ ವೆರಿ ಕೇರ್ಫುಲ್. ಸೆಂಟೆನ್ಸ್ ಇರೋ ಥರನೇ ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಡಿ. ಯಾವಾಗಲೂ ಸಿಚುವೇಶನ್ಗೆ ಸೂಟ್ ಆಗ್ತಾ ಇದ್ದರೆ ಸೆಂಟೆನ್ಸ್ನ ಯೂಸ್ ಮಾಡಿ. ಅಂದರೆ ನಾನು ತುಂಬ ಕೇರ್ಫುಲ್ಲಾಗಿ ಕೆಲಸ ಮಾಡ್ತಾ ಇದ್ದೆ ಅನ್ನೋದನ್ನು ನೀವು ಹೇಳಬೇಕು ಅಂದರೆ ಇಂಗ್ಲೀಷ್ನಲ್ಲಿ ಈ ಥರನೇ ಹೇಳಿ. ಐ ವಾಸ್ ಬೀಯಿಂಗ್ ವೆರಿ ಕೇರ್ಫುಲ್ ಅಂತ. ಯಾವಾಗ ಹೇಳಬೇಕು? ವೆನ್ ಐ ವಾಸ್ ಡೂಯಿಂಗ್ ಸಮಥಿಂಗ್ ಕೇರ್ಫುಲಿ. ರೈಟ್. ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಇಂಗ್ಲೀಷ್ ಟು ಕನ್ನಡ ಅಥವಾ ಕನ್ನಡ ಟು ಇಂಗ್ಲೀಷ್ ಪ್ರತಿ ವರ್ಡು ಸೇಮ್ ಇರಬೇಕು ಅಂತ ನೋಡೋಕ್ಕೆ ಹೋಗ್ತಾರೆ. ಆ ಥರ ಮಾಡಿದ್ರೆ ನಿಮ್ಗೆ ಯಾವತ್ತೂ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರಲ್ಲ. ಸೊ ಇಲ್ಲಿ ನೋಡಿ, ನಾನು ಕೇರ್ಫುಲ್ಲಾಗಿ ಕೆಲಸ ಮಾಡ್ತಿದ್ದೆ ಅನ್ನೋದನ್ನು ಈ ಥರನೇ ಹೇಳಬೇಕು. ನೀವು ಲಿಟ್ರಲಿ ಪ್ರತಿ ವರ್ಡನ್ನ ಟ್ರಾನ್ಸ್ಲೇಟ್ ಮಾಡಬೇಕಾಗಿಲ್ಲ. ಮೀನಿಂಗ್ ಕೊಡ್ತಿದ್ಯಾ, ಜಸ್ಟ್ ನಾವು ಹೇಳೋ ಇನ್ಫಾರ್ಮೇಷನ್ ಕನ್ವೇ ಆಗ್ತಿದೆಯಾ ನೋಡಬೇಕಷ್ಟೇ ಯಾವಾಗಲೂ. ಆದ್ದರಿಂದ ನಾನು ಏನು ಹೇಳ್ತೀನಿ, ನೀವೆಲ್ಲ ವೀಡಿಯೋಸ್ನ ನೋಡಬೇಕು. ಎಷ್ಟೋ ಸೆಂಟೆನ್ಸ್ಗಳು ರಿಪೀಟ್ ಆಗ್ತಾ 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 ನಿಮ್ಮ ತಲೆ ಒಳಗಡೆ ಕುತ್ಕೊಂಡ್ಬಿಡುತ್ತೆ. ನೀವು ಸ್ಕಿಪ್ ಮಾಡಿದ್ರೆ ವೀಡಿಯೋಸ್ನ, ನನಗಿದು ಈಸಿ ಇದೆ ಸಬ್ಜೆಕ್ಟ್, ನಾನು ಇದನ್ನು ನೋಡಲ್ಲ ಅಂತ ನೀವು ಮುಂದಕ್ಕೆ ಹೋದರೆ ನೀವು ಎಷ್ಟೋ ಅಲ್ಲೇನೋ ಕಲಿಬೇಕಾಗಿರೋದು ನೀವು ಮಿಸ್ ಆಗಿ ಹೋಗ್ತೀರಾ. ರೈಟ್. ಹೂ ಇಸ್ ಬೀಯಿಂಗ್ ಅ ಸಿಲ್ಲಿ ಬೇಬಿ ದ್ಯಾನ್? ನೀವು ಫ್ರೆಂಡ್ಸ್ ಜೊತೆ ಮಾತಾಡೋವಾಗ ಈ ಥರ ನೀವು ಕೇಳ್ಬೋದು. ಹಾಗಿದ್ರೆ ಯಾರು ಸಿಲ್ಲಿಯಾಗಿ ಈಗ ಆಡ್ತಾ ಇರೋದು, ಸಿಲ್ಲಿಯಾಗಿ ವರ್ತಿಸ್ತಾ ಇರೋದು ಯಾರು? ಹೂ ಇಸ್ ಬೀಯಿಂಗ್ ಅ ಸಿಲ್ಲಿ ಬೇಬಿ ದ್ಯಾನ್? ರೈಟ್. ಸೊ ಪ್ರೆಸೆಂಟ್ನಲ್ಲೇ ಹೇಳ್ತಾ ಇದ್ದೀನಿ ನಾನು ಇದನ್ನು. ಹಿ ಈಸ್ ಬೀಯಿಂಗ್ ವೆರಿ ಫೂಲಿಶ್. ನೀವು ಬೇಕಿದ್ರೆ ವೆರಿ, ಟು, ಲಿಟಲ್ ಆ ವರ್ಡ್ಸ್ನ ಯೂಸ್ ಮಾಡ್ಬೋದು. ಹೇಳಿದ್ದೆ ಒಂದು ಸರಿ, ನೆನಪಿದೆಯಲ್ಲ? ಅಡ್ಜೆಕ್ಟಿವ್ಸ್ ಹಿಂದೆ ಹಾಕಿ ವೆರಿ, ಟು, ಲಿಟಲ್ ಈ 3 ವರ್ಡ್ ನೆನ್ಪಿಟ್ಕೊಳ್ಳಿ. ಶಿ ಈಸ್ ಬೀಯಿಂಗ್ ಶೈ ಅಂದರೆ ಅವಳು ನಾಚ್ಕೊಳ್ತಾ ಇದ್ದಾಳೆ. ಶಿ ಈಸ್ ಶೈ ಅಂದರೆ ಅವಳ ನೇಚರೇ ಆಗಿದೆ. ಆರ್ ಯು ಬೀಯಿಂಗ್ ಶೈ? ವೈ ಆರ್ ಯು ಬೀಯಿಂಗ್ ಶೈ? ರೈಟ್. ಶಿ ಈಸ್ ಬೀಯಿಂಗ್ ವೆರಿ ರೂಡ್. ಸೊ ನೀವು ಕನ್ನಡ ಓದ್ಕೊಳ್ಳಿ, ಅದರಲ್ಲಿ ನಿಮ್ಗೇನು ಪ್ರಾಬ್ಲಮ್ ಇರಲ್ಲ. ಕಿಡ್ಸ್ ಆರ್ ಬೀಯಿಂಗ್ ನಾಟಿ ಅಂದರೆ ನಾಟಿಯಾಗಿ ಅವ್ರು ಬಿಹೇವ್ ಮಾಡ್ತಾ ಇದ್ರೆ ಆ ಥರ ಹೇಳಿ. ಕನ್ನಡದಲ್ಲಿ ನಾವು ಈ ಥರ ಹೇಳ್ತೀವಿ. ರೈಟ್.
ಅದೇ ಥರನೇ ನೀವು ಇಂಗ್ಲೀಷ್ನಲ್ಲಿ ಮಾಡೋಕ್ಕೆ ಹೋದರೆ ನಿಮಗೆ ಗೊತ್ತೇ ಆಗಲ್ಲ. ತುಂಟತನ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಇದಕ್ಕೆ? ಆದ್ದರಿಂದ ಟ್ರಾನ್ಸ್ಲೇಟ್ ಮಾಡಬೇಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಪ್ರತಿ ವಿಡಿಯೋದಲ್ಲೂ ನಾನು ಹೊಸ ಹೊಸ ಕಾನ್ಸೆಪ್ಟ್ ಹೇಳ್ಕೊಡ್ತಾ ಇದ್ದೀನಿ ಅಲ್ವಾ? ಪ್ರತಿಯೊಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನೀವೇ ಸೆಂಟೆನ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಈ ಥರ ಸೆಂಟೆನ್ಸ್ಗಳನ್ನ ನಾನು ಹಿಂದಿನ ಕ್ಲಾಸ್ನಲ್ಲಿ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಹೊಸ ಬಿ ಸ್ಟ್ರಕ್ಚರ್ ಕಲಿತಾ ಇದ್ದೀರಾ ನೀವು. ಅದೇ ಥರ ಪ್ರತಿ ಕ್ಲಾಸ್ನಲ್ಲೂ ಹೊಸ ಸೆಂಟೆನ್ಸ್ ಸ್ಟ್ರಕ್ಚರ್ನ ಕಲಿತೀರಾ. ಯು ಆರ್ ಬೀಯಿಂಗ್ ಚೈಲ್ಡಿಶ್, ಕಿರಣ್ ಇಸ್ ಬೀಯಿಂಗ್ ಆ್ಯರೋಗೆಂಟ್, ಪೊಲಿಟಿಷಿಯನ್ಸ್ ಆರ್ ಬೀಯಿಂಗ್ ಈವಿಲ್. ಸೊ ನೀವು ಇದನ್ನೇ WH ಮಾಡಿ, ಎಸ್ ಆರ್ ನೋ ಕ್ವಶನ್ ಮಾಡಿ, ಪಾಸ್ಟ್ ಪ್ರೆಸೆಂಟ್ನಲ್ಲಿ ಹೇಳಿ. ಸೊ ಅವಾಗ ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ನೀವು ಕುತ್ಕೊಂಡು ಮಾಡಬೇಕು ಅದನ್ನು. ಸೈಟ್ ನೀವು ಲೇಜಿನೆಸ್ ತೋರಿಸಿದ್ರೆ ನನಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೀರ ನೀವು ಅಷ್ಟೇ, ಬಟ್ ಅರ್ಥ ಆಗಿರುತ್ತೆ ಅಷ್ಟೇ, ಕಲ್ತಿರಲ್ಲ ನೀವು. ನಾವು ಅರ್ಥ ಆಗಿರೋದನ್ನ ಮರ್ತೋಗ್ತೀವಿ, ಬಟ್ ಕಲ್ತಿರೋದನ್ನ ಮರ್ತೋಗಲ್ಲ, ರೈಟ್? ಸೊ ಆ ವಿಷಯ ನೆನ್ಪಿಟ್ಕೊಳ್ಳಿ. ದೇ ಆರ್ ಬೀಯಿಂಗ್ ಸೋ ಮೀನ್, ಹಿ ಜಸ್ಟ್ ಬೀಯಿಂಗ್ ಫನ್ನಿ. ವೈ ಆರ್ ಯು ಬೀಯಿಂಗ್ ಕ್ರೇಜಿ? ಸೊ ನೋಡಿ, ಕನ್ನಡದಲ್ಲಿ ನಾವು ಆ ಥರ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಇದೇ ಥರನೇ ಹೇಳಬೇಕು. ನೀವು ಪ್ರತಿಯೊಂದನ್ನ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗಬೇಡಿ, ರೈಟ್? ಹೀ ಈಸ್ ಬಿಹೇವಿಂಗ್ ಲೈಕ್ ಅ ಕ್ರೇಜಿ, ಎಸ್ ಹೇಳ್ಬೋದು, ಬಟ್ ಅದು ತುಂಬ ಫಾರ್ಮಲ್ ಸೆಂಟೆನ್ಸ್ ಆಗುತ್ತೆ, ರೈಟ್? ಸ್ಪೋಕನ್ನಲ್ಲಿ ಕಾಮನ್ ಆಗಿ ಆ ಥರ ಹೇಳಲ್ಲ. ನೀವು ಕಾಮನ್ ಆಗಿ ನ್ಯಾಚುರಲ್ ಆಗಿ ಸೌಂಡ್ ಮಾಡಬೇಕಂದ್ರೆ ಈ ಥರನೇ ಹೇಳಬೇಕು. ದೇ ಆರ್ ಬೀಯಿಂಗ್ ರೆಕ್ಲೆಸ್. ರೆಕ್ಲೆಸ್ ಅಂದರೆ ಏನು ನೋಡದೆ, ಕೇರ್ಫುಲ್ಲಾಗಿ ಇಲ್ಲದೆ, ಹೇಗೆ ಬೇಕೋ ಹಾಗೆ ವರ್ತನೆ ಮಾಡೋದು. ಕೆಲಸ ಮಾಡುವಾಗ ಈ ಥರ ಹೇಳ್ಬೋದು ನೀವು. ಏನಾದರೂ ಒಂದು ಕೆಲಸನ ತುಂಬ ಕೇರ್ಲೆಸ್ಸಿಂದ ಮಾಡ್ತಿರ್ತಲ್ಲ, ಅವಾಗ ಇದನ್ನು ಯೂಸ್ ಮಾಡಿ. ದ ವರ್ಕ್ ಈಸ್ ಬೀಯಿಂಗ್ ಡಿಫಿಕಲ್ಟ್ ಅಂದರೆ ವರ್ಕ್ ತುಂಬ ಡಿಫಿಕಲ್ಟ್ ಆಗ್ತಾ ಇದೆ, ರೈಟ್? ವರ್ಕ್ ಏನು ಬಿಹೇವ್ ಮಾಡಲ್ಲ, ಬಟ್ ವರ್ಕ್ ಡಿಫಿಕಲ್ಟ್ ಆಗ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ ಅನ್ನೋವಾಗ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನು ಬೇರೆ ಕಡೆನ ನೀವು ಯೂಸ್ ಮಾಡ್ಬೋದು. ಯು ಆರ್ ಬೀಯಿಂಗ್ ಟೂ ಗ್ರೀಡಿ. ಹೀ ಈಸ್ ಬೀಯಿಂಗ್ ಬಾಸಿ, ಬಾಸ್ ಥರ. ಇಂಗ್ಲೀಷ್ನಲ್ಲಿ ನೀವು ಆ ಥರ ಟ್ರಾನ್ಸ್ಲೇಟ್ ಮಾಡಬೇಕಾಗಿಲ್ಲ. ಯು ಹ್ಯಾವ್ ಟು ಲರ್ನ್ ಬೀಯಿಂಗ್ ಸ್ಟ್ರಾಂಗ್. ಸೊ ಇಲ್ಲಿ ಸ್ವಲ್ಪ ಚೇಂಜ್ ಆಗಿದೆ, ಯು ಹ್ಯಾವ್ ಟು ಲರ್ನ್ ಅಂತ ಸೆಂಟೆನ್ಸ್ ಬಂದಿದೆ, ನೀವು ಮುಂದಕ್ಕೆ ಕಲಿತೀರ ಇದನ್ನು. ಬಟ್ ಸ್ಟ್ರಕ್ಚರ್ ಏನು? ಬೀಯಿಂಗ್ ಮುಂದೆ ಅಡ್ಜೆಕ್ಟಿವ್ನೇ ಹಾಕಬೇಕು, ಬಿಹೇವಿಯರ್ ತೋರಿಸೋದು. ಹಿ ಈಸ್ ಬೀಯಿಂಗ್ ವೆರಿ ಮಿಸ್ಟೀರಿಯಸ್. ಬೀಯಿಂಗ್ ಟೂ ಇಂಪೇಷಂಟ್ ಇಸ್ ನಾಟ್ ಗುಡ್. ಸೊ ಇಲ್ಲಿ ನೋಡಿ, ಬೀಯಿಂಗ್ ಇಂಪೇಷಂಟ್ ಅನ್ನೋದನ್ನ ನಾನು ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀನಿ. ಅಂದರೆ ಆ ರೀತಿ ಇರೋದು ಒಳ್ಳೆಯದಲ್ಲ. ನೋಡಿ, ಬಿ ಫಾರ್ಮ್ ಹಿಂದೆ ಸಬ್ಜೆಕ್ಟ್ ಬರಬೇಕಲ್ವಾ? ಬೀಯಿಂಗ್ ಇಂಪೇಷಂಟ್ ಅನ್ನೋದನ್ನ ನಾನು ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀನಿ. ಅಂದರೆ ಆ ರೀತಿ ಇರೋದು ಇಸ್ ನಾಟ್ ಗುಡ್ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ವೈ ಆರ್ ಯು ಬೀಯಿಂಗ್ ಕ್ವಾಯಟ್? ಸೊ ನಿಮ್ಮ ಫ್ರೆಂಡ್ ನಿಮಗೆ ಕಾಣಿಸ್ತಾ ಇದ್ರೆ, ಯಾಕೋ ಸುಮ್ಮನೆ ಇದ್ದಾನೆ ಅನ್ನೋ ಥರ ಕಾಣಿಸ್ತಿದ್ರೆ, ನೀವು ಈ ಥರ ಕೇಳಿ. ಯಾಸ್, ವೈ ಆರ್ ಯು ಕ್ವಾಯಟ್ ಅಂತಲೂ ಕೇಳ್ಬೋದು, ಬಟ್ ವೈ ಆರ್ ಯು ಬೀಯಿಂಗ್ ಕ್ವಾಯಟ್ ಅನ್ನೋದು ಕಾಮನ್, ರೈಟ್? ಈ ಸೆಂಟೆನ್ಸ್ ಸ್ಟ್ರಕ್ಚರ್ನ ಕಲ್ತಿದ್ರೆ ನಿಮ್ಗೆ ಎಲ್ಲಾದರೂ ಕೇಳಿದಾಗಲೂ ನಂಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಅನ್ಕೋಬಾರ್ದು ನೀವು, ರೈಟ್? ಅಲ್ಲೆಲ್ಲ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಸೋ ಹೆಲ್ಪ್ಫುಲ್. ಸೊ ಇಲ್ಲೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೀವು ತುಂಬ ಹೆಲ್ಪ್ಫುಲ್ಲಾಗಿ ಇದ್ದದ್ದಕ್ಕಾಗಿ ಥ್ಯಾಂಕ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಯು ಆರ್ ಬೀಯಿಂಗ್ ಟೂ ಜನರಸ್ ಅಂದರೆ ನೀವು ತುಂಬ ದೊಡ್ಡ ಮನಸ್ಸಿಂದ ನನಗೆ ಹೆಲ್ಪ್ ಮಾಡ್ತಿದ್ದೀರಾ ಅಂತ ಹೇಳುವಾಗ ಇದನ್ನು ಯೂಸ್ ಮಾಡಿ. ಇಗ್ನೋರ್ ಹಿಮ್, ಈಸ್ ಜಸ್ಟ್ ಬೀಯಿಂಗ್ ಸಿಲಿ. ವೈ ಆರ್ ಯು ಬೀಯಿಂಗ್ ಸೋ ಡಿಫಿಕಲ್ಟ್? ಸೊ ನೋಡಿ ಇಲ್ಲಿ, ವೈ ಆರ್ ಯು ಬೀಯಿಂಗ್ ಸೋ ಡಿಫಿಕಲ್ಟ್ ಅಂದರೆ ಏನು, ಯಾವಾಗ ಯೂಸ್ ಮಾಡ್ತೀವಿ ಇದನ್ನು? ಯಾವಾಗ ಅಂದರೆ ಮಕ್ಕಳಿಗೆ ನೀವು ಹೇಳ್ಬೋದು. ಚಿಕ್ಕ ಮಕ್ಕಳು ನೀವು ಹೇಳೋ ಮಾತನ್ನ ಕೇಳ್ತಾನೆ ಇರೋದಿಲ್ಲ, ಅವ್ರಿಗೆ ಇಷ್ಟ ಬಂದಿರೋ ಥರ ಅವ್ರು ಮಾಡ್ತಾ ಇರ್ತಾರೆ. ಅಂದರೆ ನೀನು ಯಾಕೆ ನನಗೆ ಹೇಳೋ ಮಾತನ್ನ ಕೇಳ್ತಾನೇ ಇಲ್ಲ, ಈಗ ವೈ ಆರ್ ಯು ಬೀಯಿಂಗ್ ಸೋ ಡಿಫಿಕಲ್ಟ್ ಅಂತ ಯೂಸ್ ಮಾಡಬಹುದು. ದೇ ನಾಟ್ ಬೀಯಿಂಗ್ ಫೇರ್ ಅಂದರೆ ಅವರು ನ್ಯಾಯವಾಗಿ ನಡ್ಕೊಳ್ತಾ ಇಲ್ಲ, ದೇ ಆರ್ ನಾಟ್ ಬೀಯಿಂಗ್ ಫೇರ್. ಸೊ ನಾನು ಇದು ಒಂದ್ಸರಿ ಕೇಳಿದಾಗ ನೀವು ಬೇರೆ ವರ್ಡ್ನ ಯೂಸ್ ಮಾಡಿದ್ರಿ, ರೈಟ್? ಇನ್ಜಸ್ಟಿಸ್, ಅನ್ಜಸ್ಟಿಸ್ ಏನೇನೋ ಹೇಳಿದ್ರಿ. ಸೊ ಜಸ್ಟಿಸ್ ಅನ್ನೋದು ನೌನ್, ರೈಟ್? ನಾ ಅದನ್ನು ಯೂಸ್ ಮಾಡಲ್ಲ ಇಲ್ಲಿ. ಅದಕ್ಕೆ ನೀವು ವರ್ಡ್ನ ಕಂಡುಹಿಡಿಬೇಕು ಫಸ್ಟ್, ಅದು ಅಡ್ಜೆಕ್ಟಿವಾ ನೌನಾ, ನಾನು ಹಾಕ್ತಿರೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಸೊ ನಾನು ಕ್ಲಾಸ್ ನಂಬರ್ 2 ಅಥವಾ 3ನಲ್ಲಿ ಹೇಳಿದ್ದೆ ಅಲ್ವಾ, ಅಡ್ಜೆಕ್ಟಿವ್ ವರ್ಬ್ ಅಡ್ವರ್ಬ್ನ ಹೇಗೆ ಕಂಡುಹಿಡಿಬೇಕು ಅಂತ. ನೀವು ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿ, ನಾನು ಹೇಳಿದ್ದೆ, ನೆನಪಿದೆ ಅಲ್ವಾ? ಟೈಪ್ ಮಾಡಿದ್ರೆ ಮೀನಿಂಗ್ ಕೊಡಿ, ನಿಮಗೆ ಲಿಸ್ಟ್ ಬಂದುಬಿಡುತ್ತೆ ಕೆಳಗೆ. ಸೊ ಆ ರೀತಿ ಗೂಗಲಲ್ಲಿ ಸರ್ಚ್ ಮಾಡಿ, ನಿಮ್ಗೆ ಯಾವತ್ತಾದ್ರೂ ಡೌಟ್ ಬಂದರೆ. ಐ ಹೇಟ್ ಬೀಯಿಂಗ್ ಅಲೋನ್. ಐ ವಾಸ್ ಜಸ್ಟ್ ಬೀಯಿಂಗ್ ಫ್ರೆಂಡ್ಲಿ ವಿತ್ ಯು ಅಂತ ನೀವು ಹೇಳ್ಬೋದು. ದೇ ವರ್ ಬೀಯಿಂಗ್ ಇಂಪೊಲೈಟ್ ವಿತ್ ವುಮೆನ್. ಸೊ ನೋಡಿ ಹೇಗೆ ನಾನು ಇಲ್ಲಿ ಎಕ್ಸ್ಟ್ರಾ ವರ್ಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮುಂದಕ್ಕೆ ನಾನು ಹೇಳ್ಕೊಡ್ತೀನಿ ನೀವು ಸೆಂಟೆನ್ಸ್ನ ದೊಡ್ಡದಾಗಿ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ, ಬಟ್ ನೀವು ಎಲ್ಲ ಕ್ಲಾಸ್ನ ನೋಡ್ತಾ ಇರಬೇಕಷ್ಟೆ. ಆ್ಯಂಡ್ ನಾನು ಹೇಳಿದ್ನಲ್ವಾ, ಎಲ್ಲ ಅಡ್ಜೆಕ್ಟಿವ್ಸ್ನೂ ನೀವು ಯೂಸ್ ಮಾಡೋಕ್ಕೆ ಹೋಗಬಾರ್ದು, ರೈಟ್? ಯಾವ ಅಡ್ಜೆಕ್ಟಿವ್ಸ್ ಬಿಹೇವಿಯರ್ ತೋರಿಸುತ್ತೆ ಅದನ್ನು ಮಾತ್ರ ಯೂಸ್ ಮಾಡಬೇಕು, ಅಥವಾ ಯಾವ ಅಡ್ಜೆಕ್ಟಿವ್ ಒಂದು ಆ್ಯಕ್ಟ್ನ ತೋರಿಸುತ್ತೆ ಅದನ್ನು ಮಾತ್ರ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್,
ಇಲ್ಲಿ ನೋಡಿ, ಐ ವಾಸ್ ಡಿಪ್ರೆಸ್ಡ್ ವೆನ್ ಯು ಫೋನ್ ಅಂತ ಹೇಳ್ಬೋದು. ನೀನು ಫೋನ್ ಮಾಡಿದಾಗ ನಾನು ಡಿಪ್ರೆಸ್ ಆಗಿದ್ದೆ ಅಲ್ವಾ. ಅಂದರೆ ಇದೇನು ಡಿಪ್ರೆಸ್ಡ್ ಅನ್ನೋದು ಒಂದು ಎಡ್ಜೆಕ್ಟಿವ್, ರೈಟ್, ಇಡಿಯಿಂದ ಎಂಡ್ ಆಗ್ತದೆ. ಸೊ ಅದೊಂದು ಸ್ಟೇಟ್, ಆ ಸ್ಟೇಟ್ನಲ್ಲಿ ನಾವು ಇರ್ತೀವಿ. ಆ ರೀತಿ ಬಿಹೇವ್ ಮಾಡೋಕ್ಕಾಗಲ್ಲ ಅಲ್ವಾ. ಐ ವಾಸ್ ಬೀಯಿಂಗ್ ಡಿಪ್ರೆಸ್ಡ್ ಅಂತ ಹೇಳಿದ್ರೆ ರಾಂಗ್ ಅದು. ಆದ್ದರಿಂದ ನಾನು ಏನು ಹೇಳ್ತೀನಿ, ಬೀಯಿಂಗ್ ಮುಂದೆ ಹಾಕೋ ಅಡ್ಜೆಕ್ಟಿವ್ ಒಂದು ಬಿಹೇವಿಯರ್ನ ತೋರಿಸ್ತಿರ್ಬೇಕು. ಇದು ಕೂಡ ರಾಂಗ್ ಅಲ್ವಾ. ಶಿ ಈಸ್ ಬೀಯಿಂಗ್ ಬ್ಯೂಟಿಫುಲ್, ಶಿ ಈಸ್ ಬೀಯಿಂಗ್ ಆ್ಯಂಗ್ರಿ, ನೋ, ಅದು ಬಿಹೇವಿಯರ್ಸ್ ಅಲ್ಲ. ಆ್ಯಂಗ್ರಿ ಅನ್ನೋದು ಕೂಡ ಒಂದು ಸ್ಟೇಟ್. ಈಸ್ ಬೀಯಿಂಗ್ ಹ್ಯಾಂಡ್ಸಮ್ ಅಂತ ಹೇಳಕ್ಕೆ ಬರಲ್ಲ ಅಲ್ವಾ. ಹಿಸ್ ಪೇರೆಂಟ್ಸ್ ಆರ್ ಬೀಯಿಂಗ್ ಓಲ್ಡ್, ಅದು ಕೂಡ ಬರಲ್ಲ. ಬಟ್ ಬಿಕಮಿಂಗ್ ಓಲ್ಡ್ ಅನ್ಬೋದು. ಬಿಕಮಿಂಗ್ ಓಲ್ಡ್ ಅಂದ್ರೇನು, ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಿದ್ದಾರೆ ಅಲ್ವಾ, ಅವಾಗ ಬಿಕಮಿಂಗ್ ಅಂತೀವಿ. ಬಟ್ ಬೀಯಿಂಗ್ ಓಲ್ಡ್ ಅಂದರೆ ಏನಾಗುತ್ತೆ, ಟೆಂಪ್ರರಿ ಆಗುತ್ತೆ. ನಾನು ಹೇಳೋದಲ್ಲ, ಟೆಂಪ್ರರಿ ಬಿಹೇವಿಯರ್ನ ಹೇಳೋದಕ್ಕೆ ಬೀಯಿಂಗ್ ಅಡ್ಜೆಕ್ಟಿವ್ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಬೀಯಿಂಗ್ ಓಲ್ಡ್ ಅನ್ನೋದು ಸೂಟಬಲ್ ಅಲ್ಲ. ಬಟ್ ಸಿಕ್ ಅನ್ನೋ ವರ್ಡ್ ನೋಡಿ, ಹೀ ಸಿಕ್ ಅಂದ್ರೂ ಕರೆಕ್ಟ್, ಹೀ ಈಸ್ ಬೀಯಿಂಗ್ ಸಿಕ್ ಅಂದ್ರೂ ಕರೆಕ್ಟ್. ಅಂದರೆ ಯಾವಾಗಂದರೆ ಅವ್ನು ತುಂಬ ವಾಮಿಟ್ ಮಾಡ್ಕೊಳ್ತಾ ಇದ್ದಾನೆ ಅಂದರೆ ಅವನು ಸಿಕ್ ಆಗ್ತಾ ಇದ್ದಾನೆ, ಆ ಥರ ಮೀನಿಂಗ್ ಕೊಡ್ತಾ ಇದೆ. ಸೊ ಇಲ್ಲಿ ಈ ಸೆಂಟೆನ್ಸ್ ಹೇಳಿ, ಈಸ್ ಬೀಯಿಂಗ್ ಸಿಕ್ ಅಂತ ಹೇಳಿ. ಇದು ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಕಾಮನ್, ಇದನ್ನು ಯೂಸ್ ಮಾಡ್ಬೋದು. ಬಟ್ ನಾವು ಏನು ನೆನ್ಪಿಟ್ಕೋಬೇಕು, ಬೇಸಿಕ್ಲಿ ಯಾವ ಅಡ್ಜೆಕ್ಟಿವ್ಗಳು ಬಿಹೇವಿಯರ್ನ ತೋರಿಸುತ್ತೆ, ಟೆಂಪ್ರರಿಯಾಗಿ ಅವ್ರು ಆ ರೀತಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ, ರೈಟ್, ನಾವೇನು ಹೇಳಬೇಕು, ಬೀಯಿಂಗ್ ಮುಂದೆ ಅಡ್ಜೆಕ್ಟಿವ್ ಹಾಕೇ ಹೇಳಬೇಕು. ಮತ್ತು ನೀವು ನೆನ್ಪಿಟ್ಕೊಳ್ಳಿ, ನೌನ್ ಹಾಕಬಾರ್ದು ಬೀಯಿಂಗ್ ಮುಂದೆ. ಅದಕ್ಕೆ ಥಿಂಕ್ ಮಾಡಬೇಕು ಯಾವ ವರ್ಡ್ನ ನಾನು ಹಾಕಬೇಕು ಅನ್ನೋದು. ಸೊ ನಾನು ಕೆಲವು ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ, ಈ ಎಲ್ಲ ವರ್ಡ್ಸ್ಗಳು ಸೂಟಬಲ್ ಆಗುತ್ತೆ, ನೀವು ಎಲ್ಲ ವರ್ಡ್ಸ್ಗಳನ್ನ ಯೂಸ್ ಮಾಡ್ಬೋದು, ರೈಟ್. ಇದರಿಂದ ನೀವೀಗ ಕುತ್ಕೊಂಡು ಸೆಂಟೆನ್ಸ್ ಮಾಡಿ, ಬಿ ಫಾರ್ಮ್ ಮುಂದೆ ಬೀಯಿಂಗ್ ಹಾಕಿ, ಈ ವರ್ಡ್ಗಳನ್ನ ಹಾಕಿ. ಮೀನಿಂಗ್ ಗೊತ್ತಾಗಬೇಕಲ್ಲ, ನೀವು ಸ್ವಲ್ಪ ಕಷ್ಟಪಡಬೇಕು. ಡಿಕ್ಷನರಿ ಓಪನ್ ಮಾಡಿ, ಗೂಗಲ್ನಲ್ಲಿ ಸರ್ಚ್ ಮಾಡಿ, ಮೀನಿಂಗ್ ತಿಳ್ಕೊಂಡು ಮಾಡಿ, ರೈಟ್. ಆ ಹ್ಯಾಬಿಟ್ ನಿಮಗೆ ಬೆಳೆಯಬೇಕು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.